ನಮಸ್ಕಾರ. ಜ್ಯೋತಿಷದ ಅಭ್ಯಾಸ ಪಾಠಕ್ಕೆ ಎಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಒಂದು ಪ್ರಶ್ನೆಯನ್ನು ನೋಡಿದ್ವಿ. ಒಂದು 2 ದಿನದ ಕೆಳಗೆ ಒಂದು ಉದ್ಯೋಗದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ದಯವಿಟ್ಟು ಮ್ಯೂಟ್ ಮಾಡಿಕೊಳ್ಳಿ. ಮಧ್ಯದಲ್ಲಿ ಅನ್ಮ್ಯೂಟ್ ಮಾಡಬೇಡಿ. ನೀವು ಪ್ರಾರಂಭದಲ್ಲಿ ಜಾಯಿನ್ ಆಗೋ ಕಾಲಕ್ಕೆ ಅನ್ಮ್ಯೂಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಒಂದು ಜಾತಕವನ್ನು ನಾವು ನೋಡಿದ್ದೇವೆ. ಈ ಜಾತಕದಲ್ಲಿ ಇವರು ಕೇಳಿರುವಂಥ ಪ್ರಶ್ನೆ ಏನು ಅಂತಂದರೆ, ಜಾಬಲ್ಲಿ ತೊಂದರೆ ಇದೆ. ಸೊ ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಆನ್ಸರ್ ಹುಡುಕೋದು ತುಂಬ ಕಷ್ಟವಲ್ಲ, ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಆನ್ಸರ್ ಹೇಗೆ ನೋಡಬೇಕು ಅಂತಂಬುದು ನಾವು ಪಾಠಗಳಲ್ಲೆಲ್ಲ ನೋಡಿದ್ದೇವೆ. ಅದೇನು ಅಷ್ಟು ಕಷ್ಟವಾದಂಥ ವಿಷಯ ಏನೂ ಅಲ್ಲ. ಬಟ್ ಪ್ರಶ್ನೆ ಅರ್ಥ ಮಾಡಿಕೊಳ್ಳೋದೇ ತುಂಬ ಮುಖ್ಯ. ಪ್ರಶ್ನೆ ಅರ್ಥ ಮಾಡಿಕೊಂಡ್ರೆ ನಮಗೆ 90% ಟಾಸ್ಕ್ ಮುಗಿದಂಗೆ. ಇವರೇನು ಕೇಳ್ತಾ ಇದ್ದಾರೆ, ಉದ್ಯೋಗದಲ್ಲಿ ತೊಂದರೆ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಉದ್ಯೋಗಕ್ಕೆ ಮುಂದುವರಿತಾ ಇಲ್ಲ, ಏನಾದರೂ ಪರಿಹಾರ ಇದ್ರೆ ತಿಳಿಸಿ. ಈ ಪ್ರಶ್ನೆ ಇಷ್ಟೇ. ಬಟ್ ಇದನ್ನು ಸ್ವಲ್ಪ ಬಿಡಿಸಿ ನೋಡಬೇಕು. ಇದರಲ್ಲಿ 2-3 ವಿಷಯ ಇದೆ. ಒಂದು, ಉದ್ಯೋಗ ಕೆರೀರ್ ಮುಂದೆ ವರಿತಾ ಇಲ್ಲ ಅಂತ ಒಬ್ಬ ಪ್ರಶ್ನೆ. ಫ್ಯಾಮಿಲಿ ಪ್ರಾಬ್ಲಮ್ ಎಂಬುದು ಇನ್ನೊಂದು ಪ್ರಶ್ನೆ. ಓಕೆ, ಇದನ್ನು ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಜಾತಕದಲ್ಲಿ ನಾವೇನು ಮಾಡ್ತೇವೆ, ಯಾರಾದರೂ ಪ್ರಶ್ನೆ ಕೇಳಿದ ತಕ್ಷಣ ಜಾತಕದಲ್ಲಿ ಯಾರೇ ಆಗಲಿ ಪ್ರಶ್ನೆ ಕೇಳಿದ ತಕ್ಷಣ ನಾವು ಇಮಿಡಿಯೇಟ್ಲಿ ಏನು ಮಾಡ್ತೇವೆ, ಅವ್ರು ಏನು ಪ್ರಶ್ನೆ ಕೇಳಿದ್ರೆ ಆ ಸ್ಥಾನ ಕೊಟ್ಟೋಗ್ತೇವೆ. ಸೊ ಉದ್ಯೋಗದ ಬಗ್ಗೆ ಕೇಳಿದರೆ ದಶಮ ಸ್ಥಾನ, ದಶಮಕಾರಕ, ದಶಮಾಧಿಪತಿ, ಅಥವಾ ದಶಮ ಸ್ಥಾನದಲ್ಲಿ ಯಾವ ಗ್ರಹ ಇದೆ, ದಶಮಾಧಿಪತಿ ಎಲ್ಲಿದ್ದಾನೆ, ನವಾಂಶದಲ್ಲಿ ಹೇಗಿದೆ, ಇದೆಲ್ಲ ನಾವು ನೋಡೋ ಪ್ರಯತ್ನ ಮಾಡ್ತೇವೆ. ಸೊ ಜ್ಯೋತಿಷ್ಯ ಅಂದರೆ ಅದೇ ತಾನೇ. ಸೊ ನಾವು ಅದೇ ಕಲ್ತಿದ್ದೀವಿ, ಅದಕ್ಕೆ ಇಮ್ಮಿಡಿಯೇಟ್ಲಿ ನಾವು ಹಾಕೊಟ್ಟೋಗ್ತೇವೆ. ಆದರೆ ಪ್ರಶ್ನೆಯನ್ನು ಪೂರ್ತಿ ತಿಳ್ಕೊಳ್ಳದೆ ನೀವು ಜಾತಕವನ್ನು ಹುಡುಕ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಪ್ರಶ್ನೆ ಅರ್ಥ ಆಗೋದಿಲ್ಲ. ಪ್ರಶ್ನೆ ಅರ್ಥ ಆಗಲಿಲ್ಲ ಅಂತಂದರೆ ನಿಮಗೆ ನಂಬರ್ ಆಫ್ ಆನ್ಸರ್ಸ್ ಬರುತ್ತೆ. ಅದರಲ್ಲಿ ಅವರಿಗೆ ಯಾವುದು ಹೊಂದಾಣಿಕೆ ಆಗುವಂಥ ಆನ್ಸರ್ ನಿಮ್ಮ ಕೈಲಿ ಹುಡುಕೋಕ್ಕಾಗಲ್ಲ. ಇದು ಮುಖ್ಯವಾಗಿ ತಿಳ್ಕೋಬೇಕಾದಂಥ ವಿಚಾರ. ಇಲ್ಲಿ ಉದ್ಯೋಗ ಅಂತ ಹೇಳಿದ್ದಾರೆ. ಸೊ ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇದೆ. ಉದ್ಯೋಗದಲ್ಲಿ ತೊಂದರೆ ಯಾಕೆ ಆಗ್ತಾ ಇದೆ? ಡ್ಯೂ ಟು ಫ್ಯಾಮಿಲಿ ವಿಚಾರಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಇದನ್ನೇನು ಮಾಡಬೇಕು, ಇನ್ನಿಷ್ಟು ಕ್ಲಾರಿಟಿ ತೊಗೋಬೇಕು. ಸೊ ಪ್ರಶ್ನೆ ಇನ್ನಿಷ್ಟು ಕ್ಲಿಯರ್ ಮಾಡ್ಕೊಳ್ಬೇಕು. ಅದಕ್ಕೆ ಜಾತಕ ಅಂಬೋದು ಏನು ಮಾಡ್ತೇವೆ, ಯಾರಾದರೂ ಡೈರೆಕ್ಟಾಗಿ ಕೇಳಬೇಕು. ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರ ಹತ್ರ ನಿಜವಾಗೂ ಏನು ಕ್ಲಾರಿಫಿಕೇಷನ್ ತೊಗೋಬೇಕು. ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ ನಿಮ್ಮಲ್ಲಿ. ಸೊ ಎಲ್ಲರಿಗೂ ಒಂದೇ ಥರ ಮದ್ದು ಕೊಡಲಿಕ್ಕೆ ಆಗೋದಿಲ್ಲ. ನಿಮಗೆ ಹೋಮಿಯೋಪತಿ ನೋಡಿ, ಕರೆಕ್ಟಾಗಿ ಅವರ ಶರೀರಕ್ಕೆ ಅನುಕೂಲವಾಗುವಂಥದ್ದೇ ಅವರು ಪರೀಕ್ಷೆ ಮಾಡಿ ಕೊಡ್ತಾರೆ. ಯಾಕಂದರೆ ಎಲ್ಲರಿಗೂ ಹೋಮಿಯೋಪತಿ ಸೆಟ್ ಆಗಲ್ಲ. ಅವರ ಶರೀರಕ್ಕೆ ಅದು ಅನುಗುಣ ಆಗುತ್ತಾ, ಅವ್ರು ಫಾಲೋ ಆಗೋಕ್ಕಾಗತ್ತಾ, ಅದೆಲ್ಲ ಟೆಸ್ಟ್ ಮಾಡಿ ಕೊಡ್ತಾರೆ. ಸೊ ಜ್ಯೋತಿಷ್ಯದಲ್ಲಿ ಹಿಂದಿನ ಕಾಲ ಮಾಡ್ತಾ ಇದ್ದಿದ್ದು ಅದೇ. ಯಾರಾದರೂ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಸಂಬಂಧಪಟ್ಟ ನಿಜವಾಗೂ ಆ ತೊಂದರೆ ಇದೆಯಾ ಅಂತ ನಿರ್ಧಾರಣೆ ಮಾಡಿಕೊಂಡು ನಂತರ ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ರು. ಸೊ ಇಲ್ಲಿ ಮಾಡಬೇಕಾದದೇ. ಇಲ್ಲಿ ನಮಗೆ ಲೈವಲ್ಲಿ ಇರೋದಿಲ್ಲ. ಆದ ಕಾರಣ ಪ್ರಶ್ನೆಯನ್ನು ನೀವೇ ಹಾಕಬೇಕಾಗ್ತದೆ. ಸೊ ವಿಷಯ ತಿಳ್ಕೊಳ್ಬೇಕು. ಇಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದೆ. ಸೊ ಉದ್ಯೋಗದಲ್ಲಿ ಕೇಳಬೇಕು, ಯಾವ ಥರ ಉದ್ಯೋಗದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ. ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದೆ ಅಂತಂದಾಗ ದಶಮ ಸ್ಥಾನ ನೋಡ್ತೇವೆ. ಸೊ ಏನು ಆಗುತ್ತೆ, ದಶಮ ಸ್ಥಾನ ನೋಡಿದ್ರೆ ಉದ್ಯೋಗದಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತಂಬೋದು ನಾವು ಪ್ರಾರಂಭದ ಬೇಸಿಕ್ಸ್ ಕ್ಲಾಸಲ್ಲಿ ನೋಡಿದ್ದೆ. ಉದ್ಯೋಗ ಬರ್ತಾ ಇಲ್ಲ ಒಂದು ಪ್ರಾಬ್ಲಮ್, ಬಂದ್ರೂ ಉದ್ಯೋಗ ನಿಲ್ತಾ ಇಲ್ಲ ಒಂದು ಪ್ರಾಬ್ಲಮ್, ಅಥವಾ ಉದ್ಯೋಗ ಬಂದಿದೆ ಮುಂದೆ ಕೆರೀರ್ ಮುಂದೆ ಹೋಗ್ತಾ ಇಲ್ಲ, ಪ್ರಮೋಷನ್ಸ್ ಆಗ್ತಾ ಇಲ್ಲ, ಗ್ರೋತ್ ಇಲ್ಲ, ಅದಕ್ಕೆ ತಕ್ಕಂತೆ ಸ್ಯಾಲ್ರಿ ಬರ್ತಾ ಇಲ್ಲ, ಇದೊಂದು ಪ್ರಾಬ್ಲಮ್. ಈ ಥರ ಪ್ರಾಬ್ಲಮ್ ಏನಾದರೂ ಇದ್ದರೆ ನೀವು ದಶಮ ಸ್ಥಾನವನ್ನು ನೋಡಿ. ಫ್ಯಾಮಿಲಿ ಪ್ರಾಬ್ಲಮ್ ಇದ್ದಾಗ ದಶಮ ಸ್ಥಾನದಲ್ಲಿ ಹುಡುಕಿಕೊಳ್ಳುವುದು ವ್ಯರ್ಥ.
ಈ ಜಾತಕವನ್ನು ಕೊಟ್ಟಿದ್ದು ಯಾವುದಕ್ಕೆ ಅಂತಂದರೆ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಒಬ್ಬ ವಿಚಾರಕ್ಕೆ ಮಾಡ್ತೇವೆ. ಇದನ್ನು ನಿಜವಾಗಿಯೂ ಪ್ರಿಡಿಕ್ಷನ್ ಪ್ರಾಸೆಸ್ಗೋಸ್ಕರ ನಾನು ಕಳಿಸ್ಲಿಲ್ಲ. ಪ್ರಿಡಿಕ್ಷನ್ ಪ್ರಾಸೆಸ್ ಸಾಮಾನ್ಯ ಜಾತಕ ಉದ್ಯೋಗ ಹೇಗಿದೆ ಅಂತ ನೋಡೋದು ದೊಡ್ಡ ಕಷ್ಟ ಏನಲ್ಲ. ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಬೇಕು. ಈ ಹುಡುಗಿಗೆ ಆ್ಯಕ್ಚುಲಿ ಪ್ರಾಬ್ಲಮ್ ಏನಂತಂದರೆ ಉದ್ಯೋಗ ಮಾಡ್ತಾ ಇದ್ದಾಳೆ, ಒಳ್ಳೆ ಬ್ರಿಲಿಯಂಟ್ ಉದ್ಯೋಗಗಳು, ಬೇಕಾದಷ್ಟು ಕಡೆ ಉದ್ಯೋಗಗಳು ಎಲ್ಲಿ ಅಪ್ಲೈ ಮಾಡಿದ್ರು ಬರುತ್ತೆ. ಪ್ಲಸ್ ಅವರು ಯಾಕೆ ಉದ್ಯೋಗ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಅವ್ರ ಫ್ಯಾಮಿಲಿಯಲ್ಲಿ ಉದ್ಯೋಗ ನೀನು ಮಾಡಬೇಡ, ನಿನ್ನ ಮನೆಯಲ್ಲೇ ಇರು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಆ ಹುಡುಗಿ ಏನು ಮಾಡ್ತಿದ್ದಾಳೆ, ಜಾಬ್ ಬಿಟ್ಬಿಟ್ಟಿದ್ದಾಳೆ. 2-3 ಸಲ ಜಾಬ್ ಬಿಟ್ಟಿದ್ದಾಳೆ. ಒಂದು ಸಲ ಬೇಡ ಅಂತಂದ್ರೆ ಜಾಬ್ ಬಿಟ್ಲು, ಮನೆಗಿದ್ದಾರೆ. ಒಂದು ಸಲ ಗಂಡ ಬೇಡ ಅಂದ, ಒಂದು ಸಲ ಮಕ್ಕಳ ವಿಚಾರಕ್ಕೆ ಬೇಡ, ಹೋಗೋದು ಬೇಡ ಅಂತ ಅಂದ್ಕೊಂಡ್ರು. ಆಮೇಲೆ ಅತ್ತೆ ಮಾವ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಆ ವಿಚಾರಕ್ಕೆ ಬೇಡ. ಸೊ ಕೆರಿಯರ್ ಮುಂದೆ ಒರಿತಾ ಇಲ್ಲ. ಸೊ ಅವ್ರಿಗೇನು ಗೊತ್ತಾಗುತ್ತೆ, ಅವ್ರಿಗೇನು ಗೊತ್ತಿರಲ್ಲ ಉದ್ಯೋಗದ ಬಗ್ಗೆ. ಈ ಜ್ಯೋತಿಷ್ಯ ಇದು ಸಾಮಾನ್ಯ ಮನುಷ್ಯರಾಗಿ ಕೂಡ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಉದ್ಯೋಗದ ಪ್ರಾಬ್ಲಮಾ, ಫ್ಯಾಮಿಲಿ ಪ್ರಾಬ್ಲಮಾ, ನನಗೆ ಉದ್ಯೋಗ ಯಾಕೆ ಮುಂದುವರಿತಾ ಇಲ್ಲ ಅಂತ ಪ್ರಶ್ನೆ ಅವ್ರಿಗಿರುತ್ತೆ. ಯಾಕೆಂದರೆ ಬ್ರೇಕ್ ಆಗ್ತಾ ಇರೋದು ಅಲ್ಲೇ ಅಲ್ವಾ. ಅವ್ರಿಗೆ ಇಂಟ್ರೆಸ್ಟ್ ಇರೋದು ಅದು, ಆ ಇಂಟ್ರೆಸ್ಟ್ ಇರೋ ವಿಚಾರದಲ್ಲಿ ಇದು ಬ್ರೇಕ್ ಆಗ್ತಾ ಇದೆ. ಅವರು ಇದಕ್ಕೆ ಏನು ಕಾರಣ, ಉದ್ಯೋಗದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಉದ್ಯೋಗದಲ್ಲೇ ಏನೋ ಪ್ರಾಬ್ಲಮ್ ಇದ್ದಿದ್ದಕ್ಕೆ ನನಗೆ ಈ ಥರ ಆಗ್ತಾಯಿದೆ. ಸೊ ನಿಜವಾಗೂ ಉದ್ಯೋಗದಲ್ಲೇ ಪ್ರಾಬ್ಲಮ್ ಇದ್ದರೆ ಉದ್ಯೋಗ ಬರೋದಿಲ್ಲ. ನೆಕ್ಸ್ಟ್ ಉದ್ಯೋಗದಲ್ಲಿ ಹೆಚ್ಚು ದಿನ ಇರೋಕ್ಕಾಗಲ್ಲ, ಪ್ಲಸ್ ಗ್ರೋತ್ ಇರಲ್ಲ. ಇದಕ್ಕೆ ಸಂಬಂಧಪಟ್ಟ ಯಾವುದೋ ಅವ್ರದ್ದು ಏನೂ ತೊಂದರೆ ಇಲ್ಲ. ಸೊ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಒಂದು ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಆ ಟೀಚರ್ ಅಂದರೆ ಬೇರೆ ಉದ್ಯೋಗಗಳಷ್ಟು ಪ್ರೆಷರ್ ಕೂಡ ಇರಲ್ಲ. ಒಂದು ಟಾಸ್ಕ್ ಬೆಳಗ್ಗಿಂದ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮುಗಿದೋಯ್ತು. ಜಾಸ್ತಿ ರಿಸ್ಕ್ ಇರಲ್ಲ ಟೀಚಿಂಗ್ ಪ್ರೊಫೆಷನ್ ಅಂತ. ಅವರ ಸ್ಕೂಲ್ ಕೂಡ ಇವ್ರನ್ನ ಬಿಟ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತಾರೆ. ತುಂಬ ಪ್ರಯತ್ನ ಮಾಡಿ, ಇಲ್ಲ ನೀವು ಸೇರಿ, ನೀವು ಮಾಡಿ, ನಿಮ್ಮಂಥವ್ರು ಬೇಕು ನಮ್ಮ ಸ್ಕೂಲಿಗೆ, ತುಂಬ ಪ್ರಯತ್ನ ಮಾಡಿ. ಇದು ಬ್ಯಾಕ್ಗ್ರೌಂಡ್. ಸೊ ಇಲ್ಲಿ ಪ್ರಶ್ನೆಗೆ ಅರ್ಥ ಮಾಡಿಕೊಂಡ ನಂತರ ಇಮ್ಮಿಡಿಯೇಟ್ಲಿ ನಮಗೆ ಹೊಳಿಬೇಕಾದ್ದೇನೆಂದರೆ ಇದು ಉದ್ಯೋಗದ ಪ್ರಾಬ್ಲಮ್ ಅಲ್ಲ. ಅವ್ರು ಕೇಳಿದ್ದು ಉದ್ಯೋಗದ ಪ್ರಾಬ್ಲಮ್ ಅಂತೇ ಕೇಳಿದ್ದಾರೆ, ಬಟ್ ನಿಜವಾಗಿಯೂ ಕೂಡ ಉದ್ಯೋಗದ ಪ್ರಾಬ್ಲಮ್ ಅಲ್ಲ. ಸೊ ಉದ್ಯೋಗದ ಪ್ರಾಬ್ಲಮ್ ಅಲ್ಲ ಅಂದಾಗ ಏನು ಮಾಡಬೇಕು ಮತ್ತೆ? ಸೊ ಇಮಿಡಿಯೇಟ್ಲಿ ಫ್ಯಾಮಿಲಿ ಯಾವುದು ಪ್ರಾಬ್ಲಮ್ ಆಗ್ತಾ ಇದೆಯೋ ಅದನ್ನು ನೋಡಬೇಕು. ಸೊ ಜಾತಕದಲ್ಲಿ ಉದ್ಯೋಗದ ಪ್ರಾಬ್ಲಮ್ ಅನ್ನೋದಕ್ಕೆ ಎಲ್ಲರೂ ದಶಮಸ್ಥಾನ, ದಶಮಕಾರಕ, ದಶಮಾಧಿಪತಿ ತಪ್ಪಲ್ಲ, ಅದು ಒಳ್ಳೆಯದೇ, ಅದು ಒಂಥರ ಅಭ್ಯಾಸವೇ. ಆದರೆ ಎಲ್ಲ ಸಮಯದಲ್ಲೂ ನಿಮಗೆ ಸ್ಟ್ರೈಟ್ ಕ್ವಶನ್ಸ್ ಬರೋದಿಲ್ಲ. ಆ ಸಮಯದಲ್ಲಿ ಏನು ಮಾಡಬೇಕು? ಸೊ ಟ್ವಿಸ್ಟೆಡ್ ಇರುತ್ತೆ. ಡೈರೆಕ್ಟ್ ಕ್ವಶನ್ ಯಾರೂ ಕೇಳಲ್ಲ, ಟ್ವಿಸ್ಟೆಡ್ ಇರುತ್ತೆ. ಆ ಟ್ವಿಸ್ಟೆಡ್ ಕ್ವಶನ್ಸ್ ಬಂದಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಂಬೋದು ಒಂದು ಎಕ್ಸಾಂಪಲ್ಗೆ ಇದು ಕಳಿಸಿದ್ದೀನಿ. ಅದರ್ವೈಸ್ ದಿಸ್ ಈಸ್ ಅ ನಾರ್ಮಲ್ ಕ್ವಶನ್. ಪ್ರತಿ ಸಲ ನಾವು ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು ಹೇಗೆ ನೋಡ್ತೀವಿ ಅದಕ್ಕೆ ಸಂಬಂಧಪಟ್ಟಿದೆ ನಾರ್ಮಲ್ ಕ್ವಶನ್ ಅಷ್ಟೇ. ಇದಕ್ಕೆ ಅಷ್ಟು ಡೀಪಾಗಿ ಆಲೋಚನೆ ಮಾಡೋ ಕೆಲಸ ಇಲ್ಲ. ಸೊ ನೀವು ಈ ಜಾತಕವನ್ನು ಕೊಂಡು ನೀವು ಅಬ್ಸರ್ವ್ ಮಾಡಿ. ದಶಮಸ್ಥಾನ, ಸೊ ದಶಮಸ್ಥಾನ ಹೇಗಿದೆ? ಸೊ ದಶಮಸ್ಥಾನ ಬಂದು ನಿಮಗೆ ಈ ಜಾತಕದಲ್ಲಿ ವೃಷಭ ರಾಶಿ ಆಗಿದೆ. ಸೊ ವೃಷಭ ರಾಶಿ ಅಧಿಪತಿ ಎಲ್ಲಿದ್ದಾನೆ? ದ್ವಾದಶ ಸ್ಥಾನದಲ್ಲಿದೆ. ದ್ವಾದಶ ಸ್ಥಾನದಲ್ಲಿರೋದ್ರಿಂದ ತೊಂದರೆ ಅಂತಂಬುದು ಕಾಣ್ತಾ ಇದೆ. ಅಂದರೆ ಗ್ರೋತ್ ಅಂಬೋದು ಇರೋದಿಲ್ಲ, ಮುಂದೆ ಒಲಿಯೋದಿಲ್ಲ ಅಂತಂಬುದು ಕಾಣುತ್ತೆ. ಇದು ಜಾತಕ ನೋಡೋದು ಬೇಕಾಗಿಲ್ಲ, ಅವ್ರು ಹೇಳೋದ್ರ ಮೇಲೆ ಗೊತ್ತಾಗ್ತಾ ಇದೆ. ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಅವ್ರು ಜಾಬ್ ಬಿಟ್ಟು ಹೋಗ್ತಾ ಇದ್ದಾರೆ. ಇದಕ್ಕೆ ಪ್ರತ್ಯೇಕವಾಗಿ ಜಾತಕವನ್ನು ನೋಡೋಕ್ಕೆ ಯಾವ ಸಮಯದಲ್ಲಿ ಗ್ರಹಗಳ ಮೇಲೆ ಡಿಪೆಂಡ್ ಆಗಬೇಕು ಈ ಪ್ರಶ್ನೆಯನ್ನು ಈ ಜಾತಕದ ನಂತರ ಹೇಳುತ್ತೆ. ಇದನ್ನು ಸ್ವಲ್ಪ ಅಂಡರ್ಲೈನ್ ಮಾಡಿ. ಸೊ ಇಲ್ಲಿ ಶುಕ್ರ ನಿಮಗೆ ದ್ವಾದಶ ಸ್ಥಾನದಲ್ಲಿದ್ದಾನೆ, ಶತ್ರು ಕ್ಷೇತ್ರದಲ್ಲಿದ್ದಾನೆ. ಶತ್ರುಗ್ರಹ ಆದಂಥ ಚಂದ್ರ ನೋಡ್ತಾ ಇದ್ದಾನೆ. ಚಂದ್ರ ಶುಭ ಗ್ರಹವೇ ನೋಡ್ತಾ ಇದ್ದಾನೆ. ಸೊ 12ನೇ ಮನೆಗಿರೋದ್ರಿಂದ ಮುಂದುವರಿತಾ ಇಲ್ಲ. ಅದು ಅವರು ಹೇಳೋದು ಅದೇ ಆನ್ಸರೇ. ನಾವು ಪ್ರತ್ಯೇಕವಾಗಿ ಅದನ್ನು ಸ್ಟ್ರೆಸ್ ಮಾಡುವ ಕೆಲಸ ಇದೆ. ಇಲ್ಲರಿ ನಿಮ್ಮ ಜಾತಕದಲ್ಲಿ 12ನೇ ಮನೆಗೆ ದಶಮಾಧಿಪತಿ ಆದಂಥ ಶುಕ್ರ 12ನೇ ಮನೆಗಿರೋದ್ರಿಂದ ನಿಮಗೆ ಈ ಥರ ಕೆರಿಯರ್ ಮುಂದುವರಿಯಲ್ಲ. ಸರಿ, ಓಕೆ, ವಾಟ್ ನೆಕ್ಸ್ಟ್? ಅದನ್ನು ಹೇಳೋದ್ರಿಂದ ನಮಗೆ ಸೊಲ್ಯೂಷನ್ ಆಗಲ್ವಲ್ಲ. ನೆಕ್ಸ್ಟ್ ಕಾರಕ ನೋಡಿ. ಸೊ ಟೀಚಿಂಗ್ ಪ್ರೊಫೆಷನ್, ಇದು ಜಾಬ್ ಎಂಬುದು ತುಂಬ ರೆಸ್ಪಾನ್ಸಿಬಲ್ ಜಾಬ್ ಏನೂ ಅಲ್ಲ. ಮಕ್ಕಳ ವಿಚಾರಕ್ಕೆ ಸ್ವಲ್ಪ ಪಾಠ ಹೇಳೋದು ಬಿಟ್ಟರೆ ತುಂಬ ರೆಸ್ಪಾನ್ಸಿಬಲ್ ಆಗಿರುವಂಥ ಜಾಬ್ ಏನಿಲ್ಲ ಬೇರೆ ಜಾಬ್ ಕಂಪೇರ್ ಮಾಡಿಕೊಂಡು. ಸೊ ಶನಿ ಹೇಗಿದ್ದಾನೆ ಅಂತ ನೋಡಿ. ಶನಿ ಬಂದ ನಿಮಗೆ ಈ ವಿದ್ಯಾಕಾರಕ ಶನಿ ಉಚ್ಚ ಸ್ಥಾನಕ್ಕೆ ಹತ್ತಿರ ಇದ್ದಾನೆ, ಮಿತ್ರನ ಮನೆಗಿದ್ದಾನೆ, ಮಿತ್ರನ ಜೊತೆಗಿದ್ದಾನೆ. ಆ ಮಿತ್ರ ಮತ್ತು ಉಚ್ಚ ಸ್ಥಾನದಲ್ಲಿದ್ದಾನೆ. ಆಲ್ಮೋಸ್ಟ್ ಅದು 2ನೇ ಮನೆ ಆಗಿದೆ. ಆಲ್ಮೋಸ್ಟ್ ಅಲ್ಲಿ ಈಸ್ ಕಂಫರ್ಟಬಲ್.
ತುಂಬ ಕಂಫರ್ಟಬಲ್ ಇದೆ. ಸೊ ಕಾರಕದ್ದೇನು ತೊಂದರೆ, ಅವರಿಗೆ ಟ್ಯಾಲೆಂಟಿಗೇನು ಕಡಿಮೆ ಇಲ್ಲ, ಅದು ಜಾತಕದ ಪ್ರಕಾರ ಕಾಣ್ತಾ ಇದೆ, ಅವ್ರು ಹೇಳುವಂಥ ಅದರ ಪ್ರಕಾರ ಕಾಣ್ತಾ ಇದೆ. ಯೂಶ್ವಲಿ ಆ ಸ್ಕೂಲ್ ಅವರು ನಿಮ್ಮನ್ನು ಬಿಟ್ಕೊಳ್ಳಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಅಂಬೋದ್ರಲ್ಲೇ ಗೊತ್ತಾಗ್ತದೆ ಅವ್ರಿಗೆ ಟ್ಯಾಲೆಂಟ್ ಇದೆ ಅಂತ. ಪ್ರತ್ಯೇಕವಾಗಿ ಶನಿಯನ್ನು ನೋಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಹೋಗಲಿ ಸ್ಕೂಲ್ ವಾತಾವರಣದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಅಥವಾ ಸ್ಕೂಲಲ್ಲಿ ಯಾರು ಕೊಲೀಗ್ಸ್ ಆಗಲಿ ಅವರಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂಥದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ದಶಮ ಸ್ಥಾನವನ್ನು ನೋಡಿ, ವೃಷಭ ರಾಶಿಯಲ್ಲಿ ಕುಜ ನೋಡ್ತಾ ಇದ್ದಾನೆ. ಕುಜ ಬಿಟ್ಟರೆ ಇನ್ಯಾರು ನೋಡ್ತಾ ಇಲ್ಲ. ಆ ಕುಜ ಕೂಡ ನಿಮಗೆ ಯೋಗಕಾರಕನಾಗಿದ್ದಾನೆ. ಯೋಗಕಾರಕ ಪ್ಲಸ್ ಶುಭಗ್ರಹ ಆದಂಥ ಗುರುವಿನ ಜೊತೆಗಿದ್ದಾನೆ, ಚೆನ್ನಾಗೇ ಇದೆ. ಇನ್ನೊಂದು, ಯಾವ ಜಾಬು ಆಗಲಿ 100% ಅನುಕೂಲವಾಗಿರುತ್ತೆ ಅಂತ ಅಂದ್ಕೊಳ್ಬೇಕು. ನಿಮಗೆ ಸಾಕ್ಷಾತ್ತು ವೆಂಕಟರಮಣ ದೇವರ ಗುಡಿಯಲ್ಲಿ, ತಿರುಮಲ ಗರ್ಭಗುಡಿಯಲ್ಲಿ ಪೂಜೆ ಮಾಡೋರಿಗೆ ಕೂಡ ಸಮಸ್ಯೆಗಳಿರ್ತವೆ. ಹಾಗೆ ಎಲ್ಲರಿಗೂ ಸಮಸ್ಯೆಗಳಿರಲ್ಲ ಅಂತ ನೀವು ಅಂದ್ಕೊಳ್ಬೇಕು. ಸಮಸ್ಯೆಗಳು. ಹಾಗಾಗಿ ಮೇಜರ್ ಆಗಿ ಈ ಉದ್ಯೋಗದಲ್ಲಿ ತುಂಬ ಹೋಗಿಸಿಕೊಳ್ಳೋ ಥರ, ಕೆರೀರ್ ಮುಂದೆ ಒರೆಯೋ ಥರ ಆ ಥರ ಏನಾದರೂ ಸಮಸ್ಯೆ ಇದೆಯಾ? ಏನೂ ಇಲ್ಲ. ಸಣ್ಣ ಪುಟ್ಟ ತೊಂದರೆ ಎಲ್ಲರಿಗೂ ಇರುತ್ತೆ. ತೊಂದರೆ ಇಲ್ಲಾರದಂಥ ಜಾತಕಗಳು ಯಾರಿಗೂ ಇರಲ್ಲ. ಅದರಲ್ಲಿ ಜಾತಕದಲ್ಲಿ ನಿಮಗೆ ತೊಂದರೆ ಕಾಣಿಸೋದ್ರೂ ಕೂಡ ರಿಯಾಲಿಟಿಯಲ್ಲಿ ಅದರಲ್ಲಿ ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ಅಷ್ಟು ಡೀಪಾಗಿ ನಾವು ಆಲೋಚನೆ ಮಾಡೋಕ್ಕಾಗ್ತದೆ. ಸೊ ಉದ್ಯೋಗದ ಹೇಗೆ ನೋಡಿದರೂ ಕೂಡ ಜಾತಕದಲ್ಲೂ ಚೆನ್ನಾಗಿದೆ. ಅವರು ಹೇಳೋ ಪ್ರಕಾರ ಕೂಡ ಉದ್ಯೋಗದಲ್ಲಿ ಅವ್ರಿಗೇನು ತೊಂದರೆ ಇಲ್ಲ. ಪ್ರಾಬ್ಲಮ್ ಎಲ್ಲಿದೆ? ಫ್ಯಾಮಿಲಿಯಲ್ಲಿದೆ. ಸೊ ಫ್ಯಾಮಿಲಿಯಲ್ಲೇನು, ಗಂಡ ಉದ್ಯೋಗಕ್ಕೆ ತೋರಿಸ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಉದ್ಯೋಗಕ್ಕೆ ಕಳಿಸ್ಲಿಕ್ಕೆ ಅತ್ತೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅತ್ತೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದರೆ ಮನೆಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಅತ್ತೆ ಮಾವನ ನೋಡಿಕೊಳ್ಬೇಕು. ಈಗ ಸದ್ಯದಲ್ಲಂತೂ ಅತ್ತೆ ಮಾವನ ನೋಡಿಕೊಳ್ಬೇಕು, ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಅಷ್ಟಕ್ಕಿಂತಲೂ ಮುಂಚೆ ಒಂದು ಮಗು ಆಯಿತು, ಆ ಮಗುನ ನೋಡ್ಕೊಳ್ಬೇಕಾಯಿತು, ಅದೊಂದು ರೆಸ್ಪಾನ್ಸಿಬಿಲಿಟಿ. ಇದಕ್ಕೇನು ಪರಿಹಾರ ಹೇಳಿ? ಸೊ ಯಾವ ಥರ ಪರಿಹಾರ ಸಿಗಬಹುದು? ಸೊ ಯಾವ ಥರ ಪರಿಹಾರ ಸಿಗುತ್ತೆ? ಇದಕ್ಕೆ ನಾವೇನು ಮಾಡ್ತೀವಿ, ಪರಿಹಾರಗಳು ಕೂಡ ಎಲ್ಲದಕ್ಕೂ ರೆಡಿಮೇಡ್ ಮಾಡಿಬಿಟ್ಟಿದ್ದೀವಿ. ಸೊ ಯೂಶ್ವಲಿ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ರೆಸ್ಪಾನ್ಸಿಬಲ್ ಯಾರು? ಫ್ಯಾಮಿಲಿ ಅಂತಂದರೆ ಕಾರಕ ಗುರು. ಸೊ ಗುರುಗಳ ದೇವಸ್ಥಾನಕ್ಕೆ ಹೋಗು, ಸೊ ಗುರುಗಳ ಪ್ರದಕ್ಷಿಣೆ ಮಾಡು, ಅಲ್ಲೊಂದು ಸೇವೆ ಮಾಡಿಸು, ಮಂತ್ರಾಲಯಕ್ಕೆ ಹೋಗಿ ಬಾ, ಈ ಥರ ಅನೇಕ ಅಂತ ಹೇಳ್ಬೋದು. ಯಾಕಂದರೆ ಆ ಗುರು ಅಂತಂಬುದು ಲಿಂಕ್ ಆದರೆ ಸಾಕು. ಆ ವಿಷಯಕ್ಕೆ ಯಾವುದು ಲಿಂಕ್ ಆಗುತ್ತೋ ಆ ಗ್ರಹಕ್ಕೆ ಸಂಬಂಧಪಟ್ಟದ್ದು ಹೇಳ್ಬಿಡ್ತೇವೆ ನಾವು. ಸೊ ಗುರುಗೆ ಸಂಬಂಧಪಟ್ಟ ಶಾಂತಿ ಆಗಬೇಕು, ಗುರು ಒಂದು 16,000 ಸಲ ಜಪ ಮಾಡಿಸ್ಬೇಕು, ಈ ಥರ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಇದೆಲ್ಲ ಕೂಡ ರೆಮಿಡೀಸೇ. ಆದರೆ ಡೈರೆಕ್ಟಾಗಿ ಇದಕ್ಕೆ ಜ್ಯೋತಿಷ್ಯ ಬೇಕಾಗಿಲ್ಲ. ಯಾರು ಬೇಕಾದ್ರೂ, ಒಂದು ಸಣ್ಣ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕ ಇರ್ತಾನೆ ಪಾಪ, ಅವನಿಗೆ ಪಾಪ ಏನೋ ಓದ್ಕೊಂಡಿರ್ತಾನೆ ಡಿಗ್ರಿ ತನಕ, ಎಲ್ಲಿ ಉದ್ಯೋಗ ಬಂದಿರಲ್ಲ. ತಂದೆ ಏನು ಮಾಡಿದ್ದೀನಿ, ನೀನು ಓದಿದ್ದು ಸಾಕು, ಒಂದು ದೇವಸ್ಥಾನ ತೋರಿಸ್ತೇನೆ, ಅಲ್ಲಿ ಪೂಜೆ ಮಾಡ್ಕೊಂಡಿರು ಅಂತ ಹೇಳಿರ್ತಾನೆ. ಒಂದು ಸಣ್ಣ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾನೆ. ಅವನಿಗೆ ಅಷ್ಟೆಲ್ಲ ಜ್ಯೋತಿಷ ನಾಲೆಡ್ಜ್ ಆ ಸಣ್ಣ ದೇವಸ್ಥಾನದಲ್ಲಿ ಯಾಕೆ ಪೂಜೆ ಮಾಡ್ತಾನೆ? ಮಾಡಲ್ವಲ್ಲ. ಸೊ ಹಾಗಾಗಿ ಭಾಳ ಜನ ನೋಡಿ, ಈ ಒಂದು ಪುಸ್ತಕ ಬರೀತಾನೆ, ಸೊ ನೀವು ಲಕ್ಷಾಧಿಕಾರಿಗಳು ಆಗುವುದು ಹೇಗೆ, ಈ ಪುಸ್ತಕ ಕೊಂಡ್ಕೊಳ್ಳಿ. ಅವನು ನಿಜವಾಗ ಲಕ್ಷಾಧಿಕಾರಿ ಆಗೋಗಿದ್ರೆ ಆ ಪುಸ್ತಕ ಯಾಕೆ ಬರೀತಾನೆ? ಅಷ್ಟು ಪುರುಸೊತ್ತು ಯಾರಿಗೂ ಇರಲ್ಲ. ಸೊ ಹಾಗಾಗಿ ಇದೆಲ್ಲ ಕೂಡ ನಾವು ಬೇಕಾಗಿಲ್ಲ. ಸಣ್ಣ ದೇವಸ್ಥಾನದಲ್ಲಿ ಒಬ್ಬ ಜ್ಯೋತಿಷ ಹೇಳ್ತಾನೆ, ಸೊ ನಮಗೆ ಇಷ್ಟೆಲ್ಲ ಕಲ್ತ್ಕೊಂಡಿದ್ದೆ ಯಾಕೆ? ಇದೆಲ್ಲ ಇಲ್ಲದ್ರೂ ಕೂಡ, ಸೊ ನಿಮಗೆ ಫ್ಯಾಮಿಲಿ ಪ್ರಾಬ್ಲಮ್ ಬರ್ತಾ ಇದೆಯಾ? ಫ್ಯಾಮಿಲಿ ಪ್ರಾಬ್ಲಮ್ಗೆ ಯಾರು ಕಾರಕ? ಗುರು. ಸೊ ಅಥವಾ ನಿನ್ನ ಜಾತಕದಲ್ಲಿ ದ್ವಿತೀಯ ಸ್ಥಾನಾಧಿಪತಿ ಯಾರು? ಬುಧ. ಸೊ ಅದಕ್ಕೆ ಸಂಬಂಧಪಟ್ಟ 2 ಪೂಜೆ 2 ಹೋಮ ಹೇಳಿಬಿಡಿ, ಅವ್ರು ಮಾಡಿಸ್ತಾರೆ. ಪಾಸಿಟಿವ್ ಪ್ಲಾಸಿಬೋ ಎಫೆಕ್ಟ್. ಸೊ ನಾನು ಮಾಡಿದ್ದರಿಂದ ನನಗೆ ಅನುಕೂಲ ಆಗಿದೆ ಅಂತ ಅವ್ರು ಅಂದುಕೊಡ್ತಾರೆ, ಮುಗಿದಾಯ್ತು. ಅದಕ್ಕೆ ಇಷ್ಟೆಲ್ಲ ಹಿಸ್ಟ್ರಿ ತಿಳ್ಕೊಳ್ಳೋದು ಬೇಕಾಗಿಲ್ಲ, ಇಷ್ಟು ಪರಿಶ್ರಮ ಬೇಕಾಗಿಲ್ಲ. ಏಕೆಂದರೆ ಎಷ್ಟೇ ನೀವು ಗ್ರಹಗಳನ್ನು ಚಚ್ಚಿಕೊಂಡ್ರೂ ಜಾತಕದಲ್ಲಿ ದ್ವಿತೀಯ ಸ್ಥಾನಾಧಿಪತಿ ಎಲ್ಲಿದ್ದಾನೆ, ಅವನು ಯಾರ ಜೊತೆಗಿದ್ದಾನೆ, ಅವನು ವಕ್ರಿಯಾಗಿದ್ದಾನೆ, ಉಚ್ಚಾಗಿದ್ದಾನೆ, ನವಾಂಶದಲ್ಲಿ ಹೇಗಿದ್ದಾನೆ, ಷಡ್ಬಲದಲ್ಲಿ ಎಷ್ಟು ಬಲ ಇದೆ, ಅಷ್ಟಕ ವರ್ಗದಲ್ಲಿ ಹೇಗಿದ್ದಾನೆ, ಇಷ್ಟೆಲ್ಲ ತಿಳ್ಕೊಂಡು ಕೊನೆಗೆ ನೀವೇನು ಹೇಳ್ತೀರಿ? ಹೋಮ ಮಾಡಿಸಿದ್ದೀರಿ. ಅವನು ಅದೇ ಹೇಳ್ತಾನಲ್ವಾ, ನೀವು ಇಷ್ಟೆಲ್ಲ ಮಾಡಿ ಹೇಳೋದು ಒಂದೇ, ಅವನೆಲ್ಲ ಹೇಳೋದು ಒಂದೇ. ಬಟ್ ಇಲ್ಲಿ ಕೊನೆಗೆ ಎಲ್ಲರೂ ಕೂಡ ಒಂದೇ ಕಡೆ ಸೇರ್ತಾರೆ. ಸೊ ಇಲ್ಲಿ ಎಲ್ಲದಕ್ಕೂ ಕೆಲವೊಂದಕ್ಕೆ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ, ಅಡ್ವೈಸ್ ಮಾಡಬೇಕಾಗುತ್ತೆ. ಈ ಪರಿಹಾರಗಳು ಹೇಳೋದು ಕೊನೆಯ ಆಪ್ಷನ್. ನಾವು ಏನು ಅಡ್ವೈಸ್ ಮಾಡಿದರೂ ಕೂಡ ಅವರ ಕಿವಿಗಳಿಗೆ ಹೋಗ್ತಾ ಇಲ್ಲ. ನಾವೆಷ್ಟೇ ಪ್ರಯತ್ನ ಮಾಡಿ ಹೀಗಿರಬೇಕು ಅಂತ, ಆದರೂ ಅವ್ರಿಗೆ ಇರೋಕ್ಕಾಗ್ತಾ ಇಲ್ಲ. ಆದರೆ ಕೊನೆಗೆ ಭಗವಂತನೇ ಇನ್ನು ನೀನೇ ಮಾಡಿಸ್ಕೋಬೇಕು ಅಂಥೇಳಿ ಭಗವಂತನಿಗೆ ಎಸ್ಕಲೇಟ್ ಮಾಡೋದಷ್ಟೇ ನಮ್ಮ ಕೆಲಸ. ಅದು ಸೇಫಾಗಿ.
ಇಲ್ಲಿ ಒಂದು ನಾನು ಹೇಳ್ತೇನೆ, ರೀಸೆಂಟಾಗಿ ಒಂದು ಪ್ರಶ್ನೆ ಕೇಳಿದ್ರು, ತುಂಬ ಪ್ರಾಬ್ಲಮ್ ಆಗಿದೆ, ಉದ್ಯೋಗದಲ್ಲಿ ತುಂಬ ಕಷ್ಟ ಆಗಿದೆ, ಏನು ಮಾಡೋದು, ಸಂಸಾರ ಇದೆ, ತಿನ್ನೋಕ್ಕೂ ಕೂಡ ತುಂಬ ಕಷ್ಟ ಆಗಿದೆ, ಹಣಕ್ಕೆ ಏನು ಮಾಡೋದು ಹೇಳಿ, ಜಾಬಲ್ಲಿ ತುಂಬ ಚೆನ್ನಾಗಿ ಪ್ರಾಬ್ಲಮ್ ಇದೆ ನೋಡಿ ಅಂತ ಹೇಳಿ. ಏನು ಮಾಡ್ತಾ ಇದ್ದೀರಿ ನೀವು ಅಂತ. ನಾನೊಂದು ಫೋಟೋ ಸ್ಟುಡಿಯೋ ಇಟ್ಕೊಂಡಿದ್ದೀನಿ, ತುಂಬ ಕಮಿಟ್ಮೆಂಟ್ ಇದೆ, ಮಕ್ಕಳ ನಾವು ಫೀಸುಗಳು ಕಟ್ಟಬೇಕು, ಎಲ್ಲ ಇದೆ, ಬಟ್ ಏನು ಮಾಡೋದು, ಲಾಕ್ಡೌನ್ ಆಗಿದೆ, ಏನು ಮಾಡಬೇಕು, ಅದಕ್ಕೆ ನಾವು ಪರಿಹಾರ ತಿಳಿಸಿ. ಈಗ ನಾವೇನಾದರೂ ಒಂದು ಹೋಮ ಮಾಡಿಸಿದ್ವಿ ಅಂತ ಅಂದ್ಕೊಳ್ಳಿ, ಇದ್ದಕ್ಕಿದ್ದ ಲಾಕ್ಡೌನ್ ತೆಗಿತಾರ, ಅವನಿಗೆ ಪರಿಹಾರ ಏನು ಕೊಡ್ತೀವಿ? ಲಾಕ್ಡೌನಲ್ಲಿ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ, ನಮ್ಮೊಬ್ಬರಿಗೆ ಅಲ್ಲ, ಆಲ್ಮೋಸ್ಟ್ ಆಲ್ ಈ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿಕೊಂಡವರಿಗೆ ಬಿಟ್ಟರೆ ಉಳಿದವ್ರು ಎಲ್ಲರಿಗೂ ತೊಂದರೆ. ಏನೋ ಹಣ ಕಾಸು ಮನೆಗಿಟ್ಟುಕೊಂಡು ಪ್ಯಾಷನ್ಗೋಸ್ಕರ ಉದ್ಯೋಗ ಮಾಡೋವರಿಗೆ ಅಥವಾ ಮನೆಗಿದ್ದರೂ ಕೂಡ ಉದ್ಯೋಗ ಭಾರ ಮುಂದೆ ನಡೆಸ್ಕೊಳ್ಳೋರಿಗೆ ಏನು ತೊಂದರೆ ಇಲ್ಲ. ಬಟ್ ಮೆಜಾರಿಟಿ ಪೀಪಲ್ಗೆ ಏನಾಗ್ತದೆ, ತೊಂದರೆ. ಸೊ ಅವ್ರಿಗೆ ನೀವೇನು ಪರಿಹಾರ ಕೊಡ್ತೀವಿ? ಏನು ಪರಿಹಾರ, ಕಾಲಕ್ಕೆ ಕಾಯಬೇಕಾದಷ್ಟೇ, ಏನು ಪರಿಹಾರ ಏನಿಲ್ಲ. ಅದಕ್ಕೋಸ್ಕರ ಒಂದು ಹೋಮ ಮಾಡ್ತೀವಿ ಅಥವಾ ಧೈರ್ಯ ಕೊಡಲಿಕ್ಕೆ ಏನೋ ಪ್ರಯತ್ನ ಮಾಡಬೇಕು. ಇಲ್ಲ, ನಿಮಗೆ ಅಲ್ಲ, ಎಲ್ಲರಿಗೂ ತೊಂದರೆ ಆಗಿದೆ, ಸೊ ನಿಮಗೆ ಒಬ್ಬರಿಗೆ ಅಂತ ತೊಂದರೆ ಆಯ್ತು ಮಾಡ್ಕೋಬೇಡಿ, ನಿಮ್ಮ ಜಾತಕದಲ್ಲಿ ಏನೂ ತೊಂದರೆ ಇಲ್ಲ, ಇದು ಎಲ್ಲರಿಗೂ ತೊಂದರೆ ಇಲ್ಲ. ಹಾಗಾಗಿ ಕಾಯಬೇಕಾದ್ದೇ ವಿನಃ ಬೇರೆ ಮಾರ್ಗ ಇಲ್ಲ. ಸಮಸ್ತ ಶಾಂತಿಗಳು ಮನಃಶಾಂತಿಗೋಸ್ಕರವೇ. ಮನಃಶಾಂತಿ ಆಗಬೇಕಾದ್ರೆ ಏನಾದರೂ ಒಂದು ಮಾಡಿಕೊಳ್ಳಿ, ಅಥವಾ ನಿಮಗೆ ಏನಾದರೂ ಸಹಾಯ ಬೇಕಾದ್ರೆ ಅದಕ್ಕೆ ಕನ್ಸರ್ನ್ ಸಂಬಂಧಪಟ್ಟವರ ಸ್ವಲ್ಪ ಅಪ್ರೋಚ್ ಆಗಿ. ಹಣ ಇಲ್ಲ ಅಂಥೇಳಿ ಗಾಳಿಯಲ್ಲಿ ದೀಪ ಇಟ್ಟು ನೋಡ್ಕೊಳ್ಳೋದಲ್ಲ. ಹಣ ಪ್ರಾಬ್ಲಮ್ ಇದೆ, ಇಂಥ ಸಮಯದಲ್ಲ ಮಿತ್ರರು, ಬಾಂಧುಗಳು ಇವರೆಲ್ಲ ಗೊತ್ತಿರ್ತಾರೆ. ನಿಜವಾಗಿಯೂ ನಮಗೆ ಬೇಸಿಕ್ ಪ್ರಾಬ್ಲಮೇ ಆದರೆ ನಮಗೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಬ್ರಾಹ್ಮಣರು, ಅರ್ಚಕರು, ಪಾಪ ಅವರಿಗೆ ಸಂಬಳಗಳಿಲ್ಲ, ಎಷ್ಟೋ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರಿಗೆ ಗೊತ್ತಿದ್ದಂಥ ಒಂದು ಸರ್ಕಲ್ ಇರ್ತದಲ್ಲ, ಅವ್ರಿಗೆ ಗೊತ್ತಿರಲ್ವ ನಮಗೆ ಬೇಸಿಕ್ ಪ್ರಾಬ್ಲಮ್ ಕೂಡ ಇದೆ ಅಂತೇಳಿ ಗೊತ್ತಿರುತ್ತೆ. ಬಿಯಾಂಡ್ ದ ಬೇಸಿಕ್ ಲಿಮಿಟ್ಗೋಸ್ಕರ ನಾವು ಕಾಯಬೇಕಾದ್ರೆ, ನಾ EMI ಪೇ ಮಾಡಬೇಕು, ತಿಂಗಳಿಗೆ 30,000 ಪೇ ಮಾಡಬೇಕು, ನಾ ಏನು ಮಾಡಲಿ, ಯಾರು ಕೊಡ್ತಾರೆ? ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಕಾಯಬೇಕಾದೊಂದೇ ಮಾರ್ಗ. ಅದಕ್ಕೆ ಏನೋ ಒಂದು ಹೋಮ ಪೂಜೆ ಮಾಡಿದ್ರೆ ಇದ್ದಕ್ಕಿದ್ದಾಗ ಮಿರಾಕಲ್ ನಡೆಯುತ್ತೆ ಅಂತಂಬೋದು ನಾವು ಎಂಟರ್ಟೈನ್ ಮಾಡಬಾರ್ದು, ಆಗಲ್ಲ. ಸೊ ಇಲ್ಲಿ ಈ ಕೇಸಲ್ಲಿ ಆ ಹುಡುಗಿ ಉದ್ಯೋಗಕ್ಕೆ ಪ್ರಾಬ್ಲಮ್ ಏನಾಗ್ತಾ ಇದೆ, ಗಂಡ ಬೇಡ ಅಂತ ಇದ್ದಾನೆ, ಏನಾದರೂ ಹೋಮ ಪೂಜೆ ಇದೆಯಾ, ಪರಿಹಾರ ಇದೆಯಾ, ಗಂಡ ಎಸ್ ಅಂತ ಹೇಳಬೇಕಾದ್ರೆ, ಮಗುನ ನೋಡ್ಕೋಬೇಕಾದ ಜವಾಬ್ದಾರಿ ಒಂದು ತಾಯಿಯಾಗಿ ಇದೆ, ಏನಾದರೂ ಪರಿಹಾರ ಇದೆಯಾ, ಮಗುನ ನೋಡ್ಕೊಳ್ಳೋದೆ, ನನ್ನ ಮತ್ತೆ ಮಗುನ ನೋಡ್ಕೊಳ್ಳಿ, ನಾನು ಉದ್ಯೋಗಕ್ಕೆ ಹೋಗ್ತೇನೆ. ಅದರಿಂದ ಯಾರ ಭವಿಷ್ಯತ್ತು ಹಾಳಾಗ್ತದೆ? ಮಗು ಜೀವನ ಹಾಳಾಗುತ್ತೆ. ಮಗುಗೆ ತಾಯಿ ಇಲ್ಲದಂಥ ಒಂದು ತಾಯಿಯ ಪ್ರೀತಿ ಇಲ್ಲದಂತೆ ಆಗ್ತದೆ. ಅದಕ್ಕೆ ಜ್ಯೋತಿಷ್ಶಾಸ್ತ್ರ ಎಂಟರ್ಟೈನ್ ಮಾಡುತ್ತಾ ನಾವು ಎಂಟರ್ಟೈನ್ ಮಾಡಬೇಕಾ? ಕೊನೆಗೆ ವಯಸ್ಸಾದಂಥ ಅತ್ತಿ ಮಾವ ಆಗಲಿ ತಂದೆ ತಾಯಿ ಆಗಲಿ ಈಕ್ವಲೆಂಟ್. ಅತ್ತಿ ಮಾವನೇ ತಂದೆ ತಾಯಿಗೆ ಸಮಾನ. ಸೊ ತಂದೆ ತಾಯಿಗಳನ್ನು ನಾನು ಯಾಕೆ ನೋಡಿಕೊಳ್ಳಬೇಕು? ನಾನು ಇದಕ್ಕೆ ಹೋಗ್ತೇನೆ, ಉದ್ಯೋಗಕ್ಕೆ ಹೋಗ್ತೇನೆ. ಇದು ಕೂಡ ಮಾಡಬೇಕಾದಂಥ ರೆಸ್ಪಾನ್ಸಿಬಿಲಿಟಿಯಿಂದ ದೂರ ಸರಿಯುತ್ತೆ. ಇದು ಕೂಡ ಶಾಸ್ತ್ರ ಎಂಟರ್ಟೈನ್ ಮಾಡಲ್ಲ. ಇದು ಬಿಟ್ಟು ಬೇರೆ ಏನಾದರೂ ಪ್ರಾಬ್ಲಮ್ ಆದರೆ, ಈಗ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ, ಸೊ ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಆದ್ದರಿಂದ ಉದ್ಯೋಗಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ, ಆ ಹೆಲ್ತ್ ಪ್ರಾಬ್ಲಮ್ ಓವರ್ಕಮ್ ಮಾಡಲಿಕ್ಕೆ ಏನಾದರೂ ಪರಿಹಾರ ಕೊಡಿ ಅಂತಂದರೆ ಕೊಡ್ಬೋದು. ಸ್ವಲ್ಪ ಆರೋಗ್ಯ ಸೂತ್ರಗಳನ್ನು ಹೇಳ್ತೇವೆ, ಇಂತಿಂಥ ಧನ್ವಂತರಿ, ಇಂಥದ್ದು ಭಗವಂತನ ಪ್ರಾರ್ಥನೆ ಮಾಡಿ, ಇಂತಿಂಥ ದೇವಸ್ಥಾನಕ್ಕೆ ಸುತ್ತಿ ಅಂತ ಹೇಳ್ಬೋದು. ಆದರೆ ಮೇಯ್ನ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದೇ ನನಗೆ ಬಂಧಕ್ಕಾಗ್ತಾ ಇದೆ. ಇದು ಯಾವುದು ನನಗೆ ಬೇಕಾಗಿಲ್ಲ. ನಾನು ಮನೆಯನ್ನು ನೋಡ್ಕೊಳ್ಳೋದಿಲ್ಲ, ಅತ್ತೆ ಮಾವನ ನೋಡ್ಕೊಳ್ಳೋದಿಲ್ಲ, ಮಕ್ಕಳನ್ನ ನೋಡ್ಕೊಳ್ಳೋದಿಲ್ಲ, ಗಂಡನ ಮಾತಾಡಿಸೋದಿಲ್ಲ, ಇವುಗಳದೆಲ್ಲ ಮನೆಗಿದ್ರೆ ಕಿರಿಕಿರಿ, ನಾನು ಉದ್ಯೋಗಕ್ಕೆ ಹೋಗಬೇಕು, ಅದಕ್ಕೇನಾದರೂ ಪರಿಹಾರ ತಿಳಿಸಿ. ಪರಿಹಾರ ಏನೂ ಇಲ್ಲ ಅದಕ್ಕೆ. ನೆಕ್ಸ್ಟ್, ಇನ್ ಕೇಸ್ ಆ ಥರ ಬೇಡ ಅಂತ ಕರೇಜಿಂದ ಡೈರೆಕ್ಟಾಗಿ ಅವರೇ ಹೋಗೋರಿದ್ದಾರೆ. ಜ್ಯೋತಿಷಕ್ಕೆ ಆಗಬೇಕು ಅದಕ್ಕೆ. ಎಷ್ಟೋ ಜನ ಅವರೇ ಹೋಗಿ ಉದ್ಯೋಗ ಹೋಗಿ ಮನೆಯಲ್ಲಿ ಏನು ಮಾಡ್ತಾರೆ, ನಾನು ಮಾಡೋದಿಲ್ಲ, ನಾನು ಉದ್ಯೋಗಕ್ಕೆ ಹೋಗ್ತೇನೆ. ಇಲ್ಲ ನೀವು ಜಾಸ್ತಿ ಗಲಾಟೆ ಮಾಡಿದ್ರೆ ನಾನು TV9 ಅಪ್ರೋಚ್ ಆಗ್ತೇನೆ, ಅಥವಾ ನಮ್ಮ ಲಾಯರ್ನ ಅಪ್ರೋಚ್ ಆಗ್ತೇನೆ, ನಾನು ಕೇಸ್ ಆಗ್ತೀನಿ ಅಂತಂದರೆ ಅವರೇ ಹೆದರ್ಕೊಂಡು ಸುಮ್ಮನೆ ಇರ್ತಾರೆ, ನಾವು ಹೋಗ್ಬೋದು. ಒಂದು ವೇಳೆ ಅವರು ಗಂಡ ಬೇಡ ಅಂತಿದ್ದಕ್ಕೆ ಈ ಹುಡುಗಿ ಹೋಗಲ್ಲ ಅಂತ ರಿಸೈನ್ ಮಾಡಿದ ಅಂದರೆ ಗಂಡನ ಮೇಲೆ ಎಲ್ಲೋ ಒಂದು ಪ್ರೀತಿ ಆಗಲಿ ಇರಬೇಕು, ಅಥವಾ ಭಯ ಆಗಲಿ ಇರಬೇಕು. ಸೊ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಏನು ಬೇಕು? ಅದಕ್ಕೆ ಪರಿಹಾರ ಯಾಕೆ? ಧೈರ್ಯ ಬರಲಿಕ್ಕೆ ಪರಿಹಾರ ಬೇಕು. ಸೊ ಇದೆಲ್ಲ ಕೂಡ ಸೂಕ್ಷ್ಮವಾದಂಥ ವಿಚಾರ. ಇಲ್ಲಿ ನಮಗೆ ಅವ್ರಿಗೆ ಪರಿಹಾರ ಕೊಡಲಿಕ್ಕೆ ಏನೂ ಇಲ್ಲ. ಏನಾದರೂ ಆರೋಗ್ಯ ತೊಂದರೆ ಇದೆಯಾ, ಪರಿಹಾರ ಕೊಡಿ. ಮತ್ತು ಇನ್ನೊಂದು ಪ್ರಶ್ನೆ ಕೇಳಿದಾರೆ ಏನಂತಂದರೆ, ಇಲ್ಲ ಗಂಡ ಸರಿಯಾಗಿ ಉದ್ಯೋಗ ಮಾಡ್ತಾ ಇಲ್ಲ, ಗಂಡನಿಂದ ಬರುವಂಥ ಆದಾಯ ತುಂಬ ಕಡಿಮೆ ಇದೆ, ಮನೆಗೆ ಬಹಳ ಕಮಿಟ್ಮೆಂಟ್ಸ್ ಇದೆ,
ಅದಕ್ಕಾದರೂ ನಾವು ಉದ್ಯೋಗ ಮಾಡಲೇಬೇಕು. ನಿಜವಾಗಿ ಇನ್ ದಟ್ ಕೇಸ್ ಆದರೆ ಆ ಹುಡುಗಿ ಜ್ಯೋತಿಷ್ಯನ ಪರ್ಮಿಷನು ಪರಿಹಾರಕ್ಕೋಸ್ಕರ ವೆಯ್ಟ್ ಮಾಡಲ್ಲ. ಯಾರು ವೆಯ್ಟ್ ಮಾಡಲ್ಲ. ನಮಗೆ ಪ್ರಾಣ ಭಯ ಆಗತ್ತೆ ಅಂತಂದರೆ ನಾವು ವ್ಯಾಕ್ಸಿನ್ ಅದು ಏನು, ಅದ್ರ ಕಾಂಪೋನೇಷನ್ ಏನು, ಅದ್ರ ಟೆಸ್ಟ್ ಆಗಿದೆಯಾ, ಬ್ರಿಡ್ಜ್ ಟ್ರಯಲ್ಸ್ ಆಗಿದೆಯಲ್ಲ ನಾವು ನೋಡ್ತಿಲ್ಲ, ಹಾಕ್ಕೊಳ್ಬೇಕಷ್ಟೆ. ಇಲ್ಲಿ ಆಂಧ್ರದಲ್ಲಿ ಕೆಲವಿನ ಒಂದು ಹಳ್ಳಿಯಲ್ಲಿ ಕರೋನಾಗೆ ಸಂಬಂಧಪಟ್ಟ ಒಂದು ಆಯುರ್ವೇದ ಔಷಧ ತುಂಬ ಫಲ ಕೊಡ್ತಾ ಇದೆ. ಗವರ್ನಮೆಂಟ್ ಅಪ್ರೂವ್ ಮಾಡೋರಿಗೆ ಯಾರನ್ನ ಕಾಯ್ತಾ ಇದ್ದಾರೆ, ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಹೋಗ್ತಾ ಇಲ್ಲ. ಸೊ ಇದೆಲ್ಲ ಏನಂತಂದರೆ ಗೊಂದಲ. ಅವರ ಮನಸ್ಸಿನಲ್ಲಿ ಹೋಗಬೇಕು ಅಂತ ಇರುತ್ತೆ, ಮನೆಗಿರಬೇಕು, ಇವ್ರಿಗೆಲ್ಲ ಜೊತೆಗಿರಬೇಕು ಅಂತ ಇರುತ್ತೆ. ಈ ಥರ ಗೊಂದಲ ಸ್ಥಿತಿಯಲ್ಲಿ ಇರುತ್ತೆ. ಇಲ್ಲಿ ಏನು ಮಾಡಬೇಕು, ಅವರು ಸೆಲ್ಫಾಗಿ ಡೈರೆಕ್ಟಾಗಿ ಅವ್ರಿಗೆ ಮೋಟಿವೇಶನ್ ಮಾಡಬೇಕಾದ್ರೆ ಹೊತ್ತು ಥರ್ಡ್ ಪಾರ್ಟಿಯಿಂದ ಈ ರಿಕ್ವೆಸ್ಟ್ ಬಂದಾಗ ಏನು ಹೇಳೋಕ್ಕೂ ಆಗಲ್ಲ. ಸೊ ಏನು ಮಾಡಬೇಕು, ಸಿಂಪಲಾಗಿ ಇದನ್ನು ನಾವು ಎಸ್ಕಲೇಟ್ ಮಾಡಬೇಕು ಅಂತಂದರೆ, ಸದ್ಯಕ್ಕೆ ಗುರುಬಲ ಇದೆ, ಪ್ಲಸ್ ಇನ್ನೊಂದು ನೋಡಿ, ಇವರಿಗೆ 7 ಶನಿ ನಡೀತಾ ಇದೆ, ಅದರಲ್ಲೂ ಜನ್ಮಶನಿ ನಡೀತಾ ಇದೆ. ಸೊ ಜನ್ಮಶನಿ ಇದ್ದಾಗ ಈ ಥರ ಗೊಂದಲಗಳಿರುತ್ತೆ. ಈಗ ಆಲ್ರೆಡಿ ಆ ಹುಡುಗಿಗೆ ಸ್ಟಾರ್ಟ್ ಆಗಿ 2.5 ವರ್ಷ ಆಯಿತು ಜನ್ಮಶನಿ, 7 ಶನಿ. ಈಗ ಕರೆಂಟ್ಲಿ ಜನ್ಮಶನಿ ನಡೀತಾ ಇದೆ. ಸೊ ಹಾಗಾಗಿ ನಾರ್ಮಲ್ ಆಗಂತೂ ಸಿಚುವೇಶನ್ ಇರಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಸದ್ಯಕ್ಕೆ 2 ವರ್ಷದಿಂದ ಅವ್ರಿಗೆ ಗುರುಬಲ ಇಲ್ಲ, ಈಗ ಏಪ್ರಿಲಿಂದ ಗುರುಬಲ ಬಂದಿದೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಮಾಡಿ. ಇಷ್ಟು ವರ್ಷ ಟೈಮ್ ಚೆನ್ನಾಗಿಲ್ಲ, ಈಗೇನಾದರೂ ಒಂದು ಪ್ರಯತ್ನ ಮಾಡಿ. ಮೇ ಬಿ ನಿಮ್ಮ ಅತ್ತೆ ಮಾವ ಆಗಲಿ, ನಿಮ್ಮ ಯಾರಾದರೂ ಎಸ್ ಅನ್ಬೋದೇನೋ, ನಿಮಗೆ ಹೋಗಲಿಕ್ಕೆ ಬೇಕಾದರೆ ಅವಕಾಶ ಸಿಗಬಹುದೇನೋ. ಈಗ ಪ್ರಯತ್ನ ಮಾಡಿ. ಅದೀಗ ಪ್ರಯತ್ನ ಮಾಡಬೇಕಾದ್ರೂ ಕೂಡ ಸ್ಕೂಲ್ ಟೀಚರ್ ಅಲ್ವಾ, ಸೊ ಲಾಕ್ಡೌನ್ ಆಗಿದೆ. ನಾವು ಇದೆಲ್ಲ ಸ್ವಲ್ಪ ಫೋರ್ಕಾಸ್ಟ್ ಮಾಡಬೇಕು. ಕೇವಲ ನಾವು ಶಾಸ್ತ್ರದ ಮೇಲೆಯೇ ರಿಲೈ ಆಗ್ತಾರೆ ಅಂದರೆ ಕಷ್ಟ. ಇವತ್ತಿನ ದಿನ ಸ್ಕೂಲುಗಳು ಎಷ್ಟು ಮಾತ್ರ ಆಗ್ತದೆ. ಇವತ್ತು ಏನಾದರೂ ಈ ಟೀಚರ್ ಮಾಡಬೇಕಾದ್ರೆ ಕೂಡ ಆನ್ಲೈನ್ ಮನೆಯಿಂದಲೇ ಮಾಡಬೇಕು. ಹಾಗೆ ಅತ್ತೆ ಮಾವಗೆ ಸೇವೆ ಮಾಡ್ಕೋಬೇಕು, ಗಂಡನ ಸೇವೆ ಮಾಡ್ಕೊಳ್ಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಪ್ಲಸ್ ಆನ್ಲೈನ್ ಟೀಚಿಂಗ್ ಮಾಡಬೇಕು. ಇದು ಹೆಕ್ಟಿಕ್ ಅಲ್ವಾ. ಈ ವರ್ಷ ಈ ಸ್ಕೂಲುಗಳು ಎಂಟರ್ಟೈನ್ ಮಾಡಲಿಕ್ಕೆ ಆಗಲ್ಲ. ಇವರು ಪ್ರಶ್ನೆ ಕೇಳಿದ್ದೆ ಯಾವಾಗ, 1 ವಾರದ ಹಿಂದೆ. ಅವ್ರಿಗೆ ಗೊತ್ತಿಲ್ವಾ ಇದೆಲ್ಲ ನಡೀತಾ ಇದೆ ಅಂತ. ಈಗ ಉದ್ಯೋಗಕ್ಕೆ ಹೋಗಿದ್ರೆ ಕೂಡ ಇದೇ ಥರ ಸ್ಥಿತಿ ಇರುತ್ತೆ. ಈ ವರ್ಷ ಎಲ್ಲ ಇರೋದಿಲ್ಲ. ಮೇ ಬಿ 3rd ಸ್ಟ್ರೈನು 4th ಸ್ಟ್ರೈನು ವರ್ಷನ್ಸ್ ಸೀಕ್ವೆಲ್ಸ್ ಭಾಳ ಬರ್ತಾಯಿತ್ತು ಅಂದ್ಕೊಳ್ಳಿ, ಬರೋ ವರ್ಷ ಕೂಡ ಸ್ಕೂಲ್ ಸಿಗಲ್ಲ. ಆಮೇಲೆ ಎಲ್ಲರಿಗೂ ಏನಾಗುತ್ತೆ, ಇನ್ನು ಆನ್ಲೈನೇ ಅಭ್ಯಾಸ ಆಗೋಗುತ್ತೆ. ಸ್ಕೂಲಿಗೆ ಹೋಗಲಿಕ್ಕೆ ಅವರು ಇಷ್ಟ ತೋರಿಸಲ್ಲ, ಅಪ್ಪ ಅಮ್ಮ ಕೂಡ ಎಂಟರ್ಟೈನ್ ಮಾಡಲ್ಲ. ಮನೆಗೆ ಇಷ್ಟು ದಿನ ಆಗಿದೆ ನಡೀತಾ ಇದಲ್ವ, ಇನ್ನು ಮತ್ತೆ ಹೊಸದಾಗಿ ಯಾಕೆ, ಅಭ್ಯಾಸ ಆಗೋಗುತ್ತೆ. ಅವಾಗೇನಾಗುತ್ತೆ, ಮನೆಯಲ್ಲೇ ಡಬಲ್ ಕೆಲಸ ಆಗ್ತದೆ. ಇದೆಲ್ಲ ಕೂಡ ಅರ್ಥ ಮಾಡಿಕೊಡ್ಬೇಕು. ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದು ಕೇವಲ ಓದಿಕೊಂಡು ದುಡ್ಡು ಸಂಪಾದನೆ ಮಾಡಲಿಕ್ಕೆ ಮಾತ್ರವೇ ಅಲ್ಲ. ಇದೆಲ್ಲ ಕೂಡ ಅರ್ಥ ಮಾಡಿಕೊಂಡು ಹೇಗೆ ಆಗ್ತಾ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇವರಿಗೆ ಗುರುಬಲ ಇಲ್ಲ, ಯಾಕಂದರೆ ಇವ್ರ ಪರವಾಗಿ ಬೇರೆ ಯಾರೋ ಕೇಳಿದ್ದಾರೆ, ಅವ್ರ ಫ್ರೆಂಡ್ ಯಾರೋ ಕೇಳಿದ್ದಾರೆ. ಆದ ಕಾರಣ ನಾವೇನು ಹೇಳ್ತೇವೆ, ಇವರಿಗೆ ಗುರುಬಲ ಇಲ್ಲ. ಹಾಗಾಗಿ ಏನು ಮಾಡ್ತೇವೆ, ಸೊ ಗುರುಗಳ ಪ್ರಾರ್ಥನೆ ಮಾಡಿ. ನಿಮ್ಮದು ಈ ಪ್ರಾಬ್ಲಮ್ ಇದೆ ಅಂತ ಪ್ರಾರ್ಥನೆ ಮಾಡಿ, ಯಾಕಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅವರಿಗೇನಾದರೂ ಜೆನ್ಯೂನ್ ಅಂತ ಅನಿಸಿ ಏನಾದರೂ ಮಾಡಿದ್ರು ಮಾಡ್ಬೋದು. 2ನೇದು 7 ವರ್ಷನೇ ನಡೀತಾ ಇದೆ. ಮನಸ್ಸು ಪ್ರಶಾಂತ ಮಾಡಿಕೊಳ್ಳಿಕ್ಕೆ ಫಸ್ಟ್ ಪ್ರಯತ್ನ ಮಾಡಿ, ಆಮೇಲೆ ಆಲೋಚನೆಗಳು ಬರುತ್ತೆ ಏನು ಮಾಡಬೇಕು ಎಂಬುದು. ಹಾಗಾಗಿ ಏನಾದರೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಮನಸ್ಸು ಕೂಲಾಗಿ ಇಟ್ಕೊಳ್ಳಿ, ಹೆಚ್ಚು ಆಲೋಚನೆ ಮಾಡಬೇಡಿ. ಇವರಿಗೆ ಹೇಳಬೇಕಾದ್ರೆ ಇಷ್ಟೇ ರೆಮಿಡಿ. ಅವರು ಕೇಳಿದ್ದೇನೋ ಒಂದು ಪ್ರಶ್ನೆ, ಉತ್ತರ ಕೊನೆಗೆ ಎಲ್ಲಿ ಮುಗೀತದೆ, ಇಲ್ಲಿ ಮುಗೀತದೆ. ಇದನ್ನು ಬಿಟ್ಟು ನೀವೇನೂ ಆಲೋಚನೆ ಮಾಡಿಲ್ಲ, ಬರೀ ಗ್ರಹಗಳ ಮೇಲೆ ಡಿಪೆಂಡ್ ಆಗ್ತೀನಿ ಅಂತಂದರೆ ನೀವೇನು ಮಾಡ್ತೀರಿ, ದಶಮ ಸ್ಥಾನ ಅಲ್ಲಿದ್ದಾನೆ, ಹೀಗಿದ್ದಾನೆ, ಹಾಗಿದ್ದಾನೆ ಅಂತೇಳಿ ಕೊನೆಗೆ ಪರಿಹಾರ ಏನು ಹೇಳಬೇಕು, ಒಂದು ಲೇಮನ್ ಏನು ಹೇಳ್ತಾನೆ ಅದೇ ಪರಿಹಾರ ನೀವು ಹೇಳಬೇಕು. ನಿಮ್ಮ ಹತ್ರ ಏನು ಪರಿಹಾರಗಳಿಲ್ಲ, ಕಸ್ಟಮೈಸ್ಡ್ ರೆಮಿಡೀಸ್ ಯಾರ ಹತ್ರನೂ ಇಲ್ಲ. ನೀವು ಎಷ್ಟು ಡೀಪಾಗಿ ಅನಲೈಸ್ ಮಾಡಿ ಕೊನೆಗೆ ಏನು ಹೇಳ್ತೀರಾ. ಯಾವಾಗೋ ಒಂದು ನಿಮಗೆ ಯಾವ ಪರಿಹಾರ ಆಗುತ್ತೆ ಅಂತ ಹೇಳಬೇಕು, ಡೇಟ್ ಹೇಳಬೇಕು, ಹೇಗೆ ಆಗುತ್ತೆ ಅಂತ ಒಂದು ಮಾರ್ಗ ತೋರಿಸ್ಬೇಕು. ನಾವೇನು ಮಾರ್ಗ ತೋರಿಸ್ತೇವೆ, ಇಲ್ಲ ಒಂದು ಸೇವೆ ಮಾಡಿ, ಒಂದು ಇದು ಮಾಡಿ, ಒಂದು ಪೂಜೆ ಮಾಡಿ, ಒಂದು ಜಪ ಮಾಡಿ, ಇಷ್ಟೇ ಎಲ್ಲ ಹೇಳೋದು. ಅಷ್ಟು ಹೇಳಲಿಕ್ಕೆ ಇಷ್ಟು ಡೀಪಾಗಿ ನೋಡಬೇಕು. ನಾವು ಕಾನ್ಸಂಟ್ರೇಟ್ ಮಾಡಬೇಕಾದೇನೆಂದರೆ, ಜಾತಕಕ್ಕಿಂತಲೂ ಅವನೆಲ್ಲ ರಿಯಾಲಿಟಿಯಲ್ಲಿ ಏನಾಗ್ತಾ ಇದೆ, ಆ ರಿಯಾಲಿಟಿಯಲ್ಲಿ ಅವನು ಹೇಳ್ತಾ ಇರೋದು ಕರೆಕ್ಟಾ ಅಲ್ವಾ ಅಂತಂಬೋದು ಕ್ರಾಸ್ ಚೆಕ್ ಮಾಡಿಕೊಳ್ಳಿಕ್ಕೆ ಜಾತಕ ನೋಡ್ತೇವೆ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ. ಸೊ ಹಾಗಾಗಿ ಇದು ಈ ಕೊಟ್ಟ ಎಕ್ಸಾಂಪಲ್ ಅಸಲು ಇಟ್ಸ್ ಎ ನಾರ್ಮಲ್ ಹಾರೋಸ್ಕೋಪ್. ಇದರಲ್ಲಿ ಪೆಕ್ಯುಲಾರಿಟಿ ಏನೂ ಇಲ್ಲ ಈ ಜಾತಕದಲ್ಲಿ. ಆದರೆ ಅವ್ರು ಕೇಳಿರುವಂಥ ಪ್ರಶ್ನೆಯಲ್ಲಿ ಪೆಕ್ಯುಲಾರಿಟಿ ಇದೆ. ಅವರು ಕೇಳಿದ ಪ್ರಶ್ನೆ ಬೇರೆ. ಈ ಥರ ಕನ್ಫ್ಯೂಸ್ ಮಾಡ್ತಾರೆ. ಜ್ಯೋತಿಷನಾದವನು ಕನ್ಫ್ಯೂಸ್ ಆಗಬಾರ್ದು. ಅವನ ಪ್ರಶ್ನೆ ಏನು ಕೇಳಿದ್ದಾನೆ
ಆ ಪ್ರಶ್ನೆಗೆ ಪ್ರಾಬ್ಲಮ್ ಎಲ್ಲಿದೆ ಅಂತ ನೀವು ಜಾತಕದಲ್ಲಿ ಹುಡುಕಬೇಕು, ಪ್ರಶ್ನೆಯಲ್ಲಿ ಹುಡುಕಬೇಕು. ಫಸ್ಟು ಪ್ರಶ್ನೆಯಲ್ಲಿ ಪ್ರಾಬ್ಲಮ್ ಹುಡುಕಿ. ಸೊ ಜಾಬ್ ಪ್ರಾಬ್ಲಮ್ ಆಗ್ತಾಯಿದೆ, ಏನು ಪ್ರಾಬ್ಲಮ್ ಆಗ್ತಾಯಿದೆ ಕೇಳಿ. ಒಂದು ವೇಳೆ ಅವರು ಇಲ್ಲ ರೀ ಜ್ಯೋತಿಷ್ಯರು ನೀವೇ ಅಲ್ವಾ, ನೀವೇ ಹೇಳಬೇಕದಲ್ಲ, ಏನು ಪ್ರಾಬ್ಲಮ್ ಆಗ್ತಾಯಿದೆ ನಿಮಗೆ ಗೊತ್ತಾಗತ್ತಲ್ವ. ಅದು ಹಾಗಲ್ಲ. ಯಾಕೆಂತಂದರೆ ನಮಗೆ ಅವ್ರು ಹೇಳ್ತಾ ಇರೋದು ಈ ಜಾತಕ ಕರೆಕ್ಟ್ ಅವ್ರದ್ದೇ ಅಂತ ಮ್ಯಾಚ್ ಆಗಬೇಕಲ್ಲ. ನೀವು ಡಾಕ್ಟ್ರ್ ಹತ್ರ ಹೋಗ್ತೇವೆ, ಏನು ಪ್ರಾಬ್ಲಮ್ಮು ಅಂತ ಕೇಳ್ತಾನೆ. ನೀನು ಡಾಕ್ಟ್ರ್ ಯಾಕೆ ಓದಿದ್ದು, ಏನು ಪ್ರಾಬ್ಲಮ್ಮು ನೀನೇ ಟೆಸ್ಟ್ ಮಾಡಿ ನೀನೇ ರಿಕಗ್ನೈಸ್ ಮಾಡಿಕೊಂಡ್ರೆ ಏನಂತ ಅರ್ಥ? ಏನೋ ಹೊಟ್ಟೆ ನೋವು ಅಂತಂದರೆ ಹೊಟ್ಟೆಗೆ ಸಂಬಂಧಪಟ್ಟು ನೋಡ್ತಾನೆ, ತಲೆನೋವು ಅಂದರೆ ತಲೆಗೆ ಸಂಬಂಧಪಟ್ಟದ್ದು ಟೆಸ್ಟ್ ಮಾಡ್ತಾನೆ, ಯಾವುದು ಪ್ರಾಬ್ಲಮ್ ಅದಕ್ಕೆ ಸಂಬಂಧಪಟ್ಟದ್ದು ಟೆಸ್ಟ್ ಮಾಡ್ತಾನೆ. ಇಲ್ಲ ಏನು ಪ್ರಾಬ್ಲಮು ನಾನು ಹೇಳಲ್ಲ ನೀನೇ ಟೆಸ್ಟ್ ಮಾಡ್ಕೊ ನೀನೇ ಮಾಡ್ಕೋತದ್ದು ಏನು ಮಾಡ್ತಾರೆ? ಬಟ್ ಇವತ್ತಿನ ಡಾಕ್ಟರ್ಸಿಗೆ ಅದನ್ನ ಒಳ್ಳೆ ಆಪರ್ಚುನಿಟಿ ಎತ್ಕೊಳ್ಳಿ, ಆಯ್ತು ಎಲ್ಲ ಟೆಸ್ಟ್ಗಳು ಮಾಡಿಬಿಡೋಣ, ಅವ್ರ ಮೇಲೆ ಎಲ್ಲ ಟೆಸ್ಟ್ಗಳು ಮಾಡಿ ಎಲ್ಲಾದ್ರೂ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಡೋಣ, ದುಡ್ಡು ಬರುತ್ತೆ. ಸೊ ಇದು ಆಗುತ್ತೆ. ಸೊ ಜ್ಯೋತಿಷ್ಯರಿಗೆ ಕೂಡ ಈ ಥರ ಕೇಳಿದ್ರೆ ಏನಾಗುತ್ತೆ, ಅವ್ರಿಗೆ ಇನ್ಕಮ್ ಸೋರ್ಸ್ ನೀವು ಆಗ್ತೀರಾ, ಬೇರೆ ಏನಿಲ್ಲ. ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಬೇಕು, ಆ ಪ್ರಾಬ್ಲಮಿಗೆ ಸಂಬಂಧಪಟ್ಟ ಗ್ರಹಗಳನ್ನು ಮಾತ್ರ ನೋಡಬೇಕು. ಎಲ್ಲವನ್ನು ನೋಡ್ಕೊಳ್ತಾ ಇದ್ರೆ ಟೈಮ್ ವೇಸ್ಟ್ ಒಂದು. ಎರಡನೇದು ಕನ್ಫ್ಯೂಷನ್ ಶುರು ಆಗ್ತದೆ. ಭಾಳ ಜನಕ್ಕೆ ಜ್ಯೋತಿಷ್ಯದಲ್ಲಿ ಕನ್ಫ್ಯೂಷನ್ಸ್ ಬೇಕಾದಷ್ಟಿದೆ, ಆ ಕನ್ಫ್ಯೂಷನ್ ಶುರು ಆಗ್ತದೆ. ಸೊ ಇತ್ತೀಚೆಗೆ ಕೆಲವಿನ ಸ್ಟೂಡೆಂಟ್ಸ್ ಕೇಳಿದಂಥ ಪ್ರಶ್ನೆ ಇದು ಇಲ್ಲಿಗೆ ಕ್ಲೋಸ್ ಮಾಡೋಣ. ಇವರಿಗೆ ಸಿಂಪಲ್ ಆಗಿ ಗುರುಬಲ ಇಲ್ಲ, ಸೊ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. 7 ವರ್ಷ ಶನಿ ಇದೆ, ಸ್ವಲ್ಪ ಸಂಶಯ ಸ್ವಲ್ಪ ಪೇಷನ್ಸ್ ಆಗಿರಿ, ಹೆಚ್ಚು ಟೆನ್ಷನ್ ಮಾಡಿಕೊಳ್ಬೇಡಿ, ಯಾರ ಹತ್ರ ವಿರೋಧವನ್ನು ಬೆಳೆಸಿಕೊಳ್ಳಬೇಡಿ, ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಯಾಕಂದರೆ ಜನ್ಮಶನಿ ಬಂದಾಗ ಹೆಲ್ತ್ ಕೆಡುತ್ತೆ. ಹೆಚ್ಚು ಆಲೋಚನೆ ಮಾಡ್ತಾಯಿದ್ರೆ ಏನಾಗುತ್ತೆ, ಶೋಕೋ ನಾಶಯತೆ ಧೈರ್ಯಂ, ಶೋಕೋ ನಾಶಯತೆ ಶ್ರುತಂ, ಶೋಕೋ ನಾಶಯತೆ ಸರ್ವಂ, ನಾಸ್ತಿ ಶೋಕ ಸಮೋರಿಪುಹು. ಎಲ್ಲವನ್ನು ಕಳ್ಕೊಳ್ತೇವೆ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಕಡಿಮೆ ಆದರೆ ಏನಾಗುತ್ತೆ, ವೈರಸ್ ಅಂತಂಬೋದು ನಮ್ಮ ಸರ್ವ ಎಲ್ಲ ಕಡೆ ವ್ಯಾಪ್ತಿಯಾಗಿದೆ. ಹಾಗಾಗಿ ನಾವು ಗಟ್ಟಿ ಇಲ್ಲದ್ರೆ ಅದು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಜಾಗೃತಿಯಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳೋದು ಬಿಟ್ಟರೆ ಬೇರೆ ಇಲ್ಲೇನೂ ಹೇಳೋಕ್ಕಿಲ್ಲ. ಇದು ಉದ್ಯೋಗದ ಪ್ರಾಬ್ಲಮ್ ಈ ಜಾತಕದಲ್ಲಿ ಏನೂ ಇಲ್ಲ. ಪ್ರಾಬ್ಲಮ್ ಇರೋದು ಅವರ ಫ್ಯಾಮಿಲಿಯಲ್ಲಿ. ಆ ಫ್ಯಾಮಿಲಿ ಪ್ರಾಬ್ಲಮ್ಲಿ ಕೂಡ ಅವರು ಹೇಳೋ ಪ್ರಕಾರ, ನಾವು ಕೇಳಿಸಿಕೊಂಡಿರೋ ಪ್ರಕಾರ, ಇಟ್ಸ್ ಓನ್ಲಿ ರೆಸ್ಪಾನ್ಸಿಬಿಲಿಟಿ ಇನ್ ದಿ ಫ್ಯಾಮಿಲಿ, ಇನ್ ದಿ ಹೌಸ್. ಆ ರೆಸ್ಪಾನ್ಸಿಬಿಲಿಟಿಯನ್ನು ಬಿಟ್ಟು ನಾನು ಹೊರಗಿನ ರೆಸ್ಪಾನ್ಸಿಬಿಲಿಟಿಯನ್ನು ನೋಡ್ತೇನೆ ಅಂದರೆ ಇದು ಮೂರ್ಖತ್ವ. ಹಾಗಾಗಿ ಇದನ್ನು ಸ್ವಲ್ಪ ನಮಗೆ ಬಂದಿರೋ ಇನ್ಫಾರ್ಮೇಷನ್ ಇಷ್ಟೇ. ಅವರು ಡೈರೆಕ್ಟಾಗಿ ಇನ್ನೇನಾದರೂ ಅವರು ಹೇಳೋದು ಯಾಕೆ, ಅವರ ಪ್ರಶ್ನೆಗೆ ಪರಿಹಾರ ಸಿಗಬೇಕು. ಅವರ ಪ್ರಶ್ನೆಗೆ ಪರಿಹಾರ ಸಿಗೋವರೆಗೂ ನಾವು ಉತ್ತರ ಕೊಡ್ತಾ ಇರಬೇಕಷ್ಟೆ. ಅವರಿಗೆ ಬೇಕಾದ ಉತ್ತರ ಅಲ್ಲ, ನಾವು ಶಾಸ್ತ್ರದ ರೀತಿಯ ಗೈಡ್ ಮಾಡಬೇಕಾದ ಉತ್ತರ. ಸೊ ಇದು ಈ ಜಾತಕದ ಒಂದು ಇದು. ಜಾಸ್ತಿ ಇದರಲ್ಲಿ ಪ್ರಶ್ನೆಯನ್ನು ಹೇಗೆ ಮಾಡಬೇಕು ಅಂತ ಅರ್ಥ ಮಾಡಿಕೊಳ್ಳಿ. ಬೇರೆ ಏನು ತಲೆ ಕೆಡಿಸ್ಕೊ, ವಿಗ್ರಹಗಳು ಹೇಗೆ ಆ ಉಚ್ಚದಲ್ಲಿದೆ ಹೀಗಿದೆ ಇದೆಲ್ಲ ಬೇಡ. ಇಲ್ಲಿ ಪ್ರಶ್ನೆಯಲ್ಲೇ ಪ್ರಾಬ್ಲಮ್ ಇದೆ, ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂಬೋದಕ್ಕೆ ಈ ಒಂದು ಚಕ್ರವನ್ನು ಹಾಕಿದೆ. ಸರ್ ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ಗೆ ಒಂದು 5 ಮಿನಿಟ್ಸ್ ತೊಗೊಳ್ತೇನೆ ನಾನು, ಮತ್ತೆ ನಿಮಗೆ ಚಾನ್ಸ್ ಕೊಡ್ತಾನೆ. ಭಾಳ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಪ್ರಶ್ನೆ ಕೇಳ್ತಾ ಇದ್ದಾಗ ಮೆಜಾರಿಟಿ ಪೀಪಲ್, ಅಂದರೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಇಲ್ಲಿ ನಮ್ಮ ಪಾಠದ ಉದ್ದೇಶ ಏನು, ಕರೆಕ್ಟ್ ಮಾಡ್ಕೊಳ್ತಾರೆ ಅಂತ, ಯಾರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಸೊ ನೀವು ಮಾಡೋ ತಪ್ಪು, ಯು ಆರ್ ಅನ್ಫಿಟ್ ಅಂತ ಈ ಥರ ನಾನು ಟ್ರೀಟ್ ಮಾಡೋಕ್ಕಲ್ಲ. ಯಾಕೆಂದರೆ ತಿಳಿಸಿ ಕೊಡ್ತಾರೆ, ನೆಕ್ಸ್ಟ್ ಟೈಮ್ ಇದನ್ನು ಅಪ್ಡೇಟ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ, ಬಹಳ ಜನ ಪ್ರಶ್ನೆಗಳು ಹೇಳೋದ್ರಲ್ಲಿ ಇನ್ಕಂಪ್ಲೀಟ್ ಇದೆ. ಸೊ ಯಾವಾಗಲೇ ಪ್ರಶ್ನೆ ಕೇಳಿದಾಗ ಅರ್ಥ ಮಾಡಿಕೊಳ್ಳುವ ವಿಚಾರದಲ್ಲಾಗಲಿ, ಪ್ರಶ್ನೆ ಕೇಳುವಾಗಲಿ ಕ್ಲಾರಿಟಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್, ನಾನು ಯಾರೋ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ದಾರೆ, ಒಂದು ವಕ್ರಿಯಾದಂಥ ಗುರು 5ನೇ ಮನೆಯಲ್ಲಿದ್ದಾನೆ, ಕುಂಭರಾಶಿಯಲ್ಲಿದ್ದಾನೆ, ಇದರ ಎಫೆಕ್ಟ್ ಏನು? ಪ್ರಶ್ನೆ ಇದೆ. ಗುರು ವಕ್ರಿಯಾದಂಥ ಗುರು ಪಂಚಮ ಸ್ಥಾನದಲ್ಲಿ, ಆ ಪಂಚಮ ಕೂಡ ಕುಂಭ ಆಗಿದೆ, ಇದರ ಏನಾಗುತ್ತೆ? ನಾನೊಂದು ಪ್ರಶ್ನೆ ಹಾಕ್ತೇನೆ. ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ಮನುಷ್ಯ, ಅವನು ಸಂಜೆ 5 ಗಂಟೆ ಆಗಿದೆ, ಮನೆಗೆ ಹೋಗಿದ್ದಾನೆ. ಮನೆಗೆ ಹೋಗಿ ಏನು ಮಾಡ್ತಾನೆ ಕರೆಕ್ಟ್ ಹೇಳಿ ನೋಡೋಣ. ಮನೆಗೆ ಹೋಗಿ ಸ್ನಾನ ಮಾಡ್ಬೋದು, ಮಲ್ಕೊಳ್ಬೋದು, ಟೀ ಕುಡಿಬೋದು, ಊಟ ಮಾಡ್ಬೋದು,
ಹೆಂಡತಿ ಅಥವಾ ಗಂಡನ ಜೊತೆ ಜಗಳ ಆಡ್ಬೋದು, ಸಿನಿಮಾ ನೋಡ್ಬೋದು, ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಗೆ ಹೋಗ್ಬೋದು, ಚಾಟಿಂಗ್ ಮಾಡ್ಕೊಳ್ಬೋದು, ಎನ್ ನಂಬರ್ ಆಫ್ ಥಿಂಗ್ಸ್ ಮಾಡ್ಬೋದು. ಯಾವುದಕ್ಕೂ ಸಂಬಂಧ ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಅದೇ ಸ್ವಲ್ಪ ಕ್ಲಾರಿಟಿ ಇತ್ತು ಅನ್ಕೊಳ್ಳಿ. ಒಬ್ಬ ಮನುಷ್ಯ 5 ಗಂಟೆಗೆ ಮನೆಗೆ ಹೋಗಿ ಊಟದ ಸಮಯದಲ್ಲಿ ಏನು ಮಾಡ್ತಾನೆ ಅಂತ ಪ್ರಶ್ನೆ ಕೇಳಿ. ಊಟದ ಸಮಯದಲ್ಲಿ ಏನು ಮಾಡ್ತಾನೆ? ಊಟ ಮಾಡ್ತಾನೆ. ಇಟ್ಸ್ ಸಿಂಪಲ್. ಊಟದ ಸಮಯದಲ್ಲಿ ಯಾರು ಸ್ನಾನ ಮಾಡಲ್ಲ, ಯಾಕಂದ್ರೆ ಊಟದ ಸಮಯ ಅಂತ ಬಂದ್ಬಿಟ್ಟಿದ್ದಾರೆ. ಊಟದ ಸಮಯ ಅಂತ ಬಂದ ಮೇಲೆ ನೀವು ಅವಾಗ ಫ್ಲಾಶ್ ಏನಾಗುತ್ತೆ? ಊಟ ಮಾಡ್ತಾನೆ. ಆನ್ಸರ್ ಏನು? ಯುನೀಕ್ ಅಲ್ವಾ? ಊಟದ ಸಮಯದಲ್ಲಿ ಸ್ನಾನ ಮಾಡ್ತಾನೆ, ನಿದ್ದೆ ಮಾಡ್ತಾನೆ, ಇದೆಲ್ಲ ಎಕ್ಸ್ಟ್ರಾರ್ಡಿನರಿ ಕೇಸ್. ಆದರೆ ನಿಜವಾಗೂ ನಾವು ಔಟ್ಲೈನ್ ಕೇಳಬೇಕಾದ್ರೆ ಊಟದ ಸಮಯದಲ್ಲಿ ಊಟ ಮಾಡ್ತಾನೆ. ಸೊ ಈ ಥರ ಉತ್ತರ ಅಂದರೆ ಸ್ವಲ್ಪ ಕ್ಲಾರಿಟಿ ಬೇಕು. ಇಲ್ಲಿ ವಕ್ರಿಯಾದಂಥ ಗುರು ಪಂಚಮ ಸ್ಥಾನದಲ್ಲಿದ್ದರೆ ಏನಾಗುತ್ತೆ ಅಂತಂದರೆ ಇದಕ್ಕೆ ಕರೆಕ್ಟಾದ ಉತ್ತರ ಏನು ಸಿಗುತ್ತೆ? ಈಗ ಮಕ್ಕಳ ವಿಚಾರದಲ್ಲಿ ಪಂಚಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಕಾರಕೋ ಭಾವನಾಶಾಯ ಆದ ಕಾರಣ ಸಂತಾನ ಡಿಲೇ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಹೇಳ್ಬೋದು, ಕುಂಭ 5ನೇ ಮನೆ ಅಂತ ಹೇಳಿದ್ದಾನೆ. 5ನೇ ಮನೆಯಲ್ಲಿದ್ದಾನೆ, ಕುಂಭರಾಶಿಯಲ್ಲಿದ್ದಾನೆ ಅಂತ ಹೇಳಿದ್ದಾರೆ. ಕುಂಭರಾಶಿ 5ನೇ ಮನೆ ಆಗಬೇಕಾದ್ರೆ ಯಾವ ಲಗ್ನ ಆಗ್ತದೆ? ತುಲಾ ಲಗ್ನ ಆಗ್ತದೆ. ಸೊ ತುಲಾ ಲಗ್ನದಲ್ಲಿ ಗುರು ಇದ್ದಾನೆ. 3 ಮತ್ತು 6ನೇ ಮನೆ ಅಧಿಪತಿ ಆಗ್ತಾನೆ. ಸೊ 6ನೇ ಮನೆಯ ಅಧಿಪತಿ ಆದಂಥ ಗುರು 5ನೇ ಮನೆಗಿದ್ದಾನೆ. ಸೊ ನಾನು ಇದನ್ನು ಹೇಗೆ ಪ್ರೆಡಿಕ್ಟ್ ಮಾಡ್ತೀನಿ? ಇನ್ನೊಂದು ಥರ ಪ್ರೆಡಿಕ್ಟ್ ಮಾಡ್ತೀನಿ. ಸೊ 6ನೇ ಮನೆ ವಿಚಾರ, ಅದು 6ನೇ ಮನೆ ಅಧಿಪತಿ ಆದ ಕಾರಣ 6ನೇ ಮನೆ ಅಧಿಪತಿ ಸಾಲ ಅಂತ ತಗೊಳ್ತೀನಿ. ಸಾಲ ಅಂತ ತಗೊಂಡಾಗ ನೀವು ಯಾರ ಹತ್ರ ಸಾಲ ಮಾಡಿದ್ರು ನಿಮಗೆ ಸಾಲ ಸಿಗುತ್ತೆ ಅಂತ ಹೇಳ್ತೇನೆ. ಯಾಕಂದರೆ 5ನೇ ಮನೆ ಪುಣ್ಯಸ್ಥಾನ ಅಲ್ವಾ? ಸೊ ಹಾಗಾಗಿ ನಿಮಗೆ ಯಾರನ್ನು ಕೇಳಿದ್ರು ನಿಮಗೆ ಸಾಲ ಸಿಗುತ್ತೆ. ಸೊ ಇದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು? ಎರಡರಲ್ಲಿ ಸಾಲ ಸಿಗುತ್ತೆ ಅಂತ ಅಂಬೋದು ನಮಗೆ ಪಾಸಿಟಿವ್ ವಿಚಾರ, ಮಕ್ಕಳ ಡಿಲೇ ಆಗುತ್ತೆ ಅಂತ ಅಂಬೋದು ನೆಗೆಟಿವ್ ವಿಚಾರ. ಇನ್ನು ಹೈಯರ್ ಎಜುಕೇಷನ್ ಶತ್ರುಗಳ ಬಗ್ಗೆ ಹೇಳ್ತೀನಿ. ಶತ್ರುಗಳ ಬಗ್ಗೆ ಇದ್ದರೆ ಶತ್ರುಗೆ ಸಂಬಂಧಪಟ್ಟ ಅಧಿಪತಿಯಾದಂಥ ಗುರು 5ನೇ ಮನೆಗಿರೋದ್ರಿಂದ ಶತ್ರು ಜಯ ಆಗುತ್ತೆ, ಅಥವಾ ಶತ್ರುವಿನನ್ನು ಓವರ್ಕಮ್ ಮಾಡಲಿಕ್ಕೆ ತುಂಬ ಪ್ಲ್ಯಾನ್ ಮಾಡ್ತೀರಾ. ಯಾಕಂದರೆ 5ನೇ ಮನೆ ಏನು? ಹೌಸ್ ಆಫ್ ಇಂಟೆಲಿಜೆನ್ಸ್. ಆ ಥರ ಹೇಳ್ತಾರೆ. ಪ್ಲಸ್ ಗುರು 5ನೇ ಮನೆಗಿರೋದ್ರಿಂದ ಲೇಜಿ ಅಂತ ಕೂಡ ನಾನು ಹೇಳ್ತೇನೆ. ಜ್ಞಾನ ವಿಚಾರ, ಗುರು ಅಂದ್ರೇನು? ಜ್ಞಾನಕಾರಕ. ಯಾರಾದರೂ ಆಧ್ಯಾತ್ಮಿಕ ವಿಚಾರದಲ್ಲಿದ್ದಾಗ ಬೇಗ ಫ್ಲ್ಯಾಶ್ ಆಗೋದಿಲ್ಲ ಅವರಿಗೆ. ಪಂಚಮ ಸ್ಥಾನದಲ್ಲಿ ಇರೋದರಿಂದ ಸ್ವಲ್ಪ ವೀಕ್ ಆಗಿರ್ತಾರೆ, ಬೇಗ ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳ್ತೀನಿ. ಈ ಥರ ನಾನು 100 ಕಾಂಬಿನೇಷನ್ಸ್ ಹೇಳ್ತೀನಿ. ಯಾವುದು ಹೇಳಬೇಕು ಅವರಿಗೆ? ಇದಕ್ಕೆ ನಾವೇನು ಮಾಡ್ತೇವೆ? ಪ್ರಶ್ನೆ ಕೇಳೋ ಕಾಲಕ್ಕೆ ದೇಶ, ಕಾಲ, ಪರಿಸ್ಥಿತಿ ಅಂತಂಬುದು ಆ್ಯಡ್ ಮಾಡಬೇಕು. ಬರೀ ಗ್ರಹಗಳನ್ನು ನೋಡಿದರೆ ಏನೂ ಪ್ರಯೋಜನ ಇಲ್ಲ. ಇದೇ ಗ್ರಹಸ್ಥಿತಿ ತ್ರೇತಾಯುಗದಲ್ಲಿದ್ದವನಿಗೆ ಹೇಳಿದ್ರೆ ಏನು ಮಾಡಬೇಕು? ಇದೇ ಜಾತಕ ಇರ್ತಾನೆ, ಅಲ್ಲಿ ಬೇರೆ ಜಾತಕ ಇರಲ್ಲ, ಇದೇ ಗ್ರಹಸ್ಥಿತಿ. ಅವನು ಯಾವುದಲ್ಲಿರ್ತಾನೆ? ತ್ರೇತಾಯುಗದಲ್ಲಿರ್ತಾನೆ. ಇಲ್ಲ ನಿಮ್ಮ ಕೆರಿಯರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕಾಗುತ್ತಾ ತ್ರೇತಾಯುಗದಲ್ಲಿ? ಆವಾಗ ಉದ್ಯೋಗ ಅಂತ ಅಂಬೋದೇ ಇರೋದಿಲ್ಲ. ಒಂದು ಮಗು, ಸಣ್ಣ ಮಗು ಆಯ್ತು ಅಂದ್ಕೊಳ್ಳಿ, ಈ ಯಾವುದೋ ಒಂದು ಮಗು, ವೈವಾಹಿಕ ಜೀವನ ತುಂಬ ಚೆನ್ನಾಗಿದೆ, ಇಟ್ ಈಸ್ ಇರ್ರೆಲವೆಂಟ್. ಮಗುಗೆ ಯಾಕೆ ಬೇಕಾಗಿದೆ? ಅದು ದೊಡ್ಡದಾದ್ಮೇಲೆ ಬೇಕು. ಆವಾಗ ವಿವಾಹ ಇರುತ್ತೋ, ವಿವಾಹ ಆಗತ್ತೋ ಬಿಡುತ್ತೋ ಯಾರಿಗೆ ಗೊತ್ತಿಲ್ಲ. ಇಂಡಿಯಾಲಿದ್ದರೆ ಒಂಥರ ಇರುತ್ತೆ, ಅಮೆರಿಕದಲ್ಲಿದ್ದರೆ ಒಂಥರ ಇರುತ್ತೆ. ಹಾಗಾಗಿ ದೇಶ, ಕಾಲ, ಪರಿಸ್ಥಿತಿಗೆ ಅನುಗುಣವಾಗಿ ನಾವು ವರ್ತನೆ ಮಾಡಬೇಕು. ದೇಶ ಅಂತಂದರೆ ಯಾವ ಪ್ರದೇಶದಲ್ಲಿದ್ದಾನೆ, ಅವನು ಯಾವ ವಾತಾವರಣದಲ್ಲಿದ್ದಾನೆ, ಒಳ್ಳೆಯ ವಾತಾವರಣವೋ ಕೆಟ್ಟ ವಾತಾವರಣವೋ ಅನ್ನೋ ನೋಡ್ತೇವೆ. ಕಾಲ, ಯಾವ ಸಮಯದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ, ಈಸ್ ಇಟ್ ರಿಲೆವೆಂಟ್, ಆ ಏಜ್ಗೆ ಅವನು ಮಾಡೋ ಕೆಲಸಕ್ಕೆ ರಿಲೆವೆಂಟ್ ಆಗಿದೆಯಾ ಅಂತ ನೋಡ್ತೇವೆ. ಪರಿಸ್ಥಿತಿ, ದುಃಖದಲ್ಲಿದ್ದಾನ, ಸುಖದಲ್ಲಿದ್ದಾನ, ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅವನು, ಇದನ್ನು ಆ್ಯಡ್ ಮಾಡಿ ಪ್ರಶ್ನೆ ಜನರೇಟ್ ಆದ ಮೇಲೆ ಆ ಪ್ರಶ್ನೆಗೆ ಸಂಬಂಧಪಟ್ಟು ನೀವು ನೋಡಬೇಕು. ಮಕ್ಕಳ ವಿಚಾರಕ್ಕೆ ಒಬ್ಬ ಗೃಹಿಣಿ ಇದ್ದಾಳೆ, ಪಾಪ ರೀಸೆಂಟಾಗಿ ಮದುವೆ ಆಗಿದೆ, ಪಾಪ ಮಕ್ಕಳ ವಿಚಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾಳೆ. ಪಂಚಮ ಸ್ಥಾನದಲ್ಲಿ ವಕ್ರಿ ಗುರು ಇರೋದ್ರಿಂದ ಏನಾಗ್ತದೆ? ಸ್ಟ್ರೈಟ್ ಅವೇ ಯು ಗಿವ್ ದ ಆನ್ಸರ್. ಸೊ ಪಂಚಮ ಸ್ಥಾನದಲ್ಲಿ ವಕ್ರಿ ಗುರು ಇರುವುದರಿಂದ ಕಾರಕೋ ಭಾವನಾಶಾಯ ಅಂತ ಒಂದು ಕಾನ್ಸೆಪ್ಟ್ ಆದ ಕಾರಣ ಸಂತಾನದಲ್ಲಿ ಡಿಲೇ ಆಗ್ಬೋದು ಅಂತ ಒಂದು ಕಡೆ ಹೇಳ್ತೇವೆ. ಸಂತಾನ ಒಂದು ವೇಳೆ ಆದರೆ ಸೇಫ್ ಡೆಲಿವರಿ ಆಗುತ್ತೆ ಅಂತ ಕೂಡ ಹೇಳ್ತೇವೆ. ಯಾಕಂದರೆ ಪಂಚಮ ಸ್ಥಾನದಲ್ಲಿ ಗುರು ಇದ್ದಾನಲ್ವ. ಪಂಚಮ ಸ್ಥಾನ ಆರೋಗ್ಯ, ಹೆಣ್ಣು ಮಗಳಿಗೆ ಮಗು ಬೆಳವಣಿಗೆ ಆಗಬೇಕಲ್ಲ,
ಸೊ ಆರ್ಗಾನ್ಸ್ ಎಲ್ಲ ಮಗುಗೆ ಬೆಳಿಬೇಕು. ಇವತ್ತು ಎಷ್ಟೋ ಜನಕ್ಕೆ ಮಕ್ಕಳ ಒಳಗೆ ಬೆಳವಣಿಗೆ ಆಗ್ತಾ ಇಲ್ಲ. ಅವು ಸ್ವಲ್ಪ ಪ್ರೀ ಮೆಚೂರ್ ಆಗೋದಾಗಲಿ ಅಥವಾ ಏನೋ ಹೊಸ ಹೊಸ ರೋಗಗಳೆಲ್ಲ ಬರ್ತಾ ಇದೆ ಮಕ್ಕಳಿಗೆ, ವೀಕ್ನೆಸ್ಸು, ಹುಟ್ಟುವಾಗಲೇ ಇಮ್ಯುನಿಟಿ ಕಡಿಮೆ ಇರುತ್ತೆ, ಈ ಥರ ಮಗು ನೋಡ್ತಾರೆ. ಆದರೆ ಪಂಚಮ ಸ್ಥಾನದಲ್ಲಿ ಗುರು ಇರೋದ್ರಿಂದ, ಶುಭಗ್ರಹ ಆದಂಥ ಗುರು ಪಂಚಮ ಸ್ಥಾನದಲ್ಲಿರೋದ್ರಿಂದ ಮಗು ಆರೋಗ್ಯದ ವಿಚಾರಕ್ಕೆ ಬಂದಾಗ ಒಳ್ಳೆಯದು. ಅದೇ ಶನಿ ಇರೋದಕ್ಕೆ, ಶನಿ ಆಗಲಿ ರಾಹು ಇದ್ರೆ ಏನಾಗುತ್ತೆ, ಅಬಾರ್ಷನ್, ಮಿಸ್ಕ್ಯಾರೇಜ್ ಇದೆಲ್ಲ ಆಗ್ಬೋದು, ಯಾಕೆಂದರೆ ಪಾಪಗ್ರಹಗಳಾದಕ್ಕಾರ. ಆದರೆ ಶುಭಗ್ರಹ ಇರೋದ್ರಿಂದ ಸೇಫ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತೇವೆ. ಗರ್ಭಿಣಿಯಾದರೆ ಸೇಫ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತೇವೆ. ಹೊಸ ತರುಣದಲ್ಲಿ ಮದುವೆ ಆಗಿದೆ, ಸಂತಾನ ಯಾವಾಗ ಆಗುತ್ತೆ ಅಂದರೆ ಡಿಲೇ ಆಗುತ್ತೆ ಅಂತ ಹೇಳ್ತೇವೆ. ಯಾರಾದರೂ ಒಬ್ಬ ವ್ಯಕ್ತಿ ಉದ್ಯೋಗ ಮಾಡ್ತಾ ಇರೋನಿಗಾಗಲಿ ಅಥವಾ ಸಾಲ ತಗೊಳ್ಬೇಕು ಅಂತ ಇದು ಕಷ್ಟದಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಒದ್ದಾಡ್ತಾ ಇರೋನಿಗೆ ನಿಮಗೆ ಸಾಲ ಸಿಗುತ್ತೆ, ಸಾಲ ಮಾಡು ಅಂತ ಹೇಳ್ತಾರೆ. ಸೊ ಹೀಗೆ ಪ್ರಶ್ನೆಯ ಮೇಲೆ ಡಿಪೆಂಡ್ ಆಗುತ್ತೆ. ವಿತೌಟ್ ಕ್ವಶನ್ ಎವ್ರಿಥಿಂಗ್ ಈಸ್ ಬ್ಲ್ಯಾಂಕ್. ಸೊ ಹಾಗಾಗಿ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದು ಅದನ್ನೇ ಹೇಳಬೇಕಾಗತ್ತೆ. ಅವನು ಎಕ್ಸ್ಪೆಕ್ಟ್ ಮಾಡೋದು ಬೇರೆ, ನಾವು ಉತ್ತರ ಕೊಡೋದು ಬೇರೆ ಆಗುತ್ತೆ. ಅದಕ್ಕೆ ಯಾರಾದರೂ ಪ್ರಶ್ನೆ ಕೇಳಿದಾಗ, ಜಾತಕ ಕೊಟ್ಟಾಗ ನಿರ್ದಿಷ್ಟವಾಗಿ ಏನು ಪ್ರಶ್ನೆ, ಏನು ಕೇಳಬೇಕು ಅಂದ್ಕೊಳ್ತಾ ಇದ್ದೀರಾ ಅದನ್ನು ಕೇಳಿ. ಪ್ರಶ್ನೆ ಕೇಳಿಲ್ವಾ, ಸೈಲೆಂಟ್ ಇದ್ದು ಬಿಡಿ, ಇಲ್ಲ ಏನು ಹೇಳಬೇಡಿ, ಅವಶ್ಯಕತೆ ಇಲ್ಲ. ಸುಖದಲ್ಲಿದ್ದವನಿಗೆ, ಕಷ್ಟ ಇಲ್ಲದವನಿಗೆ ಯಾಕೆ ಹೇಳಬೇಕು? ಪ್ರತಿಯೊಬ್ಬನ ಶರೀರದಲ್ಲೂ 10 to the power of 13 ನಂಬರ್ ಆಫ್ ಜರ್ಮ್ಸ್ ಇರುತ್ತೆ, ವೈರಸ್ ಇರುತ್ತೆ. ಆದರೆ ನಮಗೆ ಸಮಸ್ಯೆ ಇಲ್ಲದಷ್ಟವರೆಗೂ ಅದರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಎಷ್ಟೋ ರೋಗಗಳಿರುತ್ತೆ ನಮ್ಮಲ್ಲಿ, ಆದರೆ ಸಮಸ್ಯೆ ಬಂದಾಗ ಅದರ ಬಗ್ಗೆ ಡಿಸ್ಕಸ್ ಮಾಡಬೇಕು. ನಾವು ಹೋಗಿ ಸುಮ್ಮನೆ ದಿನಾಗೂ ಸ್ಕ್ಯಾನ್ ಮಾಡ್ಕೊಳ್ತಾ ಇದ್ರೆ ಏನಾಗ್ತದೆ, ನಮಗೆ ಟೆನ್ಷನ್ ಆಗುತ್ತೆ, ಅವನಿಗೆ ದುಡ್ಡು ಬರುತ್ತೆ ಅಷ್ಟೇ, ಏನೂ ಇಲ್ಲ. ಹಾಗಾಗಿ ಸಮಸ್ಯೆ ಬಂದಾಗೆ ಇದಕ್ಕೂ ನೋಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ, ಭಗವದ್ಗೀತೆ ಪಾಠವನ್ನು ಯಾರ್ಯಾರು ಫಾಲೋ ಆಗ್ತಾ ಇದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗ್ತದೆ, ಮುಂದುವರಿತದೆ. ಯಾರಾದರೂ ಫಾಲೋ ಆಗ್ತಾ ಇಲ್ಲದ್ರೆ ಅವ್ರಿಗೆ ಹೇಳ್ತೇನೆ, ಯಾವ ಸಮಯದಲ್ಲಿ ಎಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ನಿಮಗೆ ಜ್ಯೋತಿಷ್ಯದಲ್ಲಿ, ಜಾತಕದಲ್ಲಿ ಅಪ್ರೋಚ್ ಆಗಬೇಕು ಅಂತಂದರೆ ನಮ್ಮ ಬುದ್ಧಿಗೆ ಹೊಳೆಯದಂಥ ವಿಚಾರಗಳನ್ನು ಮಾತ್ರವೇ ಜಾತಕದಲ್ಲಿ ನೋಡಬೇಕು. ಬುದ್ಧಿಗೆ ಹೊಳೆಯೋ ವಿಚಾರವನ್ನು ಜಾತಕದಲ್ಲಿ ನೋಡೋದು ಬೇಕಾಗಿಲ್ಲ. ಅಂದರೆ ನಮ್ಮ ಬುದ್ಧಿ ಇದನ್ನು ವಿಷಯವನ್ನು ಗ್ರಹಣ ಮಾಡುತ್ತೆ ಅಂತಂದರೆ ಆವಾಗ ಬೇಕಾಗಿಲ್ಲ. ಸೊ ವಿಷಯವನ್ನು ಗ್ರಹಣ ಮಾಡೋ ಕಾಲಕ್ಕೆ ಅದನ್ನು ಡೈರೆಕ್ಟಾಗಿ ಡೀಲ್ ಮಾಡ್ಬೋದು, ಅದಕ್ಕೋಸ್ಕರ ಮತ್ತೆ ಹೇಳೋದು ಬೇಕಾಗಿಲ್ಲ. ಈಗ ನನ್ನ ಮಗನನ್ನು ಇಂಜಿನಿಯರಿಂಗ್ ಸೇರಿಸ್ಲೋ, ಮೆಡಿಕಲ್ ಸೇರಿಸ್ಲೋ, ಇದಕ್ಕೆ ಜ್ಯೋತಿಷ್ಯ ಬೇಕಾಗಿಲ್ಲ ಆ್ಯಕ್ಚುಲಿ. ಏಕೆಂದರೆ ಇಂಜಿನಿಯರಿಂಗ್ ಏನು ಅಡ್ವಾಂಟೇಜ್ ಇದೆ, ಮೆಡಿಕಲ್ ಏನು ಅಡ್ವಾಂಟೇಜ್ ಇದೆ, ಇದನ್ನು ನಮ್ಮ ಬುದ್ಧಿಯಿಂದ ನಾವು ಗ್ರಹಣ ಮಾಡ್ಬೋದು. ಆದರೆ ಈ ಇಬ್ಬರು ಹುಡುಗಿಗೆ ಮದುವೆ ಆದರೆ ಅವರಿಬ್ಬರು ಫ್ಯೂಚರ್ಲಿ ಚೆನ್ನಾಗಿರ್ತಾರಾ ಅಂತ ಪ್ರಶ್ನೆ ಕೇಳಿದರೆ ನಮ್ಮ ಬುದ್ಧಿಗೆ ಹೊಳೆಯಲ್ಲ. ಯಾವ ವಿಚಾರ ಇಂದ್ರಿಯ ಗೋಚರವಾಗುತ್ತದೋ ಅಂತ ಅದು ಜ್ಯೋತಿಷ್ಯನನ್ನು ಕೇಳೋದು ಕೆಲಸ ಇಲ್ಲ. ಯಾವ ವಿಷಯ ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲವೋ ಅಂಥ ವಿಷಯಕ್ಕೆ ಜ್ಯೋತಿಷ್ಯದಲ್ಲಿ ನಾವು ಅಪ್ರೋಚ್ ಆಗ್ತೇವೆ, ಜ್ಯೋತಿಷ್ಯದಲ್ಲಿ ಪರಿಶೀಲನೆ ಮಾಡ್ತೇವೆ. ಇದನ್ನು ಮತ್ತಿಷ್ಟು ಮುಂದೆ ನಾನು ಓದಿಸ್ತೇನೆ. ಸೊ ಇನ್ನು ಸಮಯ ಕಡಿಮೆ ಇರುತ್ತದೆ. ಯಾರಾದರೂ ಪ್ರಶ್ನೆಗಳೇನಾದರೂ ಇದ್ದರೂ ಹಂಚ್ಕೊಳ್ಳಿ. ಓನ್ಲಿ ಪಾಠಕ್ಕೆ ಸಂಬಂಧಪಟ್ಟದ್ದಲ್ಲ, ಕೇವಲ ಪ್ರಶ್ನೆಗಳು ಕೇಳಲಿಕ್ಕೆ ಇರೋದ್ರಿಂದ ಪ್ರಶ್ನೆಗಳೇನಾದರೂ ಇದ್ದರೆ ಕೇಳ್ಬೋದು. ಕೇಳಿ, ನಿಸ್ಸಂಕೋಚವಾಗಿ ಕೇಳಿ. ಪ್ರಶ್ನೆಗಳನ್ನು ಪರಿಹಾರ ಮಾಡಿಕೊಂಡರೇನೆ ನೀವು ಮುಂದುವರಿಯೋಕ್ಕಾಗತ್ತೆ ಸಬ್ಜೆಕ್ಟಲ್ಲಿ. ಇಲ್ಲಾಂದರೆ ಎಲ್ಲಿದ್ದೀರೋ ಅಲ್ಲೇ ಇರ್ತೀರಾ, ಎಲ್ಲಿ ಎಷ್ಟು ಕಲ್ತಿದ್ದೀರೋ ಅಷ್ಟೇ ಇರ್ತದೆ, ಮುಂದುವರಿಯೋದಿಲ್ಲ. ಪ್ರಶ್ನೆಗಳನ್ನು ಕೇಳಿ. ನಮಸ್ಕಾರ, ಹೇಳಿ. ಹೇಳಿ. ಹೌದು, ಸ್ಟ್ರಾಂಗೇ ಇದ್ದಾರೆ. ಇವ್ರ ಪ್ರಶ್ನೆ ಅಂದರೆ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ರು ಕೂಡ ಇವ್ರಿಗೆ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ, ಅವರೊಳಗೆ ಪ್ರಾಬ್ಲಮ್ ಇಲ್ಲ, ಮನೆಯಿಂದ ಪ್ರಾಬ್ಲಮ್ ಬರ್ತಾ ಇದೆ. ಮನೆಗೆ ಹೋಗಿ, ಈಗ ಗಂಡನಾದವನು ಹೋಗಬೇಡ ಅಂತ ಹೇಳ್ತಾನೆ. ಸೊ ಶೀ ಸೆನ್ಸಿಟಿವ್ ಅಂದ್ಕೊಳ್ಳಿ, ತುಂಬ ಸೆನ್ಸಿಟಿವ್. ಅಂದರೆ
ಗಂಡ ಬೇಡ ಅಂತಿದ್ದಾನೆ, ಮತ್ತೆ ಹೋಗಿದ್ದೇನೆ ಅಂದ್ಕೊಳ್ಳಿ, ಏನಾದರೂ ಪ್ರಾಬ್ಲಮ್ ಆದರೆ ನೀವು ಹೋಗಿದ್ದಕ್ಕೆ ಆಯಿತು ಅಂತೇಳಿ ನನ್ನ ಮೇಲೆ ಹಾಕ್ಬಿಡ್ತಾನೆ ಅನ್ನೋದು ಬಿಟ್ಟುಬಿಟ್ಟಿದ್ದಾರೆ. ಬಿಟ್ಟಿದ್ದು ಆ ಹುಡುಗಿನೇ, ಬಲವಂತವಾಗಿ ಯಾರೂ ಕರ್ಕೊಂಡು ಬಂದಿಲ್ಲ. ಬಲವಂತ ಮನೆಗೆ ಏನಾದರೂ ಸ್ವಲ್ಪ ಡಿಸ್ಟರ್ಬ್ ಆದ, ಈಗ ಸಪೋಸ್ ಮಾಮೂಲಾಗಿ ಮನೆಗೆ ಅತ್ತೆ ಮಾವ ಇರ್ತಾರೆ, ಏನೋ ಸ್ವಲ್ಪ ಅಡುಗೆ ಮಾಡಿ ನೋಡ್ಕೊಳ್ಬೇಕು, ಅವ್ರಿಗೇನಾದ್ರು ಅವ್ಯವಸ್ಥೆ ಆಯ್ತು ಅಂದ್ಕೊಳ್ಳಿ, ಹುಡುಗಿನ ಬೈತಾ, ನೀನು ಮನೆಗಿದ್ದೀನಿ, ನೀನು ಯಾಕೆ ಆಫೀಸಿಗೆ ಹೋಗ್ಬೇಕು, ಅವ್ರನ್ನ ನೋಡ್ಕೊಳ್ಬೋದಲ್ವಾ, ಏನೋ ಜ್ವರ ಬಂತು, ಕರೋನಾ ಬಂತು, ಏನೋ ಆಯಿತು, ಗಂಡ ಬೈತಾನೆ, ಯಾಕಂದ್ರೆ ನೀನು ನೋಡ್ಕೊಂಡ್ರೆ ಹಿಂಗಾಗಿರಲ್ವಲ್ಲ, ಡಿಸ್ಟರ್ಬ್ ಆಗ್ತದೆ. ಡಿಸ್ಟರ್ಬ್ ಆಗಿ ಆಯಿತು ಬಿಟ್ಟುಬಿಡ್ತೇನೆ, ಇಲ್ಲಿ ಜಾಬ್ ಪ್ರಾಬ್ಲಮ್ ಅಲ್ಲವೇ ಅಲ್ಲ, ಆಟಿಟ್ಯೂಡ್ ಪ್ರಾಬ್ಲಮ್. ಆಟಿಟ್ಯೂಡ್. ಇನ್ನೊಂದು, ಹುಡುಗಿ ಆ ಥರ ಯಾಕಿದ್ದಾಳೆ ಅಂತ ಅಂಬೋದಕ್ಕೆ ಕೂಡ ನಿದರ್ಶನ ಚಂದ್ರ ನೋಡಿ, 6ನೇ ಮನೆಗಿದ್ದಾನಲ್ವ, ಚಂದ್ರ 6ನೇ ಮನೆಗಿದ್ರೆ ಏನಾಗ್ತದೆ, ಸೊ ಮೈಂಡ್ ಡಿಸ್ಟರ್ಬ್ಡ್ ಆಯ್ತು. ಇನ್ನೊಂದು ಚಂದ್ರ ಶನಿಯ ಮನೆಗಿದ್ದಾನೆ, ಪ್ಲಸ್ ಶುಕ್ರನ ದೃಷ್ಟಿ ಇದೆ. ಶುಕ್ರನ ದೃಷ್ಟಿ ಇದ್ದರೆ ಏನು, ಜಾಸ್ತಿ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಸೊ ಈ ಥರ ಮೈಂಡ್ ಸೆಟ್ ಇದೆ. ಸೊ ಹಾಗಾಗಿ ಅದರಿಂದ ತೊಂದರೆ ಆಗ್ತದೆ. ಅದೇ ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಯಾವುದಕ್ಕೆ ಒಳ್ಳೆಯದು, ಯಾವುದಕ್ಕೆ ಕೆಟ್ಟದ್ದು? ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಆರೋಗ್ಯ ವಿಚಾರಕ್ಕೆ ಒಳ್ಳೆಯದು, ಬಟ್ ಆಟಿಟ್ಯೂಡ್ ವಿಚಾರಕ್ಕೆ ಕೆಟ್ಟದ್ದು. ಸೂರ್ಯ ಅಧಿಕಾರ, ಅಹಂಕಾರ, ಶಕ್ತಿಗೆ, ಲೀಡರ್ಶಿಪ್ ಕ್ವಾಲಿಟಿಗೆ ಇದು ಕಾರಕ. ಆ ಥರ ಇದ್ದಾಗ ಏನಾಗುತ್ತೆ, ಮನೆಗೆ ಆ ಹುಡುಗಿ ನಾನು ಹೇಳಿದಂಗೆ ಎಲ್ಲ ಕೇಳಬೇಕು. ಯಾಕಂದ್ರೆ ಲಗ್ನ ಸೂರ್ಯ ಡಾಮಿನೇಟ್ ಮಾಡ್ತಾನಲ್ವ, ಲಗ್ನದಲ್ಲಿದ್ರೂ ಸಪ್ತಮದಲ್ಲಿದ್ರೂ ಡಾಮಿನೇಷನ್ ಎಂಬುದು ಇರುತ್ತೆ. ಈ ಹುಡುಗಿಗೆ ಎಗೇನೆಸ್ಟಾಗಿ ಯಾರಾದರೂ ಮಾತಾಡಿದ್ರೆ ಆ ಹುಡುಗಿ ತಟ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಸೊ ಇದನ್ನೇ ಅಂತಾರೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಸೊ ಈ ಥರ ಇರ್ತದೆ. ಸೊ ಅದು ಒಳ್ಳೆಯದ ಕೆಟ್ಟದ್ದ? ಇಟ್ಸ್ ನಾಟ್ ಗುಡ್. ಡಿಪೆಂಡ್ಸ್, ನೀವು ಏನು ಪ್ರಶ್ನೆ ಕೇಳ್ತೀರೋ ಅದಕ್ಕೆ ಸಂಬಂಧಪಟ್ಟ ಆ ಗ್ರಹ ಆ್ಯಕ್ಟ್ ಆಗುತ್ತೆ. ಲಗ್ನದಲ್ಲಿ ಸೂರ್ಯ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಎನರ್ಜೆಟಿಕ್ ಆಗಿರ್ತಾಳೆ ಈ ಹುಡುಗಿ, ತುಂಬ ಆಕ್ಟಿವ್ ಆಗಿರ್ತಾಳೆ. ಅದು ಯಾವುದಕ್ಕೆ ಪ್ರಾಬ್ಲಮ್ಮು? ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋದ್ರಿಂದ ಆಟಿಟ್ಯೂಡ್ ಪ್ರಾಬ್ಲಮ್. ಆ ಹುಡುಗೂ ಪ್ರಾಬ್ಲಮೇ, ಮನೆಗಿರೋರಿಗೆ ಕೂಡ ಪ್ರಾಬ್ಲಮೇ. ಆಬ್ವಿಯಸ್ಲಿ ಅಷ್ಟೇ ಅಲ್ವಾ, ಮನಸ್ಸು ಸ್ಟ್ರಾಂಗ್ ಇರುತ್ತೆ, ಒಳಗೆ ಹೊರಗೆ ಒಂದೇ ಥರ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ಇಲ್ಲಿ ಯಾವ ಗ್ರಹ ಇದೆ ಅಂತಂಬುದು ಮುಖ್ಯ ಅಲ್ಲ, ಯಾವ ವಿಷಯಕ್ಕೆ ಅಂತಂಬುದು ಮುಖ್ಯ. ಅಂದರೆ ಸಮಾಜದಲ್ಲಿ ನಮಗೆ ಪ್ರಶಾಂತವಾಗಿ ಜೀವನ ಮಾಡಬೇಕಾದ್ರೆ ಆ ವಿಷಯಕ್ಕೆ ಆ ಗ್ರಹ ಏನು ಮಾಡುತ್ತೆ ಅಂತ ಮುಖ್ಯ. ಬಟ್ ಅದು ಒಂದು ವಿಷಯಕ್ಕೆ ಕೆಟ್ಟದ್ದು ಮಾಡಿದ್ರು ಬೇರೆ ವಿಷಯಗಳಿಗೆ ಒಳ್ಳೇದು ಮಾಡ್ತದೆ. ಆದರೆ ನಮಗೆ ಪ್ರಯಾರಿಟಿ ಯಾವ ವಿಷಯ ಅಂತಂಬೋದು ನಮ್ಮ ಪ್ರಯಾರಿಟಿ. ನೀವು ಈ ಹುಡುಗಿ ಆರೋಗ್ಯದ ಬಗ್ಗೆ ಪ್ರಶ್ನೆ ಕೇಳಿದೆ ಅಂದ್ಕೊಳ್ಳಿ, ಲಗ್ನದಲ್ಲಿ ಸೂರ್ಯ ಇದ್ದಾನೆ, ತುಂಬ ಚೆನ್ನಾಗಿದೆ, ಏನೋ ಹೆದರಬೇಡಿ ಅಂತ ಹೇಳ್ತೇವೆ. ಅದೇ ಇಲ್ಲ ನಮ್ಮ ಮನೆಗೆ ನನ್ನ ಮೇಲೆ ಎಲ್ಲರೂ ಎಗೇನಿಸ್ಟ್ ಆಗಿದ್ದಾರೆ ಅಂತಂದರೆ, ಇಲ್ಲ ನಿಮ್ಮ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ನೀವೇ ಜಾಸ್ತಿ ಕಡಿಮೆ ಮಾಡಿಕೊಳ್ಬೇಕು, ಯಾರನ್ನೂ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಬೇಡಿ, ಎಲ್ಲರ ಜೊತೆ ಬೆರೆತು ಹೋಗಿ ಪ್ರೀತಿ ಮಾಡಿ, ದ್ವೇಷ ಇದ್ದರೆ ಇನ್ನೂ ತುಂಬ ನಿಮ್ಮನ್ನು ಸುಟ್ಟು ಬಿಡ್ತದೆ. ಈ ಥರ ಉತ್ತರ ಕೊಡ್ತೇನೆ ಬೇಸ್ಡ್ ಆನ್ ಕ್ವಶನ್ ಇಲ್ಲದ್ರೆ ನಿಮಗೆ ಒಂದೊಂದು ರೀತಿ ಇರುತ್ತೆ. ನಮಗೆ ಗ್ರಹಗಳ ಕಾಂಬಿನೇಷನ್ ಎಲ್ಲ ಪ್ರೂವ್ ಮಾಡಲಿಕ್ಕಾಗಲ್ಲ. ಒಂದೊಂದು ಗ್ರಹ ಒಂದೊಂದು ಭಾವ ಒಂದೊಂದು ವಿಷಯವನ್ನು ಹೇಳುತ್ತೆ. ಆ ಒಂದೊಂದು ಕಾಂಬಿನೇಷನ್ ಕೆಲವೊಂದು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ನಿಮ್ಮ ಪ್ರಯಾರಿಟಿ ಯಾವುದು, ನಿಮ್ಮ ವಿಷಯ ಯಾವುದು ಎಂಬುದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್, ನಮೋ ಬೇರೆ ಯಾರಾದರೂ ಕೇಳಬಹುದು? ನಮಸ್ಕಾರ, ಹೇಳಿ. 7 ಶನಿ ಇನ್ನು ಥಿಯರಿಟಿಕಲ್ ಕ್ಲಾಸಲ್ಲಿ ನೀವು ಕವರ್ ಆಗುತ್ತೆ. ಆ್ಯಕ್ಚುಲಿ ನಾನು ಸಿಂಪಲ್ ಹೇಳ್ತೇನೆ, 7 ಶನಿ ಅಂತಂದರೆ ಏನು ಅರ್ಥ ಆಗಿಲ್ಲ ನನಗೆ, ಪ್ರಶ್ನೆ ಅರ್ಥ ಆಗಲಿಲ್ಲ, ಕರೆಕ್ಟಾಗಿ ಹೇಳಿ, ಇನ್ನೊಂದ್ಸಲ ಕೇಳಿ. 7 ಶನಿ ಕಾಂಬಿನೇಷನ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಕೇಳ್ತಿದ್ದೀರೋ ಅಥವಾ ಎಫೆಕ್ಟ್ ಏನಾಗುತ್ತೆ ಅಂತ ಕೇಳ್ತಿದ್ದೀರೋ? ಐಡೆಂಟಿಫೈ ಮಾಡೋದಾ? ನಿಮಗೆ ಪ್ರಾರಂಭದಲ್ಲಿ ನಿಮಗೆ ಕ್ಲಾಸಸ್ಸಲ್ಲಿ 7 ಶನಿಗೆ ಒಂದು ಟಾಪಿಕ್ ಇದೆ, ಗೋಚಾರದಲ್ಲಿ ಬರುತ್ತೆ. ನಿಮಗೆ ಜ್ಯೋತಿಷ್ಯ ಈ ಪಾಠ ಜ್ಯೋತಿಷ್ಯ 1ನಲ್ಲಿ ಗೋಚಾರದಲ್ಲಿ 7 ಶನಿ ಎಫೆಕ್ಟ್ ಇದೆ.
ಅದರಲ್ಲಿ ನಾನು ವಿಸ್ತಾರವಾಗಿ ಹೇಳ್ತೇನೆ. ಇದು ನಾನು ಈಗ ಹೇಳಿದ್ರೂ ಕೂಡ ಒಂದು ನಿಮಿಷ ಹೇಳಬಲ್ಲೆ ಅಷ್ಟೇ. ಈಗ ಜನ್ಮರಾಶಿಯಲ್ಲಾಗಲಿ, ಜನ್ಮರಾಶಿಯಿಂದ 2ನೇ ಮನೆಗಾಗಲಿ, ಜನ್ಮರಾಶಿಯಿಂದ 12ನೇ ಮನೆಗಾಗಲಿ ಶನಿ ಬಂದರೆ 7 ವರ್ಷ ಶನಿ ಯಾಕೆ ಬರುತ್ತೆ, ಏನು ಎಫೆಕ್ಟ್ ಆಗುತ್ತೆ, ಅದನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತಂಬೋದು ನಿಮಗೆ ಆ ಕ್ಲಾಸಲ್ಲಿ ಒಂದು ಕಂಪ್ಲೀಟ್ 50 ಮಿನಿಟ್ಸ್ ಸೆಷನ್ ಇದೆ. ಅದನ್ನು ನೋಡಿಬಿಟ್ರೆ ನಿಮಗೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಸೊ ಯಾರಾದರೂ ಆ ಪ್ರಶ್ನೆಗೆ ಸಂಬಂಧಪಟ್ಟದಿದ್ದರೂ ಕೂಡ 7 ಶನಿ ಎಫೆಕ್ಟಿಗೆ ಸಪ್ರೇಟ್ ಗೋಚಾರದ ಕ್ಲಾಸ್ ಇದೆ, ಅದನ್ನು ನೀವು ಅಪ್ರೋಚ್ ನಮ್ಮ ಎಸ್ ಕೇಳಿ. ಬೇರೆ ಯಾವ್ದಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ. ನಮಸ್ಕಾರ, ಹೇಳಿ. ಯಾವ ಪ್ರಶ್ನೆಗೆ? ಯಾವುದನ್ನ ವಿಷಯ ಅಲ್ಲ, ನಿರ್ದಿಷ್ಟವಾಗಿ ವಿಷಯ ಬೇಕು ಅಂತ ಹೇಳ್ತಾ ಇದ್ದೇನೆ. ವಕ್ರಿಯಾದ ಗುರು ಅಂತಂದ್ರೆ ಬಲ ಜಾಸ್ತಿ ಅಂತ ತಿಳ್ಕೊಳ್ಳಿ ಅಷ್ಟೇ, ಸ್ಟ್ರೆಂಗ್ತ್ ಜಾಸ್ತಿ. ವಕ್ರಿಯಾದ ಗುರುವಿಗೆ ಸ್ಟ್ರೆಂಗ್ತ್ ಜಾಸ್ತಿ, ಅಷ್ಟು ಬಿಟ್ಟರೆ ಇನ್ನು ಅದನ್ನು ಬೇರೆ ಎಫೆಕ್ಟ್ಸ್ ಏನಿರಲ್ಲ. ಕೆಲವೆಂಜ ಬಲ, ವಕ್ರಿ ಅಂದರೆ ಬಲ ಅಷ್ಟೇ. ಆ ಬಲ ಜಾಸ್ತಿ ಆದರೆ ಏನಾಗುತ್ತೆ, ಕಾರಕೋ ಭಾವನಾಶ ಇಲ್ಲಿ ಏನು ಎಫೆಕ್ಟ್ ಆಗುತ್ತೋ ಅದು ಬಲ ಆಗುತ್ತೆ ಅಷ್ಟೇ. ಕಾರಕೋ ಭಾವನಾಶಯದಲ್ಲಿ ನೀವು ಏನು ಅಂದ್ಕೊಳ್ತಾ ಇದ್ದೀರೋ ಫಲ, ಆ ಫಲ ರೆಟ್ರೋಗ್ರೇಡ್ ಆದದ ಕಾರಣ ಜಾಸ್ತಿ ಇರುತ್ತೆ ಅಷ್ಟೇ. ಬಲ ಅಷ್ಟೇ ಅಲ್ಲ, ಸ್ಟ್ರೆಂಗ್ತ್ ಜಾಸ್ತಿ ಇದ್ರೆ ಅಷ್ಟೇ. ಅಷ್ಟೇ ಅಷ್ಟೇ, ಕರೆಕ್ಟ್. ನಮಸ್ಕಾರ. ಮತ್ತೆ ಕೇಳಿ, ಏನಾದರೂ ಪ್ರಶ್ನೆ ಇದ್ರೆ ಹಂಚಿಕೊಳ್ಳಿ. ನಮಸ್ಕಾರ ಶ್ರೀನಿವಾಸ್ ಅವರೇ. ಅಸ್ತಂಗತ ಅಂದರೆ ಬಲಹೀನ ಅಲ್ವಾ? ಅಸ್ತಂಗತ ಆದರೆ ಇಟ್ಸ್ ಬಲಹೀನ. ಸೊ ಬಲಹೀನ ಆದ ಕಾರಣ ಏನಾಗುತ್ತೆ, ಹೆಚ್ಚು ಪ್ರಯತ್ನ ಮಾಡಬೇಕು. ನಾರ್ಮಲ್ ಆಗಿ ಅನುಕೂಲ ಆಗಲ್ಲ. ದಶಮಾಧಿಪತಿ ಅಸ್ತಂಗತ ಆದರೂ, ನೀಚ ಆದರೂ, 6, 8, 12 ಮನೆಗಿದ್ರು ಸೊ ಜಾಬ್ ತಂದುಕೊಳ್ಳೋದ್ರಲ್ಲಿ ಅಥವಾ ಜಾಬ್ ನಿಂದಿರಿಸ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಇಮಿಡಿಯೇಟ್ಲಿ ನಾವೇನು ರೆಮಿಡಿ ಕೊಡ್ತೇವೆ, ಪ್ರಯತ್ನ ಜಾಸ್ತಿ ಮಾಡಬೇಕಾಗತ್ತೆ. ಸೊ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಬೇಕು. ಸೊ ಸಾಮಾನ್ಯವಾಗಿ ಮಾಡಿದ್ರೆ ಆಗಲ್ಲ, ತುಂಬ ಕಷ್ಟಪಡಬೇಕು, ಸೊ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತ ಹೇಳಬೇಕಾಗತ್ತೆ. ಕೇಳಿ, ಬೇರೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಗುರುಗಳೇ ಕೇಳಿ. ನಮಸ್ಕಾರ, ಕೇಳಿ. ನಮಸ್ತೆ ಗುರುಗಳೇ. ಇದು ಇವಾಗ ರಾಶಿ ಚಕ್ರದಲ್ಲಿ ಗುರು ನೀಚನಾಗಿದ್ದು ನವಾಂಶದಲ್ಲಿ ಉಚ್ಚನಾಗಿದ್ರೆ ಅದು ಉಚ್ಚ ಫಲ ಬರುತ್ತೆ ಗುರುಗಳೇ, ಅಥವಾ ಅದು ನೀಚ ಫಲ ಅಂತಾನೆ ಹೇಳ್ಬೇಕಾಗುತ್ತೆ? ಮಿಶ್ರಮ ಫಲ ಬರುತ್ತೆ. ರಾಶಿಯಲ್ಲಿ ಉಚ್ಚ ಆಗಿ ನವಾಂಶದಲ್ಲಿ ನೀಚ ಆದರೆ, ಅಥವಾ ರಾಶಿಯಲ್ಲಿ ನೀಚ ಆಗಿ ನವಾಂಶದಲ್ಲಿ ಉಚ್ಚವಾಗಿದ್ರೆ ಅದನ್ನು ನಾವು ಮಿಶ್ರಮ ಫಲ ಅಂತ ತಗೊಳ್ತೇವೆ. ಇಟ್ಸ್ ಅನ್ ಆವರೇಜ್ ತಗೊಳ್ತೇವೆ. ತೊಂದರೆ ಆಗೋದಿಲ್ಲ ಯಾವ ವಿಷಯಕ್ಕೆ? ಈಗ ಭಾಗ್ಯಸ್ಥಾನ ಇರ್ಬೋದು ಅಥವಾ ಉದ್ಯೋಗ ಸ್ಥಾನ ಇರ್ಬೋದು, ತೊಂದರೆ ಆಗೋದು ಅಂತಂಬೋದು ಡಿಪೆಂಡ್ಸ್ ಆನ್ ಕ್ವಶನ್. ಓಕೆ, ಡಿಪೆಂಡ್ಸ್. ಈಗ ಒಂದೊಂದು ವಿಷಯಕ್ಕೆ ಈಗ ಆ ಗುರು ಬಂದು ಉಚ್ಚ ನೀಚ ಆಗಿದ್ದ ಅಂದ್ರೆ ಅದು 6ನೇ ಮನೆ ಅಧಿಪತಿಯೋ ಅಥವಾ 8ನೇ ಮನೆ ಅಧಿಪತಿಯೋ ಪಂಚಮಾಧಿಪತಿಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅದು ಹೀಗೆ ಹೇಳಲಿಕ್ಕೆ ಬರಲ್ಲ. ನೀವು ಆ ವಿಷಯಕ್ಕೆ ಸಂಬಂಧ ಪ್ರತಿಯೊಂದಕ್ಕೂ ದೇಶ ಕಾಲ ಪರಿಸ್ಥಿತಿ ಆ್ಯಡ್ ಮಾಡಬೇಕು, ಇಲ್ಲದ್ರೆ ನಿಮಗೆ ಕ್ಲಾರಿಟಿ ಸಿಗಲ್ಲ.
ಸರಿ ಸರಿ ವಿಲ್ ಬಿ ಸರಿ ಸರಿ. ಸ್ಟಿಲ್ ಇನ್ ಕನ್ಫ್ಯೂಸ್ ಆಗ್ತೀರಿ ಈ ಗ್ರಹ ಇದು ಏನಾಗತ್ತೆ ಅಂದರೆ ಒಂದು ಓಕೆ. ಏನಂತಂದರೆ ಕೆಲವೇನು ಹಾ. ಬುಕ್ಸಲ್ಲಿ ನಮಗೆ ಇದೆ ಈ ಗ್ರಹ ಜೊತೆ ಇದ್ರೆ ಹೀಗಾಗತ್ತೆ ಅಂತ. ಹೌದೌದು ಆದರೆ ಹೌದು. ಅದು ಯಾವಾಗ ಉಪಯೋಗ ಆಗುತ್ತೆ ಅಂದರೆ ನೀವು ಚಿಕ್ಕಂದಾಗಿಂದ ಅದೇ ಲೈನಿಗೆ ಬಂದು ಆ ಶ್ಲೋಕಗಳೆಲ್ಲ ಬಾಯಿಪಾಠ ಮಾಡಿದರೆ ಆ ಪದ್ಧತಿ ನಿಮಗೆ ಹಾ. ಅನುಕೂಲ. ಸರಿ ಸರಿ ಬಟ್ ಸರಿ. ನಾವು ಒಂದು 3 ಮಂತ್ಸ್ ಒಂದು ಕೋರ್ಸ್ ಇದ್ದಂಗೆ ಕಲಿತೀವಿ, ಆ ಕೋರ್ಸಲ್ಲಿ ಅದನ್ನೆಲ್ಲ ಮಾಡಕ್ಕೆ ಬರಲ್ಲ ನಿಮಗೆ. ಇನ್ ಓಕೆ. ಕೇಸ್ ಪುಸ್ತಕದಲ್ಲಿ ಐಡೆಂಟಿಫೈ ಮಾಡಿದ್ರು ಕೂಡ ಪ್ರತಿಯೊಂದು ಹಾ. ಸಲಕ್ಕೂ ಪುಸ್ತಕ ತೆಗೆದು ಆ ಕಾಂಬಿನೇಷನ್ ಹೇಗಿದೆ ಅಂತ ಹೇಳಲಿಕ್ಕಾಗತ್ತಾ? ನಿಮಗೂ ಕಷ್ಟ, ನನಗೂ ಕಷ್ಟ. ಕಷ್ಟ ಕಷ್ಟ ಗುರುಗಳೇ ಇದು. ಸೊ ಹೌದು ಹಾಗಾಗಿ ನೀವೇ. ಹಾ. ವಿಷಯದ ಮೇಲೆ ಏನಾಗುತ್ತೆ ಅಂತ ನಾವು ಹೇಳ್ತೇವೆ. ಹಾ. ನಾನಿವಾಗ ಕೇಳಿದ್ದದು ವೃಷಭ ಲಗ್ನದ ಜಾತಕಕ್ಕೆ ಗುರು ಅದರಲ್ಲಿ ಮಕರದಲ್ಲಿ ಬರ್ತಾನೆ. ಅದು ರಾಶಿ ಚಕ್ರದಲ್ಲಿ ನೀಚ ಬರುತ್ತೆ. ಅಂಶಕದಲ್ಲಿ ಇದರಲ್ಲಿ ಬರ್ತಾನೆ, ಕರ್ಕದಲ್ಲಿ ಬರ್ತಾನೆ ಗುರು. ಅದಕ್ಕೆ ಕೇಳಿದ್ದು ನಾನು. ಯಾರೋ ನನ್ನ ಕ್ವಶನ್ ಸ್ನೇಹಿತ. ಇಲ್ಲ ಅದು ಓಕೆ. ಓಕೆ, ಅದು ಕಾಂಬಿನೇಷನ್ಸ್ ಅಲ್ಲಿ ಏನು ತೊಂದರೆ ಇಲ್ಲ. ಅಂದ್ರೆ ಈ ಪ್ರಶ್ನೆ ಟೀಚಿಂಗ್ ಇದು ಹೇಗೆ ಅವರಿಗೆ ಸೂಟ್ ಆಗುತ್ತಾ ಏನು ಅಂತ. ಟೀಚಿಂಗ್ ಲೈನ್ ರಾಶಿ. ಸೂಟ್ ಆಗತ್ತಾ ಇಲ್ಲ ಅಂತನಾ? ಹೌದು. ಓಕೆ, ವೃಷಭ ಲಗ್ನದ ಜಾತಕ. ಟೀಚಿಂಗ್ ಲೈನ್ ಸೂಟ್ ಆಗತ್ತಾ ಅಂತಂದ್ರೆ ನೀವು ದಶಮಾಧಿಪತಿ ಹೇಗಿದ್ದಾನೆ ಅಂತ ನೋಡಬೇಕು. ಓಕೆ. ದಶಮಾಧಿಪತಿ ನವಾಂಶದಲ್ಲಿ ಹೇಗಿದ್ದಾನೆ ಅಂತ ಸರಿ. ನೋಡಬೇಕು ಟೀಚಿಂಗ್ ಲೈನಿಗೆ. ಗುರುವಿನ ಹಿಡಿದಾಗಲ್ಲ. ದಶಮಾಧಿಪತಿಗೂ ಈ ಟೀಚಿಂಗು ಏನೋ ಸಂಬಂಧ ಇದ್ದರೆ, ಅಥವಾ ದಶಮಾಧಿಪತಿಯನ್ನೇನಾದರೂ ಗುರು ನೋಡಿದರೆ, ಸೂರ್ಯನ ಮೇಲೆ ಗುರು ದೃಷ್ಟಿ ಬಿದ್ದರೆ ಆವಾಗ ಟೀಚಿಂಗ್ ಲೈನ್ ಇರ್ತೀಯಾ ಇಲ್ವಾ ಅಂತ ಅಂಬುದು ನಾವು ನೋಡ್ಬೋದು. ಓಕೆ ಓಕೆ ಓಕೆ. ಸೊ ಸರಿ ಗುರು. ಹಾ. ಮತ್ತೆ ಪ್ರಶ್ನೆ ಕೇಳಿ. ಸೊ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ನಾನು ಬಯಸ್ತೇನೆ. ಯಾಕಂದರೆ ಎಲ್ಲರೂ ಇನ್ವಾಲ್ವ್ ಆದ್ರೆ ಏನಾಗುತ್ತೆ ಅಂದರೆ ಅವರವರ ಜಾತಕಗಳನ್ನ ನೋಡೋ ಕಾಲಕ್ಕೆ ಇಟ್ ವಿಲ್ ಹೆಲ್ಪ್ ಎ ಲಾಟ್. ನಿಮ್ಮ ಒಂದು ಪ್ರಶ್ನೆಯಿಂದ ನಿಮ್ಮದು ಕ್ಲಿಯರ್ ಆಗುತ್ತೆ, ಇಲ್ಲಿ ಗ್ರೂಪಲ್ಲಿರುವಂಥ ಸಾಕಷ್ಟು ಜನಕ್ಕೂ ಕ್ಲಿಯರ್ ಆಗುತ್ತೆ. ಸೊ ಜ್ಯೋತಿಷ್ಯದಲ್ಲಿ ಪ್ರಶ್ನೆ ಇಲ್ಲ ಅಂತಂಬುದು ಇರೋದೇ ಇಲ್ಲ. ಜ್ಯೋತಿಷ್ಯ ಎಲ್ಲಾದರೂ ಕಾಣಿಸಿದ್ರೇ ಪ್ರಶ್ನೆಗಳೇ ಶುರುವಾಗೋದು ಅಂತ. ಯಾರಾದರೂ ಜ್ಯೋತಿಷ್ಯ ಕಾಣಿಸಿದ್ರೇ ಎಷ್ಟೋ ಪ್ರಶ್ನೆಗಳು ಬಂದಾಗ ಜ್ಯೋತಿಷ್ಯ ಕಲಿಯೋ ಕಾಲಕ್ಕೆ ಎಷ್ಟು ಪ್ರಶ್ನೆಗಳು ಬರಬೇಕು ಹೇಳಿ. ಇನ್ನು ಸಾಕಷ್ಟು ಅಭ್ಯಾಸ ಮಾಡಿ ಪ್ರಶ್ನೆಗಳು ಕೇಳಿ, ಜನರಲ್ ಕೂಡ ಕೇಳಿ. ಜಾತಕದ್ದೇ ಅಂತ ಏನಿಲ್ಲ. ನಾನು ಅದಕ್ಕೆ ಹೇಳಿದೆ, ಟಿ ವಿ ಚಾನಲ್ಸ್ಲಾಗಲಿ, ಇಂಟರ್ನೆಟ್ಲಿ, ಯೂಟ್ಯೂಬಲ್ಲಾಗಲಿ ಜ್ಯೋತಿಷ್ಯದ ಬಗ್ಗೆ ಡಿಬೇಟ್ಸ್ ನಡೀತಾ ಇರ್ತಾರೆ, ಅದನ್ನು ಕೇಳಿ. ಸೊ ನಮಗೂ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಇದ್ದಂಥ ಕ್ವಶನ್ ನಮಗೆ ಪರಿಹಾರ ಆಗುತ್ತೆ. ಗುರುಗಳೇ ನಮಸ್ಕಾರ, ವಿಷ್ಣು ಇಲ್ಲಿ. ನಮಸ್ಕಾರ ವಿಷ್ಣು ಅವರೇ. ಸೊ ನೀವು ಇಲ್ಲಿವರೆಗೂ ಎಷ್ಟೊಂದು ಎಕ್ಸಾಂಪಲ್ಸ್ ತಗೊಂಡು ಹೇಳ್ತಾ ಇದ್ದೀರಾ, ಹಿಂಗೆ ಆಗ್ಬೋದು, ಎಲ್ಲಾ ವಿಷಯಕ್ಕೂ ಒಂದೊಂದು ಮದುವೆ ಆಗ್ಬೋದು, ಉದ್ಯೋಗ, ಆಮೇಲೆ ಯಾವ್ದಾನ ಆಗ್ಬೋದಲ್ವಾ, ಎಜುಕೇಶನ್ ಏನಾರು. ಹೌದು. ಸೊ ಒಂದ್ಸಲಿ ಒಂದು ಹುಟ್ಟು ಆದ ಮೇಲೆ ಸೊ ನಮಗೆ ಪ್ಲಾನೆಟ್ಸ್ ಎಲ್ಲ ಪೊಸಿಷನ್ ಆಗಿರೋದು ಫಿಕ್ಸ್ಡ್ ಆಗಿರುತ್ತೆ. ಅಂಡ್ ಈಲ್ಡಿಂಗ್ ರಿಸಲ್ಟ್ಸ್ ಈಲ್ಡ್ ಆಗೋದು ಕೂಡ ಅದರ ಮೇಲೆ. ಸೊ ಏನಂದ್ರೆ ಒಂದು ನಮ್ಗೆ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಭಗವದ್ಗೀತೆ ಹೇಳುತ್ತೆ ಕರ್ಮ ಮಾಡು ಅಂತ. ಹೌದು. ಸೊ ಮಾಡ್ತಾ ಇರ್ತೀವಿ. ಸೊ ಎಸೆನ್ಷಿಯಲಿ ನಾನು ಏನ್ ಅನ್ಕೊಳ್ತಾ ಇದೀನಿ, ಬಟ್ ನನಗೆ ಗೊತ್ತಿಲ್ಲ, ಇಟ್ ಮೈಟ್ ಬಿ ಕ್ವಶನ್ ಅಲ್ಲ, ಬಟ್ ಇನ್ಫರೆನ್ಸ್ ಆಗ್ಬೋದು. ಸೊ ಈ ಕರ್ಮ ಮಾಡ್ತಾ ಇರ್ತೀನಿ, ಬಟ್ ಅದ್ರ ಪಾಡ್ಗೆ ಅದು ರಿಸಲ್ಟ್ಸ್ ಕೊಡ್ತಾ ಹೋಗುತ್ತೆ ಬೇಸ್ಡ್ ಆನ್ ನನ್ನ ಪುಣ್ಯ, ಎಷ್ಟು ನಾನು ಸಂಪಾದನೆ ಮಾಡಿದೀನಿ ಎವ್ರಿ ವಿಷಯಕ್ಕೆ ಅಂತ. ಸೊ ಈ ತರ ಆಗ್ಬೇಕಾರೆ ಸೊ ನಾವು ಎಷ್ಟೇ ಅಪ್ರೋಚ್ ಮಾಡಿ ಜ್ಯೋತಿಷ್ಯನ್ನ ಕೇಳಿದ್ರು ಕೂಡ ಇಟ್ ಇಸ್ ಏನೋ ಒಂದು ಪೇಷನ್ಸ್ ಅನ್ನೋದು ಇರಬೇಕು ಅಂತಾನೆ ಅನ್ಸುತ್ತೆ ನಮ್ಗಲ್ವಾ. ಸೊ ನಮಗೆ ಟೈಮ್ ಬಂದಾಗ ಬೇಸಿಕಲಿ ರಿಸಲ್ಟ್ಸ್ ಇಸ್ ಗೋಯಿಂಗ್ ಟು ಬಿ ಈಲ್ಡ್. ಸೊ ಈಗ ದಿಸ್ ಇಸ್ ಎ ವಂಡರ್ಫುಲ್ ಕ್ವಶನ್. ನಿಮ್ಮ ಕ್ವಶನ್ ನಾನು ಸ್ವಲ್ಪ ಸ್ಟ್ರೈಟ್, ನಿಮ್ಮದು ಸ್ವಲ್ಪ ಅಲ್ಲೆಲ್ಲಿ ಟರ್ಬುಲೆಂಟ್ ಆಗಿದೆ. ನಾನು ಸ್ಟ್ರೈಟ್ ಕ್ವಶನ್ ಹೇಳ್ತೇನೆ. ಏನಂತಂದರೆ, ಈಗ ಜಾತಕದಲ್ಲಿ ಗ್ರಹ ಸ್ಥಿತಿ, ಈ ಕರ್ಮ ಎಲ್ಲ ಇದ್ರೂ ಕೂಡ ಪೇಷನ್ಸ್ ಇರಬೇಕು. ಜ್ಯೋತಿಷ್ಯನಲ್ಲಿ ಅಪ್ರೋಚ್ ಆಗೋದ್ರಿಂದ ಏನು ಬದಲಾಗುತ್ತೆ, ಏನು ಬದಲಾಗೋದಿಲ್ಲ, ಇದು ಮೇನ್ ಕ್ವಶನ್. ರೈಟ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಜ್ಯೋತಿಷ್ಯನನ್ನು ಇಲ್ಲಿ ಇದಕ್ಕೆ ಉತ್ತರ ಏನು ಬರುತ್ತೆ ಅಂತಂದರೆ, ರೋಲ್ ಆಫ್ ಅಸ್ಟ್ರಾಲಜರ್ ಅಂತ ಬರುತ್ತೆ. ಸೊ ಪಾಪ ಕೇಳೋರ ಬಗ್ಗೆ, ಕೇಳೋರಿಗೆ ಇಷ್ಟೆಲ್ಲ ಅವ್ರಿಗಿರಲ್ಲ.
ಅವ್ರಿಗೆ ಪಾಪ ಅವ್ರ ಸಮಸ್ಯೆ ದೊಡ್ಡದು. ಆ ಸಮಸ್ಯೆಯನ್ನು ಎಲ್ಲಿ ಪರಿಹಾರ ಸಿಗುತ್ತೋ ಅಲ್ಲಿ ಓಡಿ ಹೋಗ್ತಾನೆ. ಬಟ್ ಇಲ್ಲಿ ಮೇಯ್ನ್ ಏನಾಗುತ್ತೆ ಅಂದರೆ ಆಸ್ಟ್ರಾಲಜರ್ ರೋಲ್ ಪ್ಲೇ ಆಗುತ್ತೆ. ಆಸ್ಟ್ರಾಲಜರ್ ಏನು ಮಾಡಬೇಕು ಅಂತಂದಾಗ ಯೂಶ್ವಲಿ ಆಸ್ಟ್ರಾಲಜರ್ ಏನು ಮಾಡ್ತಾರೆ ಅಂತಂದರೆ, ಚಾಯ್ಸ್ ಇದ್ದಾಗ ನಿಮಗೆ ಎರಡು ಕಡೆ ಹೋಗಬಹುದು, ಈ ಕಡೆನೂ ಹೋಗಬಹುದು, ಈ ಕಡೆನೂ ಹೋಗಬಹುದು ಅಂತ ಎರಡು ಚಾಯ್ಸ್ ಇದ್ದಾಗ, ಕನ್ಫ್ಯೂಷನ್ ಆದಾಗ ವಿಚ್ ಈಸ್ ಬೆಟರ್ ಅಂತಂಬ ಚಾಯ್ಸ್ ಇದ್ದಾಗಲೇ ಜ್ಯೋತಿಷ್ಯದ ರೋಲ್ ಪ್ಲೇ ಆಗುತ್ತೆ. ಅದರ್ವೈಸ್ ಜ್ಯೋತಿಷ್ಯದ ರೋಲ್ ಪ್ಲೇ ಆಗೋದಿಲ್ಲ. ಯಥಾ ರೀತಿ ನಾವು ಅನುಭವಿಸ್ಕೊಳ್ತಾ ಹೋಗ್ತೇವೆ. ಆದರೆ ಇವತ್ತೇನಾಗಿದೆ, ನಾವು ಎಲ್ಲ ವಿಚಾರಗಳನ್ನು ಅಸ್ಟ್ರಾಲಜರ್ನ ಹೋಗಬೇಕು, ಎಂಟರ್ಟೈನ್ ಮಾಡಬೇಕು ಅಂತ ಆಗೋಗಿದೆ. ಅಸ್ಟ್ರಾಲಜರ್ಸ್ ಕೂಡ ಎಲ್ಲ ವಿಷಯಗಳು ಥ್ರೂ ನಮ್ಮ ಹತ್ರ ಪರಿಹಾರ ಇದೆ ಅಂತಂಬೋದು ಒಂದು ಮೆಸೇಜ್ ಸಮಾಜಕ್ಕೆ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಇವತ್ತಿಂದ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಏನು ಹೇಳ್ತೇವೆ ನಾವು, ಯಾರಾದರೂ ನಮ್ಮನ್ನು ಪ್ರಶ್ನೆ ಕೇಳಿದರೆ, ಈಗ ನೋಡಿ ಈ ಹುಡುಗಿ ಇಷ್ಟಕ್ಕೆ ಮುಂಚೆ ಒಂದು ಜಾತಕವನ್ನು ನಾವು ನೋಡಿದ್ವಿ, ಉದ್ಯೋಗದ ಪ್ರಾಬ್ಲಮ್ ಇದೆ ಅಂತ. ಸೊ ಅವರು ಉದ್ಯೋಗದ ಪ್ರಾಬ್ಲಮ್ನಲ್ಲಿ ಏನಾದರೂ ಎರಡು ಚಾಯ್ಸ್ ಇದ್ದರೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಾರೆ. ಇಲ್ಲಿ ದೇರ್ ಇಸ್ ನೋ ಚಾಯ್ಸ್. ಮನೆಯಲ್ಲಿ ಅತ್ತೆ ಮಾವನ್ನು ನೋಡಿಕೊಳ್ಳಬೇಕಾ, ಇಲ್ಲಾಂದರೆ ಜಾಬ್ ಮಾಡಬೇಕಾ, ಇದು ಎರಡರಲ್ಲಿ ಇದು ಚಾಯ್ಸ್ ಅಲ್ಲ. ಇದು ಆ್ಯಕ್ಚುಲಿ ಇದು ಎಸ್ಕಲೇಷನ್ ಇದು. ಸೊ ಆ್ಯಕ್ಚುಲಿ ಒಂದು ಮನೆ ಸೊಸೆ ಒಂದು ಹೆಣ್ಣು ಮಗು ಆಗಿದ್ದು ಮಾಡಬೇಕಾದ್ದೇನಿದೆ. ಸೊ ಗಂಡ ಹೆಂಡತಿ ಮಕ್ಕಳನ್ನು ಅತ್ತೆ ಮಾವನ್ನು ನೋಡಿಕೊಳ್ಳೋದು ಆ್ಯಕ್ಚುಲಿ ಶಾಸ್ತ್ರ ಕೊಟ್ಟಂಥ ಡ್ಯೂಟಿ. ನಾನು ಸಮಾಜದಲ್ಲಿ ಸರ್ಕಾರದಲ್ಲಿ ಪ್ರೆಸೆಂಟ್ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರೆಸೆಂಟ್ ಲೈಫ್ ಸ್ಟೈಲ್ ಬಗ್ಗೆ ಮಾಡಿ ಏನ್ರಿ, ಹೆಂಗಸರೆಲ್ಲ ಕೂಡ ಮನೆಗೆ ಇರಬೇಕಾ, ನಿಮ್ಮ ಉದ್ದೇಶ ಏನಂತ ಆ ಥರ ಅವರು ರಿವರ್ಸ್ ಆಗಿಬಿಡ್ತಾರೆ. ನಾನು ಶಾಸ್ತ್ರದ ಆಧಾರದ ಮೇಲೆ ಮಾತಾಡ್ತಾ ಇದ್ದೆ, ಯಾಕೆಂದರೆ ನಾವು ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದ ಕಾರಣ ಆ ಗ್ರೌಂಡ್ಸಲ್ಲೇ ನಾವು ಮಾತಾಡ್ತೀವಿ. ಸೊ ಆ ಲೆಕ್ಕ ನೋಡಿದ್ರೆ ಅವ್ರದ್ದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಯಾವುದಾಗುತ್ತೆ, ಅದನ್ನು ನಾವು ಎಂಟರ್ಟೈನ್ ಮಾಡ್ತೀವಿ, ಬೇರೆದನ್ನು ಎಂಟರ್ಟೈನ್ ಮಾಡಲ್ಲ. ಸೊ ಇಲ್ಲಿ ಅವರ ಪ್ರಕಾರ ಎರಡು ಚಾಯ್ಸ್ ಇರ್ಬೋದು, ಬಟ್ ಜ್ಯೋತಿಷ್ಯನ ತಿರೋದು ದರ್ ಇಸ್ ಓನ್ಲಿ ಒನ್ ಚಾಯ್ಸ್. ಈಗ ಕೆಲವೊಂದು ಜನ ಲವ್ ಮ್ಯಾರೇಜ್ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಸರ್ ಲವ್ ಮ್ಯಾರೇಜ್ ಮಾಡ್ಕೊಳ್ತೇವೆ ರೀ, ನಮ್ಮ ಮಗ ಲವ್ ಮಾಡಿಬಿಟ್ಟಿದ್ದಾನೆ, ಏನು ಮಾಡೋದಿಲ್ಲ, ಅವಳ ಜೊತೆನೇ ಮದುವೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾನೆ, ಸ್ವಲ್ಪ ಇವರಿಬ್ಬರು ಜಾತಕ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ದರ್ ಇಸ್ ನೋ ಚಾಯ್ಸ್. ನಿಮಗೆ 2-3 ಚಾಯ್ಸ್ ಇದ್ದು, ಇಲ್ಲ ನಾವು ಚೆನ್ನಾಗಿದ್ರೆ ಮಾಡ್ಕೊಳ್ತೇವೆ ಅಂತಂದ್ರೆ ಚಾಯ್ಸ್, ಇಲ್ಲ ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂದರೆ ದರ್ ಇಸ್ ನೋ ಚಾಯ್ಸ್ ಅಂತ ಹೇಳಿ ತಿಳ್ಕೊಳ್ಳೋದು ವ್ಯರ್ಥ, ಅದನ್ನು ಡೀಲ್ ಮಾಡೋದು ವ್ಯರ್ಥ. ಸೊ ಯಾವಾಗ ಚಾಯ್ಸ್ ಅಂಬೋದು ಒಬ್ಬ ವ್ಯಕ್ತಿಗೆ ಸಿಗುತ್ತೆ ಅಂತಂದರೆ, ಫ್ರೀ ವಿಲ್ ಇದ್ದಾಗ, ಕರ್ಮ ಸ್ವಾತಂತ್ರ್ಯ ಇದ್ದಾಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಪ್ಷನ್ ಅಂಬೋದು ಸಿಗುತ್ತೆ. ಹೀಗಾದರೂ ಹೋಗ್ಬೋದು, ಹಾಗಾದರೂ ಹೋಗ್ಬೋದು. ಆ ಸಮಯದಲ್ಲಿ ಅವನು ಯುಕ್ತಾಯುಕ್ತ ವಿಚಕ್ಷಣೆಯಿಂದ ಹೋಗಬೇಕು. ಅವನಿಗೆ ಆ ಸಮಯದಲ್ಲಿ ಕನ್ಫ್ಯೂಷನ್ ಆದರೆ ಮಾತ್ರವೇ ಆಸ್ಟ್ರಾಲಜರ್ ಹತ್ರ, ಗುರುಗಳ ಹತ್ರ ಹೋಗ್ತೀವಿ. ಅದರ್ವೈಸ್ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಇವತ್ತಿನ ದಿನ ಪ್ರತಿಯೊಂದು ಇಂಪ್ಲಿಮೆಂಟ್ ಮಾಡಬೇಕಾದ್ರೂ ಕೂಡ ಆಸ್ಟ್ರಾಲಜರ್ ಒಪಿನಿಯನ್ ತಗೊಳ್ತಾ ಇದ್ದಾರೆ. ಭಾಳ ವಿಚಿತ್ರ ಅನ್ಸುತ್ತೆ. ಭಾಳ ಜನ ಪ್ರಶ್ನೆ ಕೇಳ್ತಾರೆ, ಆಚಾರ್ಯ ನಾವು ಸೆಕೆಂಡ್ ಇಶ್ಯೂ ಮಾಡಿಕೊಳ್ಳಬಹುದಾ? ಇದು ಆಸ್ಟ್ರಾಲಜರ್ನ ಕೇಳೋ ವಿಷಯವ. ನಿಮಗೆ ಅಫ್ರೋಡ್ ಮಾಡೋ ಕೆಪಾಸಿಟಿ ಇದ್ದು, ನಿಮಗೆ ಇಷ್ಟ ಆದರೆ, ಇನ್ನೊಂದು ಮಗು ಬೇಕು ಅಂತ ನಿಮಗೆ ಇಷ್ಟ ಆದರೆ ನೀವು ಮಾಡ್ಕೊಳ್ಬೋದು. ಆಸ್ಟ್ರಾಲಜರ್ ಏನು ಮಾಡ್ತಾರೆ, ಇಲ್ಲ ರೀ ನನ್ನ ಜಾತಕದಲ್ಲಿ 2ನೇ ಮಗು ಇದೆಯಾ ನೋಡಿ. ಯಾಕೆಂದರೆ ಹಿಂದಿನ ಕಾಲ 14 ಮಕ್ಕಳ ಜನ ಹಡ್ಕೊಳ್ತಾ ಇದ್ರು. ಅವ್ರಿಗೆಲ್ಲರೂ ಕೂಡ ಇಷ್ಟು ನಂಬರ್ಸ್ ಇದೆ, ಇವ್ರಿಗೆ 14 ಜನ ಮಕ್ಕಳಾಗುತ್ತೆ, 5 ಜನ ಮಕ್ಕಳಾಗ್ತದೆ. ಜ್ಯೋತಿಷ್ಯದ ಪ್ರಕಾರ ಯಾರೂ ಫಾಲೋ ಆಗಲ್ಲ. ಆ ಥರ ಜ್ಯೋತಿಷ್ಯದ ಪ್ರಕಾರವೇ ನಾವು ಫಾಲೋ ಆಗ್ತೀವಿ ಅಂತಂದರೆ ವೇದ ಪ್ರಕಾರ ಫಾಲೋ ಆಗಿ, ಅದನ್ನು ಮಾತ್ರ ಯಾಕೆ ಫಾಲೋ ಆಗಲ್ಲ? ವೇದದಲ್ಲಿ ಸತ್ಯಂ ವದ, ಧರ್ಮಂ ಚರ, ಇದೆಲ್ಲ ಇದಲ್ವ, ಮಾತೃದೇವೋಭವ, ಪಿತೃದೇವೋಭವ, ಇದನ್ನು ಯಾಕೆ ಫಾಲೋ ಆಗಲ್ಲ? ನಮಗೇನಂತಂದರೆ ನಮಗೆ ಯಾವ್ದು ಈಸಿ ಇರುತ್ತೆ ಅದನ್ನು ಫಾಲೋ ಆಗ್ತೇವೆ. ಹಾಗಾಗಿ ಎಲ್ಲದ ಚಾಯ್ಸ್ ಇದ್ದಾಗ ಜ್ಯೋತಿಷ್ಯ ಮಾತ್ರವೇ, ಅದು ಲಿಮಿಟೆಡ್. ಜ್ಯೋತಿಷ್ಯ ಏನು ಮಾಡಬೇಕು, ಅನ್ಬಯಾಸ್ಡ್ ಹೇಳಬೇಕು. 2 ಮಾರ್ಗಗಳಿದೆ, ಈ ಮಾರ್ಗದಲ್ಲಿ ಹೋದರೆ ಹೀಗಾಗುತ್ತೆ, ಈ ಮಾರ್ಗದಲ್ಲಿ ಹೋದರೆ ಹೀಗಾಗುತ್ತೆ. ಚಾಯ್ಸ್ ಈಸ್ ಯುವರ್ಸ್. ಎಕ್ಸ್ಪ್ಲೈನ್ ಮಾಡ್ತಾನೆ ಅಷ್ಟೇ, ನೀನು ಈ ಥರ ಮಾಡು ಅಂತ ಹೇಳಲ್ಲ. ಯಾಕೆಂದರೆ ಅಲ್ಟಿಮೇಟ್ಲಿ ಹೀಗೆ ಮಾಡಬೇಕೋ ಬೇಡವೋ ಅಂತಂಬೋದು ಆ ನೇಟಿವ್ಸ್ ಬುದ್ಧಿಯಿಂದ, ವಿಚಕ್ಷಣೆಯಿಂದ ಹೋಗುತ್ತೆ. ಜ್ಯೋತಿಷ್ಯ ಇನಿಷಿಯೇಟ್ ತಗೊಳ್ಳೋದಿಲ್ಲ, ಜ್ಯೋತಿಷ್ಯ ಮಾರ್ಗ ಮಾತ್ರ ತೋರಿಸ್ತಾನೆ. ಆದರೆ ಕೆಲವೊಮ್ಮೆ ಇವತ್ತಿನ ದಿನ ತೋರಿಸಿದ್ರು ಕೂಡ ಕನ್ಫ್ಯೂಷನ್ ಇದೆ. ಇವಾಗ ಭಾಳ ಜನ ಏನು ಮಾಡ್ತಾರೆ, ಒಂದು 3 ಜಾತಕ ಕಳಿಸ್ತಾರೆ. ಆಚಾರ್ಯ ನಮ್ಮ ಮಗಳಿಗೆ 3 ಅಲೈನ್ಸ್ ಬಂದಿದೆ, ಸ್ವಲ್ಪ ನೋಡಿ ಹೇಳಿ ಅಂತ ಹೇಳ್ತಾರೆ. 3 ಅಲೈನ್ಸಲ್ಲಿ 2 ಅಲೈನ್ಸ್ ಚೆನ್ನಾಗಿರುತ್ತೆ. ಒಂದೇ ಅಲೈನ್ಸ್ ಚೆನ್ನಾಗಿದೆ ಅಂದರೆ ಇಟ್ಸ್ ನೋ ಪ್ರಾಬ್ಲಮ್. ಇಲ್ಲ ರೀ ಒಂದೇ ಜಾತಕ ಚೆನ್ನಾಗಿದೆ, ಈ 2 ಬಿಟ್ಬಿಡಿ, ದರ್ ಇಸ್ ನೋ ಕನ್ಫ್ಯೂಷನ್. 2 ಜಾತಕ ಚೆನ್ನಾಗಿದೆ, ಒಂದು ಚೆನ್ನಾಗಿಲ್ಲ ಅಂದರೆ ಈ 2 ಚೆನ್ನಾಗಿದೆ, 2ರಲ್ಲಿ ಯಾವ್ದು ಬೇಕಾದ್ರೂ ನೀವು ಮಾಡ್ಕೊಳ್ಬೋದು. ಆಚಾರ್ಯ ಆ 2ರಲ್ಲಿ ಯಾವುದು ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ, ಅವಾಗ ನಮಗೆ ಕನ್ಫ್ಯೂಷನ್ ಆಗುತ್ತೆ.
ನಾವೇನು ಮಾಡ್ತೇವೆ, ನಾವು ಇನ್ವಾಲ್ವ್ ಆಗಿ ಅವರು ತೆಗೆದುಕೊಳ್ಬೇಕಾದ ಡಿಸಿಷನ್ ನಾವು ತೆಗೆದುಕೊಳ್ಬೇಕಾಗುತ್ತೆ. ಆವಾಗ ನಾವೇನು ಹೇಳ್ತೇವೆ, ಇದಕ್ಕೆ ಈ ಅಡ್ವಾಂಟೇಜಸ್ ಇದೆ, ಇದಕ್ಕೆ ಈ ಅಡ್ವಾಂಟೇಜಸ್ ಇದೆ, ಯಾವುದು ಮಾಡಿಕೊಂಡ್ರೆ ಒಳ್ಳೇದು ಆಚಾರ್ಯ ನಮಗೆ ಅಂತ ಕೇಳ್ತಾರೆ. ಇದು ಧರ್ಮ ಸಂಕಟ. ಇಲ್ಲ ನೀವು, ಯಾಕೆಂದರೆ ಅಲ್ಲಿ ಅವರ ಬುದ್ಧಿ ಪ್ಲೇ ಆಗಬೇಕು. ಬುದ್ಧಿ ಕರ್ಮಾನುಸಾರಿಣಿ. ಈಗ ಅವರ ಕರ್ಮಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ. ಆದರೆ ನಾನು ಹೇಳ್ತೀನಿ, ಎರಡೂ ಚೆನ್ನಾಗಿದೆ, ಎರಡನ್ನೂ ಅಬ್ಸರ್ವ್ ಮಾಡಿ, ಎರಡು ಕಡೆ ಇಬ್ಬರನ್ನೂ ಅಪ್ರೋಚ್ ಮಾಡಿ, ಆ ಕಡೆ ಫ್ಯಾಮ್ಲಿಯನ್ನು ನೋಡಿ, ಈ ಕಡೆ ಫ್ಯಾಮ್ಲಿಯನ್ನು ನೋಡಿ, ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿ ನಿಮ್ಮ ಮಗಳು ಯಾರನ್ನ ಇಷ್ಟಪಡ್ತಾಳೋ ಅವ್ರನ್ನ ಮಾಡಿಕೊಳ್ಳಿ. ಇಲ್ಲ ನೀವು ಪರ್ಫೆಕ್ಟಾಗಿ ಇದರಲ್ಲಿ ಈ ಎರಡರಲ್ಲಿ ಪಾಯಿಂಟ್ಸ್ ಇದ್ದಂಗೆ, ಪರ್ಸೆಂಟೇಜ್ ಇದ್ದಂಗೆ, ಇದಕ್ಕೆ ಇಷ್ಟು ಪಾಯಿಂಟ್ಸ್ ಡಿಜಿಟ್ಸಲ್ಲಿ ಹೇಳಬೇಕು, ಇದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಿ, ಇದಕ್ಕೆ ಸೆಕೆಂಡ್ ಪ್ರಯಾರಿಟಿ ಕೊಡಿ ಅಂತಂದರೆ ಆವಾಗ ಸುಮ್ಮನೆ ಆಗ್ತಾರೆ. ಅಂದರೆ ಇಷ್ಟು ಸ್ಥಿತಿಗೆ ಹೋಗಿದ್ದಾರೆ. ಭಗವಂತ ಬುದ್ಧಿ ಅಂತ ಅಂಬೋದು ಕೊಟ್ಟರೂ ಕೂಡ ಅದನ್ನು ಉಪಯೋಗ ಮಾಡಲಿಕ್ಕೆ ಇಷ್ಟ ಇಲ್ಲ. ಒಂದು ಭಯ, ಇನ್ನೊಂದು ಗೊತ್ತಿಲ್ಲ. ಉಪಯೋಗ ಮಾಡಿ ನಾ ಏನಾದರೂ ಕೆಟ್ಟ ಡಿಸಿಷನ್ ತೊಗೊಂಡ್ರೆ ಏನು ಮಾಡಬೇಕು, ಅದಕ್ಕೆ ಜ್ಯೋತಿಷ್ ತೊಗೊಳ್ಳಿ, ಏನೋ ಸೆವೆರಿಟಿ. ಸೊ ಅವ್ರು ನನ್ನ ಚೆನ್ನಾಗಿ ವಿಶ್ವಾಸ ಕೂಡ ಆಗಿರ್ಬೋದು, ಆ ಜ್ಯೋತಿಷ್ಯ ನನ್ನ ತುಂಬ ನಮ್ಮ ಹಿತವನ್ನು ಬಯಸ್ತಾನೆ, ಅದು ಅವ್ರ ಬಾಯಿಂದನೇ ಬರಲಿ ಅಂತ ಕೂಡ ಆಗಿರ್ಬೋದು. ಆದರೆ ಅವ್ರಿಗೆ ಹೇಗನ್ನೇ ಇರಲಿ, ಅವ್ರ ಕಡೆಯಿಂದ ನಾವು ಹೋಗಬೇಕಾಗಿ ನಮ್ಮ ಕರ್ತವ್ಯ ಏನು, ಜ್ಯೋತಿಷ್ಯನಾದವನೇನು ಇನ್ಫಾರ್ಮೇಷನ್ ಕೊಡ್ತೇವೆ, ಈ ಹಾದಿಯಲ್ಲಿ ಹೋದರೆ ಹೀಗಾಗತ್ತೆ, ಈ ಹಾದಿಯಲ್ಲಿ ಹೋದರೆ ಹೀಗಾಗತ್ತೆ. ಸೊ ಚಾಯ್ಸ್ ಈಸ್ ಯುವರ್ಸ್. ನಾನು ಇನಿಷಿಯೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಿನ್ನ ಕರ್ಮ ಹೇಗೆ ಬರ್ತಿದೆಯೋ ಹಾಗಾಗುತ್ತೆ. ನೀನು ಇದೇ ಮಾಡಬೇಕು ಅಂತ ಅಂದ್ಕೊಳ್ಳಿ, ನಾಳೆ ಯಾವುದೇ ಒಂದು ಕಾರಣಕ್ಕೆ ಏನೋ ಅವ್ನು ಮಾಡಿಲ್ಲ ಅಂದರೆ, ನಾನು ಅವತ್ತು ಹೇಳಿದೆ ನೀ ಇದನ್ನೇ ಮಾಡಿದೆ, ನೀನು ಯಾಕೆ ಮಾಡಲಿಲ್ಲ ಅಂತಂಬೋದು ಈಗೋ ಅಂತಂಬೋದು ಜ್ಯೋತಿಷ್ಯನಿಗೆ ಶುರು ಆಗುತ್ತೆ. ಅಹಂಕಾರ ಜಾಸ್ತಿ ಆಗುತ್ತೆ. ಇಲ್ಲದೆ ನಾ ಭಾಳ ಸಲ ಹೇಳಿದಪ್ಪ ಅವನಿಗೆ ಮಾಡಂತ, ಜ್ಯೋತಿಷ್ಯರ ಮಾತು ನಮ್ಮ ಮಾತು ಎಲ್ಲಿ ಕೇಳ್ತಾರೆ ಅವರು ಅಂಥ ಸಮಯದಲ್ಲಿ ನಮಗೆ ಈಗೋ ಸ್ಟಾರ್ಟ್ ಆಗುತ್ತೆ. ನಾನು ಹೇಳಿದ್ದೇನೆ ಕೇಳಬೇಕು ಅಂದರೆ ನಾನೇ ಒಂದು ದೈವಶಕ್ತಿ ಇದ್ದಂಗೆ ಹೋಗ್ತಾ 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 ಫೀಲ್ ಆಗಿಬಿಡ್ತೇವೆ. ಒಂದು 20-30 ಜನ ಕ್ಲೈಂಟ್ಸ್ ಬಂದ್ರಂತ ಅಂದ್ಕೊಳ್ಳಿ, ನಾನೇ ದೇವ್ರು, ನಾನು ಹೇಳಿದ್ದು ನಡೀತದೆ, ನಾ ಹೇಳಿದ್ದೆ ನೀವು ಫಾಲೋ ಆಗಬೇಕು, ನನ್ನನ್ನು ನಾನೇ ದೇವರು ಅಂತ ಅಂದ್ಕೊಳ್ಳುವಂಥ ಪ್ರಮಾದ ಇದೆ. ಅದಕ್ಕೇನು ಮಾಡ್ತೇವೆ, ಬರೀ ಗೈಡ್ ಮಾಡ್ತೇವೆ, ಹೀಗೆ ಹೋಗ್ಬೋದು, ಹೀಗೆ ನಿನ್ನಿಷ್ಟ, ನೀನು ಹೇಗೆ ಹೋದ್ರೂ ನನಗೇನು ತೊಂದರೆ. ಯಾಕೆಂತಂದರೆ ನೀನು ಆ ಕಡೆ ಹೋದರೂ ಕೂಡ ಭಗವಂತ ನಿನ್ನನ್ನು ಪ್ರೇರಣೆ ಮಾಡಿ ಆ ಕಡೆ ಕರ್ಕೊಂಡು ಹೋಗಿದ್ದೇನೆ ಅಂತ ನಾನು ಅಂದ್ಕೊಳ್ತೇನೆ. ನಾನು ಹೇಳಿದ್ದು ಯಾಕೆ ಹೋಗಲ್ಲ ಅಂತ ನಾನು ಅಂದ್ಕೊಳ್ಳಲ್ಲ. ಯಾಕೆಂದರೆ ಅಲ್ಟಿಮೇಟ್ಲಿ ನೀವು ಒಳ್ಳೆ ಮುಹೂರ್ತ ಕೊಡಿ, ಒಳ್ಳೆ ಅಲೈನ್ಸ್ ಹೇಳಿ, ಅವರ ಕರ್ಮ ಏನಿದೆಯೋ ಆದ ಪ್ರಕಾರವೇ ಆಗ್ತದೆ. ಇಲ್ಲಿ ಜ್ಯೋತಿಷ್ಯ ಅನ್ಬಯಾಸ್ಡ್ ಆಗಿರಬೇಕು. ಜ್ಯೋತಿಷ್ಯದ ಉಪಯೋಗ ಏನು, ಕರ್ಮ ಸಿದ್ಧಾಂತ ಎಲ್ಲ ನಮ್ಮದೇ ಕರ್ಮ ಪ್ಲೇ ಆಗೋಂಗಿದ್ರೆ ಜ್ಯೋತಿಷ್ಯ ಯಾಕೆ ಬೇಕು ಅಂತಂದರೆ ಟು ಎಲ್ಲಿಯಾದರೂ ನಮಗೆ ಇಂಟೆನ್ಸಿಟಿ ಕಡಿಮೆ ಆಗಬೇಕು ಅಂತ ಆಪ್ಷನ್ ಇರ್ತೋ, ಕರ್ಮ ಸ್ವಾತಂತ್ರ್ಯ ಇರ್ತೋ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ. ಆವಾಗ ನಾವು ಆಸ್ಟ್ರಾಲಜರ್ನಾಗಲಿ ಗುರುಗಳನ್ನಾಗಲಿ ಗೊತ್ತಿದ್ದವರನ್ನಾಗಲಿ ನಾವು ಅಪ್ರೋಚ್ ಆಗ್ತೇವೆ. ನಿಮಗೆ ಇನ್ನೂ ಈಸಿ ಹೇಳ್ತೇನೆ, ನಿಮಗೆ ಹಳ್ಳಿ ಕಡೆ ನೋಡಿ, ಹಳ್ಳಿ ಕಡೆ ವ್ಯಾಕ್ಸಿನೇಷನ್ ಆಗ್ತಾ ಇರುತ್ತೆ. ದೇರ್ ಇಸ್ ನೋ ಚಾಯ್ಸ್. ಅವ್ರಿಗೆ ಪಾಪ ಏನೂ ಗೊತ್ತಿಲ್ಲ, ಹೋಗಿ ವ್ಯಾಕ್ಸಿನ್ ಹಾಕ್ಕೊಂಡು ಬಂದುಬಿಡ್ತಾರೆ. ಅದೇ ನಿಮಗೆ 2 ಆಪ್ಷನ್, ನಿಮಗೆ ಯಾರಾದರೂ ಕೇಳಿ ನಿಮಗೆ ಕೋವ್ಯಾಕ್ಸಿನ್ ಬೇಕಾ, ಕೋವಿಡ್ ಶೀಲ್ಡ್ ಬೇಕಾ, ಸ್ಪುತ್ನಿಕ್ ಬೇಕಾ ಅಂತ ಯಾರನ್ನ ಪ್ರಶ್ನೆ ಕೇಳಿದೆ ಅಂದ್ಕೊಳ್ಳಿ, ಇಮಿಡಿಯೇಟ್ಲಿ ನಿಮಗೆ ನೆಕ್ಸ್ಟ್ ಏನು ಮಾಡ್ತೀರಾ ನೀವು? ಅವ್ರನ್ನೇ ಕೇಳಿದ್ರೆ ಯಾವ್ದು ಹಾಕ್ಕೊಂಡ್ರೆ ಒಳ್ಳೆ ಡಾಕ್ಟ್ರೆ? ನೀವು ಬಟ್ಟೆ ಶಾಪಿಗೆ ಹೋದ ಅಂದ್ಕೊಳ್ಳಿ, ಎಲ್ಲ ತೋರಿಸ್ಬಿಡ್ತಾನೆ, ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಅವನ್ನೇ ಕೇಳಿದ್ರೆ ಅವನೇನು ಉತ್ತರ ಕೊಡ್ತಾನೆ? ಅವನಿಗೆ ಬೇಕಾದ ಉತ್ತರ ಕೊಡ್ತಾನೆ. ಹಾಗೆ ನಾವು ಆಲೋಚನೆ ಮಾಡ್ತೇವೆ. ಸೊ ಕೋವ್ಯಾಕ್ಸಿನ್ ಹಾಕೋಬೇಕಾ, ಕೋವಿಡ್ ಶೀಲ್ಡ್ ಮಾಡ್ಕೋಬೇಕಾ, ಸೊ ಸಕ್ಸಸ್ ರೇಟ್ ಯಾವುದು ಹಾಕಿದೆ ಎಲ್ಲ ನೆಟ್ಟಲ್ಲಿ ಹುಡುಕಿ ರಿವ್ಯೂ ಮಾಡಿ ಎಲ್ಲ ಹುಡುಕಿ ಎಲ್ಲ ನೋಡಿ ಮಾಡಿ. ಆನ್ಲೈನ್ ಅಮೆಜಾನ್ ಫ್ಲಿಪ್ಕಾರ್ಟಲ್ಲೂ ಅಷ್ಟೇ ಅಲ್ವಾ, ನೀವು ಎಲ್ಲ ಮಾಡಿದ್ಮೇಲೆ ಏನೋ ತೊಗೋಬೇಕು ಅಂದರೆ ಒಂದೇ ಇತ್ತು ಅಂದ್ಕೊಂಡು ನಿಮ್ಗೇನು ಪ್ರಾಬ್ಲಮ್ ಇಲ್ಲ, 2 ಬಂತು ಅಂದ್ಕೊಳ್ಳಿ, ರಿವ್ಯೂಸ್ ಹುಡ್ಕೊಂತ ಹೋಗ್ತೇವೆ, ಯಾರು ಎಷ್ಟು ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಅಷ್ಟೇ. ಸೊ ಈ ಕನ್ಫ್ಯೂಷನಲ್ ಸ್ಟೇಟಲ್ಲಿ ಮಾತ್ರವೇ ಜ್ಯೋತಿಷ್ಯ ಬೇಕು, ಎಲ್ಲ ತಕ್ಕೂ ಜ್ಯೋತಿಷ್ಯ ಬೇಕಾಗಿಲ್ಲ. ನಮಗೆ ದೇರ್ ಇಸ್ ನೋ ಚಾಯ್ಸ್ ಅಂದಾಗ ಜ್ಯೋತಿಷ್ಯ ಬೇಕಾಗಿಲ್ಲ. ನಾನು ಊರಿಗೆ ಹೋಗಬೇಕು, ಈಗ ಒಂದು ಟ್ರೈನ್ ಬುಕ್ ಆಗೋಗಿದೆ, ಆ ಸಮಯದಲ್ಲಿ ಯಾರಾದರೂ ರಾಹುಕಾಲ್ ನೋಡ್ತಾರೆ ಪಂಚಾಂಗದಲ್ಲಿ, ನೋಡಿದ್ರೆ ಏನಾಗುತ್ತೆ, ತಲೆ ಬಿಸಿ ಆಗ್ತದೆ. ನೀವು ಪ್ರಯಾಣಕ್ಕೆ ಹೋಗೋ ಮುಂಚಿತವಾಗೇ ಚಾಯ್ಸ್ ಇದ್ದು ಇವತ್ತಾದರೂ ಹೋಗ್ತೀನಿ, ನಾಳಾದರೂ ಹೋಗ್ತೀನಿ, ಯಾವ ಟೈಮಲ್ಲಾದರೂ ಹೋಗ್ತೀನಿ ಅಂತ ಚಾಯ್ಸ್ ಇದ್ದರೆ ನೀವು ರಾಹುಕಾಲ ಅಂತಂದ್ರೆ ನೋಡಿ, ನಾನು ಈ ಟೈಮಲ್ಲಿ ಹೋಗ್ಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಆವಾಗ ಯಾಕೆ ರಾಹುಕಾಲ ನೋಡಬೇಕು? ಇದು ಗೊಂದಲ. ಏನಾದರೂ ಪ್ರಶ್ನೆ ಇದೆ ಕೇಳ್ಬೋದು. ಸೊ ಈ ಪ್ರಶ್ನೆಗೆ ಕರ್ಮ ಸಿದ್ಧಾಂತ ಭಗವದ್ಗೀತೆಯಲ್ಲೇ ನಿಮ್ಗೆ ಹೆಚ್ಚು ಉತ್ತರ ಸಿಗುತ್ತೆ ಜ್ಯೋತಿಷ್ಯಕ್ಕಿಂತಲೂ. ಇಟ್ಸ್ ಎ ರೋಲ್ ಆಫ್ ಅಸ್ಟ್ರಾಲಜಿ. ಜ್ಯೋತಿಷ್ಯನಿಗೆ ಇರಬೇಕಾದಂಥ ಕ್ವಾಲಿಟಿಯಲ್ಲಿ ಇದೊಂದು ಬರುತ್ತೆ.
ಪಾಪ ಕೇಳೋರಿಗೆ ಅವ್ರಿಗೇನು ನಿಯಮಗಳಿಲ್ಲ, ಹೇಳೋನಿಗೆ ತುಂಬ ನಿಯಮಗಳಿದೆ. ಕೇಳೋರು ಏನು ಬೇಕಾದ್ರೂ ಕೇಳ್ತಾರೆ. ಬಟ್ ಹೇಳಬೇಕು ಬೇಡವೋ, ಯಾವ ವಿಷಯಕ್ಕೆ ಹೇಳಬೇಕು ಅಂತ ಅಂಬೋದು ನಮ್ಮ 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 ವಿಚಕ್ಷಣೆಗೆ ಸಂಬಂಧಪಟ್ಟ. ಸೊ ಇನ್ನು 10 ನಿಮಿಷ ಇದೆ. ಏನಾದರೂ ಕೇಳೋಂಗಿದ್ರೆ ಕೇಳಬಹುದು. 10 ನಿಮಿಷ ಇನ್ನು ಟೈಮ್ ಇದೆ, ಕೇಳ್ಬೋದು. ಇನ್ನು 8 o'clock ಆಗಿದೆ, ಕೇಳ್ಬೋದು. ಸರ್ ಹಾರೋಸ್ಕೋಪ್ ಅಲ್ಲಿ ಪಾಸ್ಟ್ ಲೈಫ್ ಹೇಳಿ 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 ಸರ್ ಹಾರೋಸ್ಕೋಪ್ ಅಲ್ಲಿ ಪಾಸ್ಟ್ ಲೈಫ್ ಮತ್ತೆ ಫ್ಯೂಚರ್ ಲೈಫ್ ಬಗ್ಗೆ ಏನಾದ್ರು ನೋಡ್ಬೋದಾ? ಹೆಂಗ್ ಗೊತ್ತಾಗುತ್ತೆ ಇನ್ಫಾರ್ಮೇಶನ್? ತಮ್ಮ ಹೆಸರು? ಕುಮಾರಸ್ವಾಮಿ ಸರ್. ಕುಮಾರಸ್ವಾಮಿ ಅವರೇ, ಪಾಸ್ಟ್ ಲೈಫ್ ಫ್ಯೂಚರ್ ಆ್ಯಕ್ಚುಲಿ ನಾವು ನೋಡೋದು ಫ್ಯೂಚರ್ ಅಲ್ವಾ. ಈಗ ಜಾತಕ ಅಂತ ಅಂಬೋದು ಪ್ಲೇ ಆಗೋದೆ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೇ ಜ್ಯೋತಿಷ್ಯನ ಅಪ್ರೋಚ್ ಆಗ್ತೇವೆ ನಾವು. ಇವಾಗ ಎಲ್ಲ ಮಾಡೋದು ಫ್ಯೂಚರ್ ಲೈಫಿಗೋಸ್ಕರವೇ. ಫ್ಯೂಚರ್ ಅಂದರೆ ನಾಳೆ ಆಗ್ಬೋದು, ಒಂದು ತಿಂಗಳಾದ್ಮೇಲೂ ಆಗ್ಬೋದು, ಒಂದು ವರ್ಷ ಆದ್ಮೇಲೆ ಆಗ್ಬೋದು, 1 hour ಆದ್ಮೇಲೆ ಕೂಡ ಅದನ್ನು ಫ್ಯೂಚರೇ ಅಂತೇವೆ ಸರ್. ಆ ಥರ ಅಲ್ಲ, ಫ್ಯೂಚರ್ ಬರ್ತ್, ಪಾಸ್ಟ್ ಬರ್ತ್, ಫ್ಯೂಚರ್ ಬರ್ತ್, ಆ ಥರ ಹೇಳ್ತಾ ಇದ್ದೀನಿ. ಪಾಸ್ಟ್ ಬರ್ತ್ ಆ್ಯಂಡ್ ಫ್ಯೂಚರ್ ಬರ್ತಾ ಹೇಳ್ಬೋದು. ತುಂಬ ಅದಕ್ಕೆ ಶ್ರಮ ಬೇಕಾಗತ್ತೆ. ನನಗೆ ಹೇಳೋ ಪದ್ಧತಿ ಗೊತ್ತಿದೆ, ಹೇಳೋ ಟ್ಯಾಲೆಂಟ್ ಇಲ್ಲ ಅಷ್ಟೇ. ಹೇಳೋ ಪದ್ಧತಿ ಗೊತ್ತು, ಹೇಳೋ ಟ್ಯಾಲೆಂಟ್ ಇಲ್ಲ. ಯಾಕೆಂತಂದರೆ ಅದಕ್ಕೆ ಬರ್ತ್ ಟೈಮು ತುಂಬ ಆ್ಯಕ್ಯುರೇಟ್ ಆಗಿರಬೇಕು, ಬುದ್ಧಿ ತುಂಬ ಶಾರ್ಪಾಗಿ ಕೆಲಸ ಮಾಡಬೇಕು. ಓಕೆ, ಇನ್ ಕೇಸ್ ಯಾರಾದರೂ ಹೇಳೋರು ಇದ್ದಾರಂದ್ರೂ ಕೂಡ ಅದಕ್ಕೆ ಉಪಯೋಗ ಇರಬೇಕು. ಪಾಸ್ಟ್ ಲೈಫ್ ಬಗ್ಗೆ ಏನು ತಿಳ್ಕೊಂಡು ಉಪಯೋಗ ಏನಿದೆ ಹೇಳಿ? ಅದೊಂದು ಮೈನ್ ಥಿಂಗ್. ಫ್ಯೂಚರ್ ಬಗ್ಗೆ ಕ್ಯೂರಿಯಾಸಿಟಿ ಅಲ್ಲ, ಆ ಕ್ಯೂರಿಯಾಸಿಟಿ ಸಮಸ್ಯೆ ಆಗಬಾರ್ದು. ಬಹಳಷ್ಟು ವಿಷಯದಲ್ಲಿ ಕ್ಯೂರಿಯಾಸಿಟಿಗೆ ಹೋಗಿ ಗೊಂದಲ ಮಾಡಿಕೊಳ್ಳೋ ಸಮಸ್ಯೆ ಬರ್ತೇವೆ. ನಾವು ಒಂದು ಸಿನಿಮಾಕ್ಕೆ ಹೋಗ್ತೇವೆ, ಒಂದು 3 hours ಎಂಟರ್ಟೈನ್ಮೆಂಟ್ಗೋಸ್ಕರ ಹೋಗಿ ಬರೋ ಕಾಲಕ್ಕೆ ಏನು ಮಾಡ್ತೇವೆ, ಒಂದು ಅಮೃತಾಂಜನ್ ಬಾಟಲೋ ಜಂಡು ಬಾಂಬೋ ತೊಗೊಂಡು ಬರ್ತೇವೆ. ಆ ಥರ ಆಗಬಾರ್ದು. ಓಕೆ, ಓಕೆ, ಬಟ್ ಕ್ಯೂರಿಯಸ್ಸಿಗಿಂತಲೂ ಏನು ಉಪಯೋಗದ ಮೇಲೆ ಪ್ರಯಾರಿಟಿ. ಯಾಕಂದರೆ ಜ್ಯೋತಿಷ್ಯ ಕ್ಯೂರಿಯಾಸಿಟಿ ಮೇಲೆ ಹೋಗಲ್ಲ, ಪ್ರಯೋಜನ. ಏನಾದರೂ ಒಂದು ಜ್ಯೋತಿಷ್ಯರನ್ನು ಅಪ್ರೋಚ್ ಆಗೋದಾಗಲಿ, ನಾವೇ ಒಂದು ಜಾತಕವನ್ನು ನೋಡೋದಾಗಲಿ, ಒಂದು ವಿಷಯವನ್ನು ನೋಡೋದಾಗಲಿ, ಅದರಿಂದ ಏನಾದರೂ ಪ್ರಯೋಜನ ಇದ್ರೇ ಜ್ಯೋತಿಷ್ಯವನ್ನು ಅಪ್ರೋಚ್ ಮಾಡ್ತೇವೆ. ಅದರ್ವೈಸ್ ಬೇಡ. ಕ್ಯೂರಿಯಾಸಿಟಿಗೆ ಹೋದರೆ ಏನಾಗುತ್ತೆ ಅಂದರೆ ಅದೊಂದು ದೊಡ್ಡ ಸಮಸ್ಯೆ. ಇವಾಗ ನಿಮಗೆ ಯು ಆರ್ 100% ವೆರಿ ಹೆಲ್ತಿ, ಅದು ನಿಮಗೇ ಗೊತ್ತಾಗ್ತಾ ಇದೆ. ಕ್ಯೂರಿಯಾಸಿಟಿಗೆ ಹೋದರೆ ನೀವು ಅಪೋಲೋ ಹಾಸ್ಪಿಟ್ಲಿಗೆ ಹೋಗಿ ಟೋಟಲ್ ಸ್ಕ್ಯಾನ್ ಮಾಡ್ಕೊಂಡ್ಬನ್ನಿ, ಏನಾಗುತ್ತೆ? ಜಸ್ಟ್ ಕ್ಯೂರಿಯಸ್. ಏನು ಮಾಡ್ತಾರೆ ಅವರು? ಈ ಚೆಕಪ್ ಮಾಡ್ತಾರೆ, ಏನೋ ಒಂದು ಹೇಳ್ಬಿಟ್ಟು ಸರಿ ಇಲ್ಲ ಅಲ್ಲ, ನೀವು ಗುಡ್ ಪರ್ಸನ್ ಹೋಗಿ ಪೇಷಂಟ್ ಆಗಿ ಹೊರಗೆ ಬರ್ತೀರಾ ಅಲ್ವಾ? ನೀವು ಹೋಗೋಕೆ ಮುಂಚೆ ನೀವು ಆನಂದವಾಗಿರ್ತೀರಾ, ಹೋಗಿ ಬರೋ ಕಾಲಕ್ಕೆ ಆ ರಿಪೋರ್ಟ್ಸ್ ಏನು ಹೇಳುತ್ತೆ, ನೀವು ಒಂದು ಪೇಷಂಟ್ ಅಂತ ಒಂದು ಮುದ್ರೆ ಹಾಕಿ ಕಳಿಸುತ್ತೆ. ನೀವು ಕ್ಯೂರಿಯಸ್ ಏನಾಯ್ತಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಪಾಸ್ಟ್ ಲೈಫು ಫ್ಯೂಚರ್ ಲೈಫು ಅಷ್ಟೇ. ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಳ್ಳೋದು, ಈಗ ಒಂದು ವೇಳೆ ನಮಗೆ ಅಷ್ಟು ಉಪಯೋಗ ಇದ್ದಿದ್ರೆ ಭಗವಂತನೇ ನಮಗೆ ಪಾಸ್ಟ್ ಲೈಫ್ ಬಗ್ಗೆ ಹೇಳಿಕೊಡ್ತಿದ್ದ, ತಿಳಿಸ್ತಿದ್ದ. ಯಾಕಂದರೆ ನಮ್ಮ ಸೃಷ್ಟಿ ರಹಸ್ಯವೇ ಅದು. ಒಂದು ವೇಳೆ ನಮಗೆ ಪಾಸ್ಟ್ ಲೈಫ್ ಗೊತ್ತಿದ್ರೆ ಏನಾಗ್ತದೆ, ಒಂದು ಸಂಸಾರವನ್ನು ಎಳೆಯೋದೇ ಕಷ್ಟ ಆಗ್ತಾ ಇದೆ. ಹಿಂದಿನ ಜನ್ಮದಲ್ಲಿ ಒಂದು ಹೆಂಡತಿ ಅಥವಾ ಒಂದು ಗಂಡ, ಅಲ್ಲಿ ಜನ್ಮದಲ್ಲಿ ಮತ್ತೆ ಮಕ್ಕಳು, ಏನಾಯಿತು? 2 ಫ್ಯಾಮಿಲಿ ಆಯಿತು. ಇನ್ನು ಮುಂದಕ್ಕೆ ಫ್ಯೂಚರೇ ಇಲ್ಲ. ಇನ್ನು ಪಾಸ್ಟಿಗೆ ಹೋದರೆ ದೇರ್ ಇಸ್ ನೋ ಫ್ಯೂಚರ್, ಓನ್ಲಿ ಪ್ರೆಸೆಂಟ್. ಬಟ್ ಅದು ಕೆಲವರು ಆಕ್ಟಿವೇಟ್ ಆಗಿರುತ್ತೆ, ದೇ ವಿಲ್ ರಿಕವರ್ ಅಲ್ವಾ? ಕೆಲವರು ಗೊತ್ತಾಗುತ್ತೆ, ಅವರು ದೇ ವಿಲ್ ಗೋ ಬ್ಯಾಕ್ ಟು ದರ್ ಇದು ಅಲ್ವಾ? ನೋ, ಈಗ ಪಾಸ್ಟ್ ತಿಳ್ಕೊಂಡು ಯಾಕೆ ಹೋಗಬೇಕು? ಇನ್ನೊಂದು, ಪಾಸ್ಟ್ ತಿಳ್ಕೊಳ್ಬೇಕು ಅವಶ್ಯಕತೆನೇ ಇಲ್ಲ. ನಿಮಗೆ ಪ್ರೆಸೆಂಟ್ ಏನು ನಡೀತಾ ಇದೆ ಅದೆಲ್ಲ ಪಾಸ್ಟ್ ರಿಫ್ಲೆಕ್ಷನ್ ಅಲ್ವಾ? ಈಗ ನನಗೆ ಒಳ್ಳೇದಾಗ್ತಾ ಇದೆ, ಹಿಂದಿನ ಜನ್ಮದಲ್ಲಿ ಒಳ್ಳೇದು ಮಾಡಿರ್ತೀನಿ. ಈಗ ಕೆಟ್ಟದಾಗ್ತಾ ಇದೆ, ಹಿಂದಿನ ಜನ್ಮದಲ್ಲಿ ತೊಂದರೆ ಆಗ್ತಾ ಇದೆ. ನಿಮಗೆ ಉಪಯೋಗ ಇರಬೇಕು. ಈಗ ನಾವು ಏನು ಅನುಭವಿಸ್ತಾ ಇದ್ದೀವೋ ರೀಇನ್ಕಾರ್ನೇಷನ್ ಥಿಯರಿ ಪ್ರಕಾರ ಹಿಂದಿನ ಜನ್ಮದಲ್ಲಿ ಏನು ನೆಗೆಟಿವ್ ಆಗಿರುತ್ತೋ ಅದನ್ನೇ ನಾನು ಇವಾಗ ಅನುಭವಿಸ್ತೇನೆ. ನಾನು ಮಾಡ್ಲದ್ದನ್ನು ನಾನು ಏನೂ ಅನುಭವಿಸಲ್ಲಲ್ವಾ? ಎಕ್ಸಾಕ್ಟ್ಲಿ ಹೀಗೆ ಆಯಿತು ಅಂತ ತಿಳ್ಕೊಳ್ಳೋದು ಯಾಕೆ?
ನಾನು ಒಂದು ನಿಮ್ಮ ಥರನೇ ನನಗೂ ಕ್ಯೂರಿಯಸ್ ಇತ್ತು. ಯಾವಾಗ ಆಸ್ಟ್ರಾಲಜಿ ಕಲ್ತ್ಕೊಳ್ಳೋ ಸ್ಟಾರ್ಟಿಂಗಲ್ಲಿ 2007 ಐ ಥಿಂಕ್ ಹೈದರಾಬಾದ್ನಲ್ಲಿದ್ದೆ. ಅಲ್ಲಿ ಇದೇ ಥರ ಪಾಠ ಕೇಳ್ತಾ ಇದ್ದೆ ಒಂದು ಇನ್ಸ್ಟಿಟ್ಯೂಷನಲ್ಲಿ. ಅವರು ಹೇಳ್ತಾ ಇದ್ರು ನಿಮಗೆ ಪಾಸ್ಟ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಯಾವುದೋ ಒಂದು ಅಗಸ್ತ್ಯನಾಡಿ ಪದ್ಧತಿಯೋ ಏನೋ ಒಂದಿದೆ, ವೈದೀಶ್ವರನ್ ಕೋಯಿಲ್ ಅಂತ ಹೇಳಿ. ಅವ್ರ ಹತ್ರ ಒಂದು ತಾಳಪತ್ರ ಗ್ರಂಥಗಳಿರುತ್ತೆ. ನೀವು ಇಂಪ್ರೆಷನ್ ಹಾಕಿ ಅವರು ನಿಮ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ ಅಂತ ಹೇಳಿ. ಸರಿ, ಓಕೆ, ಇಸ್ ಕ್ಯೂರಿಯಸ್ ಹೋದೆ. ಅವರು ನನ್ನ ಹೆಬ್ಬಟ್ಟು ತೊಗೊಂಡ್ರು, ಕರೆಕ್ಟಾಗಿ ಡೇಟ್ ಆಫ್ ಬರ್ತು ಕುಂಡಲಿ ಕೂಡ ಪ್ರಿಪೇರ್ ಮಾಡಿಬಿಟ್ರು, ಕರೆಕ್ಟಾಗಿದೆ. ಅವ್ರು ಹೇಳಿದರು, ನೀವು ಹಿಂದಿನ ಜನ್ಮದಲ್ಲಿ ಅದಕ್ಕೆ ಮತ್ತೆ ಏನೋ ಹೇಳ್ತೆ ಕಾಂಡಗಳು ಅಂತೇಳಿ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಾನು ಕ್ಯೂರಿಯಸ್ ಆಗಿ ಹೋದೆ, ತಿಳ್ಕೊಂಡೆ. ನೀವು ಹಿಂದಿನ ಜನ್ಮದಲ್ಲಿ ತಿರುವಣ್ಣಾಮಲೆಯಲ್ಲಿ ಒಂದು ದೊಡ್ಡ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ನೀವು ಪ್ರಧಾನ ಅರ್ಚಕರಾಗಿದ್ರಿ ಅಂತ ಹೇಳ್ದ. ತುಂಬ ಒಂದು ಸ್ವಲ್ಪ ಎಲಿವೇಟ್ ಆಯಿತು. ನಾನು ಕೂಡ ಪುಣ್ಯಾತ್ಮನಾಗಿದ್ದೀನಿ ಅಂತೇಳಿ. ಸೊ ನೀವು ಆವಾಗೂ ಜ್ಯೋತಿಷ್ ಹೇಳ್ತಾ ಇದ್ರಿ, ಒಂದು ಹೈಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ರಿ, ನಿಮ್ಮ ತಂದೆ ಹೆಸರು ರಾಮಯ್ಯ, ನಿಮ್ಮ ತಾಯಿ ಹೆಸರು ಕಲ್ಯಾಣಿ, ನಿಮ್ಮ ಹೆಂಡತಿ ಹೆಸರು ಕಸ್ತೂರಿ, ಎಲ್ಲ ಹೇಳ್ಬಿಟ್ಟ, ಮಗನ ಹೆಸರು ನಾರಾಯಣ ಎಲ್ಲ ಹೇಳ್ದೆ. ನಾನು ಅವಾಗೇನಾಯ್ತು, ಪಾಸ್ಟ್ ಲೈಫಲ್ಲಿ ಕೂಡ ನನಗೊಂದು ಸಂಸಾರ ಇದೆ ಅಂತ ಒಂದು ಅರ್ಥ ಆಯಿತು. ಹಿಂದಿನ ಜನ್ಮದಲ್ಲಿ ಕೂಡ ಮದುವೆ ಆಯಿತು ಅಂದರೆ ಈ ಜನ್ಮದಲ್ಲೂ ಮದುವೆ ಗ್ಯಾರಂಟಿ ಆಗುತ್ತೆ, ಮುಂದಿನ ಜನ್ಮದಲ್ಲೂ ಮದುವೆ ಅಂತ ಅಂಬೋದು ಇದ್ದೇ ಅಂತ ಅರ್ಥ ಆಯ್ತು. ಸೊ ಅಂದರೆ ಏನು ಚೇಂಜ್ ಆದ್ರೂ ಈ ಮದುವೆ, ಈ ಸಂಸಾರ ಚೇಂಜ್ ಆಗಿಲ್ಲ, ಅದು ಕಂಟಿನ್ಯೂ ಆಗ್ತಾ ಇದೆ, ಅದರಿಂದ ಹೊರಗೆ ಬಡೋ ಪ್ರಯತ್ನ ಮಾಡಿಲ್ಲ ಅಂತ ಒಂದು ಅರ್ಥ ಆಯಿತು. ಆಮೇಲೆ ಅವ್ರು ಹೇಳಿದ್ರೆ, ನೀವು ಹಿಂದಿನ ಜನ್ಮದಲ್ಲಿ ಕೂಡ ಜ್ಯೋತಿಷ್ಯರಾಗಿದ್ರಿ ಅಂದರೆ ನಾನು ಅವಾಗೆ ಸ್ಟೆಪ್ ಆಗ್ತಾ ಇದೆ. ಸೊ ಹಿಂದಿನ ಜನ್ಮದಲ್ಲಿ ಕೂಡ ನೀವು ಜ್ಯೋತಿಷ್ಯರಾಗಿದ್ರಿ ಅಂತಂದ. ನಾನು ಈ ಜನ್ಮದಲ್ಲಿ ಕೂಡ ಜ್ಯೋತಿಷ್ಯ ಆಗ್ತೇನೆ ಅಂತ ಒಂದು ಕಾದ್ರೆ ಆಯಿತು. ನೆಕ್ಸ್ಟ್ ಅವನು ಹೇಳಿದ, ನೀವು ಹಿಂದಿನ ಜನ್ಮದಲ್ಲಿ ಭಾಳ ಜನಕ್ಕೆ ಮೋಸ ಮಾಡಿದ್ರಿ ಜ್ಯೋತಿಷ್ಯ ಹೇಳಿ ಅಂತಂದ. ಅವಾಗಲೇ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಯಾಕೆ ಮೋಸ ಮಾಡಿದೆ, ಯಾಕೆ ಹಂಗೆ ಮೋಸ ಮಾಡಬೇಕಾಗಿತ್ತು, ಅದು ಪಾಸ್ಟ್ ಅಲ್ವಾ, ಪ್ಲಸ್ ಗೊತ್ತಿಲ್ಲ. ಇಲ್ಲ ಈ ಥರ ನಾನು ಮಾಡಲಿಕ್ಕಿಲ್ಲ, ಯಾಕೆಂತಂದರೆ ನನ್ನನ್ನು ನಾನು ಯಾವಾಗೂ ಕೆಳಗೆ ಮಾಡ್ಕೊಳ್ಳೋದಿಲ್ಲಲ್ಲ. ಇಲ್ಲ, ಇದು ಸುಳ್ಳು ಹೇಳ್ತಿದ್ದೆ. ಯಾವಾಗ ನನಗೆ ಅನುಕೂಲವಾಗಿ ಹೇಳ್ತಾನೋ ದಟ್ ಈಸ್ ಎಲ್ಲ ಕರೆಕ್ಟ್, ನನಗೆ ಪ್ರತಿಕೂಲವಾಗಿ ಯಾವ ಹೇಳ್ತಾನೋ ಅದೆಲ್ಲ ಸುಳ್ಳು. ಇಲ್ಲ ನಾನು ಆ ಥರ ದುಡ್ಡು ತೊಗೊಳ್ಲಿಕ್ಕಿಲ್ಲ. ಆಮೇಲೆ ಏನಾಯಿತು, ಮೇ ಬಿ ದುಡ್ಡು ತೊಗೊಂಡು ಏನಾದರೂ ಮೋಸ ಮಾಡಿದ್ ನೀನು ಅಂತ ಮತ್ತೆ ಒಂದು ಸಂಶಯ. ಸರಿ ಆಯಿತು, ಕಲಿತಾ ಇದ್ದೀವಿ ಹೇಗೂ ಆಯಿತು, ನಾವು ಒಂದು ಇದು ಮಾಡ್ಕೊಳ್ಳೋಣ, ಯಾರ ಹತ್ರ ಏನು ತೊಗೊಳ್ಳೋದು ಬೇಡ ಈ ಜನದಲ್ಲಿ. ಬಟ್ ಅದು ತಿಳ್ಕೊಂಡಿರೋದ್ರಿಂದ ಒಂದು ಒಳ್ಳೆಯದು. ಯಾರ ಹತ್ರ ಇಷ್ಟವರೆಗೂ ಜ್ಯೋತಿಷ್ಯದಿಂದ ಹಣ ಮಾಡಬೇಕು, ಅಸಲು ಜ್ಯೋತಿಷ್ಯ ಕನ್ಸಲ್ಟೇಷನೇ ಮಾಡಲ್ಲ ನಾನು. ಅದೊಂದು ಪಾಸಿಟಿವ್ ಆಯಿತು. ಇನ್ನೂ ಹೇಳಿದೆ, ನಿಮಗೆ ಇಂಥ ಕೆಲಸ ಮಾಡಿರಿ ಎಲ್ಲ ಹೇಳಿದೆ. ಬಟ್ ಅವರು ಹೇಳಿದ್ದಕ್ಕೂ ನಾನು ಅಪ್ರೋಚ್ ಆಗಿದ್ದಕ್ಕೂ ದೊಡ್ಡ ಉಪಯೋಗ ಏನೂ ಇಲ್ಲ. ಅದರಲ್ಲಿ ನಾನು ತುಂಬ ಬದಲಾವಣೆ, ಅದು ತಿಳ್ಕೊಂಡಿದ್ದರಿಂದ ನಾನೇನೋ ಚೇಂಜ್ ಆಗಿದ್ದೆ ಅಂತಂಬೋದು ಏನೂ ಇಲ್ಲ. ಇನ್ನಿಷ್ಟು ಡಿಸ್ಟರ್ಬ್ ಆಗ್ತೇವೆ ಅಷ್ಟೇ. ಡಿಸ್ಟರ್ಬ್ ಆಗೋದಾಗಲಿ, ತುಂಬ ಒಬ್ಬಬಿಟ್ಟು ಮೇಲೆ ಹೋಗೋದಾಗಲಿ ಆಗ್ತದೆ. ಅದು ಬಿಟ್ಟರೆ ಏನು ಉಪಯೋಗ ಇಲ್ಲ. ಬಟ್ ನನ್ನ ಆ್ಯಸ್ ಪರ್ ಮೈ ಸಜೆಷನ್, ಪಾಸ್ಟ್ ಬಗ್ಗೆ ಫ್ಯೂಚರ್ ಬಗ್ಗೆ ಹೆಚ್ಚು ತಿಳ್ಕೊಳ್ಳಂಗಿರೋದು ಉತ್ತಮ. ಪಾಸ್ಟ್ ಬಗ್ಗೆ ಗೊತ್ತಿಲ್ಲ, ಓಕೆ, ನಡೀತಾ ಇದೆ. ಪ್ರೆಸೆಂಟ್, ಬಿ ಇನ್ ಪ್ರೆಸೆಂಟಲ್ಲಿ ಕೂಡ ಹೇಗಿರಬೇಕು, ಮುಂದೆ ಏನು ಒಳ್ಳೇದಾಗುತ್ತೆ ಅದಕ್ಕೆ ಬೇಕಾದ ಈಗ ಮಾಡ್ಕೊಳ್ತಾ ಹೋಗೋಣ ಅಷ್ಟೇ. ಪಾಸ್ಟ್ ಫ್ಯೂಚರ್ ಕೂಡ ಸ್ವಲ್ಪ ಹೋಗಿ ಪರವಾಗಿಲ್ಲ. ಒಂದು ತಿಂಗಳಾದ್ಮೇಲೆ ಏನು ಮಾಡಬೇಕು, ಒಂದು ವರ್ಷ ಆದಮೇಲೆ ಏನು ಮಾಡಬೇಕು, ವೃದ್ಧಾಪ್ಯದಲ್ಲಿ ನಾನು ಹೇಗಿರಬೇಕು, ಅದಕ್ಕೆ ಈಗಿಂದ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದರೆ ತುಂಬ ಅತಿಯಾದಂಥ ಆಶೆಗಳಿಗೆ ಹೊಟ್ಟೋದ್ರೆ ತುಂಬ ಕಷ್ಟ. ಅದೇನಾಗುತ್ತೆ, ನಿಮ್ಮ ಪ್ಲೆಸೆಂಟ್ ಆಫ್ ಮೈಂಡನ್ನು ಡಿಸ್ಟರ್ಬ್ ಮಾಡಿಬಿಡುತ್ತೆ ಅದು. ಬಟ್ ಪ್ರಾವಿಷನ್ ಇದೆ, ಪಾಸ್ಟ್ ಬಗ್ಗೆ ತಿಳ್ಕೊಬೋದು, ಫ್ಯೂಚರ್ ಬಗ್ಗೆ ತಿಳ್ಕೊಳ್ಬೋದು. ಆದರೆ ಹೇಗೆ ತಿಳ್ಕೊಳ್ಬೇಕು, ಅದರಿಂದ ಉಪಯೋಗ ಏನು ಅಂತಂಬೋದೇ ಸಮಸ್ಯೆ. ಬೇರೆ ಪ್ರಶ್ನೆ, ಜನರಲ್ ಕ್ವಶನ್ಸು ಕೇಳಿ, ಏನು ತೊಂದರೆ ಇಲ್ಲ. ಈ ಜ್ಯೋತಿಷ್ಯದ ಪ್ರಾಕ್ಟೀಸ್ ಬಗ್ಗೆ ಕೇಳಬೇಕು ಅಂತ ಏನಿಲ್ಲ. ಗುರುಗಳು ಯೋಗೇಶ್. ನಮಸ್ಕಾರ ಯೋಗೇಶ್ ಅವರೇ, ಹೇಳಿ. ನಮಸ್ಕಾರ. ಈಗ ಇವರು ಒಂದು ಕ್ವಶನ್ ಕೇಳಿದ್ರಲ್ವಾ, ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋದಾ ಅಂತ ಅಂದ್ಬಿಟ್ಟು. ಎಸ್. ಈಗ ಒಂದು ರೀತಿಯಲ್ಲಿ ಪಾಸ್ಟ್ ತಿಳ್ಕೊಂಡ್ರೆ ನಮ್ಮ ಕರ್ಮ ನಾವ್ ಏನ್ ಮಾಡಿದೀವಿ ಅನ್ನೋದು ತಿಳ್ಕೊಬಹುದು. ಕೆಟ್ಟದೋ ಒಳ್ಳೇದೋ ಅಂತ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತಾಗುತ್ತೆ. ಹೌದು. ಇವಾಗ ಕೆಟ್ಟದಾಗಿದ್ರೆ ಈಗ ಒಂದು ನಮ್ಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆಯಲ್ವಾ. ಸೊ ಈ ಜನ್ಮದಲ್ಲಿ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದನ್ನ ಪರಿವರ್ತನೆ ಮಾಡ್ಕೋಬಹುದು ಅಂತ ಒಂದು ಕ್ಲಾರಿಫಿಕೇಶನ್ ಮಾಡಿದ್ರೆ ಐ ಥಿಂಕ್ ಇದಕ್ಕೆ ನಾನೊಂದು ಸಿಂಪಲ್ ಉತ್ತರ ಕೊಡ್ತೇನೆ. ಈಗ ದುರದೃಷ್ಟವಶಾತ್ತು ನಾವು ತುಂಬ ಘೋರವಾದಂಥ ಸ್ಥಿತಿಯಲ್ಲಿದ್ದೇವೆ ಇವತ್ತಿನ ದಿನ. ಕೊರೋನಾ ಬರ್ತಾ ಇದೆ. ಒಂದು ಖಾತರಿ ಏನಂತಂದರೆ
ನಮಗೆ ನಮ್ಮ ಎಕ್ಸ್ಪೈರಿ ಡೇಟ್ ಆಗೋವರೆಗೂ ನಾವೇನು ಹೋಗಲ್ಲ ಅಂತ ಒಂದು ಗ್ಯಾರಂಟಿ. ಆದರೂ ಮೆಜಾರಿಟಿ ಯಾರಾದರೂ ಏನಾದರೂ ಫೋನ್ ಮಾಡಿ, ಈ ಸಮಯದಲ್ಲಿ ಬರೋ ಫೋನ್ಗಳೆಲ್ಲ ಹಾಗೆ ಇರುತ್ತೆ. ನೀವು ನಮ್ಮ ಕ್ಲಾಸ್ಮೇಟ್ ಒಬ್ಬನಿದ್ದಲ್ಲ, ಅವ್ನು ಹೋದಂತೆ ಕರೋನಾ ಅಂತ. ನಮ್ಮ ಬಳಗ ಒಬ್ಬರಿದ್ರು, ಅವನು ಹಾಸ್ಪಿಟಲ್ ಜಾಯ್ನ್ ಆದ, ಅವ್ನು ಹೋದಂತೆ. ಬರೀ ಇಂಥ ಸುದ್ದಿಗಳೇ ಬರ್ತಾರೆ. ಬಂದಾಗ ಏನನ್ಸುತ್ತೆ ಇಮಿಡಿಯೇಟ್ಲಿ, ಅಯ್ಯೋ ಎಲ್ಲರೂ ಹೋಗ್ತಾ ಇದ್ದಾರೆ, ಬಹುಶಃ ಹೋಗಲಿ, ನಮ್ಮದು ಕೂಡ ಏನಾದರೂ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಇಂಥ ನೆಗೆಟಿವ್ ಆಸ್ಪೆಕ್ಟಲ್ಲಿ ಆಲೋಚನೆ ಮಾಡಿದ್ರೆ ನಾವು ಕೂಡ ಹೋಗ್ತೇವೆ. ಸೊ ಹೋಗೋದು ಹೇಗೂ ಖಾತರಿ ಆದಮೇಲೆ ನಾವೇನಾದರೂ ಒಳ್ಳೆ ಕೆಲಸ ಮಾಡಿಕೊಳ್ಳೋಣ. ಪರೀಕ್ಷಿತ ಮಹಾರಾಜನ ಥರ ನಾವು ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಏನಾದರೂ ಮುಂದಿನ ಜನ್ಮದಲ್ಲಿ ಇನ್ನಿಷ್ಟು ಒಳ್ಳೆಯ ಜನ್ಮ ಕೊಡುವಂಥ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ ಮಾಡ್ತೀವಾ, ಅಥವಾ ಇದು ಹಾಸ್ಪಿಟಲ್ ಬೆಡ್ ಸಿಗುತ್ತಾ ಇಲ್ವಾ, ಎಲ್ಲಿ ಆಕ್ಸಿಜನ್ ಸಿಲಿಂಡರ್ ಸಿಗುತ್ತೆ, ನಾನು ಹೇಗೆ ನನ್ನನ್ನು ಸೆಕ್ಯೂರ್ ಮಾಡಿಕೊಳ್ಬೇಕು, ಅದು ಸಾಧ್ಯವಾದಷ್ಟು ಸಿಲಿಂಡರ್ಸ್ನೆಲ್ಲ ಮನೆಗೆ ಇಟ್ಕೊಂಡ್ಬಿಡೋಣ, ರೆಮಿಡಿಸಿವಿರ್ಸ್ನೆಲ್ಲ ಮನೆಗೆ ಇಟ್ಕೊಂಡ್ಬಿಡೋಣ, ಮೊದಲು ಹೋಗಿ ವ್ಯಾಕ್ಸಿನ್ ಹಾಕೊಂಡ್ಬಂದ್ಬಿಡೋಣ, ಈ ಥರ ಆಲೋಚನೆ ಮಾಡ್ತೀರಾ? ಯಾಕೆ, ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಆದರೆ ಪಾಸ್ಟ್ ಬಗ್ಗೆ ತಿಳಿಕೊಂಡು ನಾವು ಏನೋ ಚೇಂಜ್ ಮಾಡೋದು ಬೇಕಾಗಿಲ್ಲ. ಮನುಷ್ಯನಾದವನು ಹೇಗಿರಬೇಕು ಅಂತ ಭಗವಂತ ಹೇಳಿದ್ದಾನೆ, ಹಾಗಿದ್ದುಬಿಟ್ರೆ ಆಯ್ತು. ಅದರ ಬಗ್ಗೆ ಅದಕ್ಕೋಸ್ಕರ ಪಾಸ್ಟಾಗಿ ತಿಳ್ಕೊಳ್ಬೇಕು. ಈಗ ಒಬ್ಬ ಮನುಷ್ಯ ಉತ್ತಮವಾದ ಮನುಷ್ಯ ಅಂತ ಹೇಗಂತೇವೆ, ಸತ್ಯವನ್ನು ಹೇಳಬೇಕು, ಸಾಧ್ಯವಾದಷ್ಟು ಪಕ್ಕದಲ್ಲಿರೋನಿಗೆ ಸಹಾಯ ಮಾಡಬೇಕು, ತುಂಬ ಜಾಸ್ತಿ ಸಂಪಾದನೆ ಮಾಡಿಕೊಳ್ಳೋದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿಕೊಳ್ಬೇಕು, ನೆಮ್ಮದಿಯ ಜೀವನ ಮಾಡಬೇಕು. ಹೀಗೆ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮದೆಲ್ಲ ಸ್ಟ್ರೀಮ್ ಲೈನ ಹೊಟ್ಟೋಗುತ್ತೆ. ಪಾಸ್ಟಲ್ಲಿ ಏನಿದೆ ಅದನ್ನು ಖಂಡಿತ ಅನುಭವಿಸಲೇಬೇಕು. ಗೊತ್ತಿದ್ದಾಗ ಅನುಭವಿಸೋದು ತುಂಬ ಕಷ್ಟ, ಗೊತ್ತಿಲ್ಲದಾಗ ಅನುಭವಿಸೋದು ತುಂಬ ಈಸಿ. ನಮಗೆ ಹಿಂದೆ ಹೇಳ್ತಿದ್ರು, ಹಿಂದೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋದ್ರೂ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ನಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮಪ್ಪ ಕರ್ಕೊಂಡು ಹೋಗ್ತಾ ಇದ್ರು. ಆವಾಗ ತುಂಬ ಕತ್ತಲು, ತುಂಬ ಕಾಡು ಪ್ರದೇಶ ಎಲ್ಲ ಕರ್ಕೊಂಡು ಅಂದವಾಗಿ ಮಾತಾಡ್ಕೊತ ಬಂದ್ಬಿಡ್ತೀವಿ. ಆವಾಗ ನಮ್ಮಪ್ಪ ಕೇಳೋರು, ಬರೋ ಕಾಲಕ್ಕೆ ಅಲ್ಲೊಂದು ಪಕ್ಕದಲ್ಲೊಂದು ಸ್ಮಶಾನ ಇತ್ತು, ಅಲ್ಲೊಂದು ಉರಿತಾ ಇತ್ತು, ನೋಡಿದ್ಯಾ ಅಂತಂದ್ರು. ನೋಡಿಲ್ಲ ಅಂತಂದ್ರೆ. ನೆಕ್ಸ್ಟ್ ಟೈಮ್ ಹೋಗೋ ಕಾಲಕ್ಕೆ ಭಯ ಆಯಿತು, ಗೊತ್ತಿಲ್ಲದಾಗ ಆರಾಮ ಬಂದ್ಬಿಟ್ಟೆ. ಯಾವಾಗ ಅಲ್ಲೊಂದು ಸ್ಮಶಾನ ಇದೆ ಅಂತ ಗೊತ್ತಾಯಿತೋ ಆವಾಗ ನಮ್ಮ ಅಪ್ಪನ ಜೊತೆ ಬಂದರೂ ಕೂಡ ನಮ್ಮ ಭಯ, ಹೆದರಿಕೆ ಅಂತಂಬ ಜಾಸ್ತಿ ಆಯಿತು. ಹಾಗಾಗಿ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದೇ. ಅದು ನಮಗೆ ತುಂಬ ಧೈರ್ಯ ಬೇಕು, ಕರೇಜ್ ಬೇಕು. ಅದು ಇದ್ದರೆ, ಆ ಧೈರ್ಯ ಅದೆಲ್ಲ ಇದ್ದರೆ ಅಸಲು ನಿಮಗೆ ಸಮಸ್ಯೆಗಳೇ ಬರಲ್ಲ. ಪಾಸ್ಟ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂಬ ಅವಕಾಶವೇ ಬರಲ್ಲ. ಯಾವಾಗ ತಿಳ್ಕೊಂಡು ನಾನು ತಿದ್ದುಕೊಳ್ತೀನಿ ಅಂತಂದರೆ ಅದಕ್ಕೆ ನಿಮಗೆ ಜ್ಯೋತಿಷ್ಯ ಇದೆ. ಜ್ಯೋತಿಷ್ಯ ಪರ್ಪಸ್ ಅದಕ್ಕೋಸ್ಕರವೇ ಇಟ್ಟಿದ್ದಾರೆ. ಪಾಸ್ಟ್ ಬಗ್ಗೆ ನಮಗೇನು ಗೊತ್ತಿರಲ್ಲ, ಆದ ಕಾರಣ ಏನಾದರೂ ಹಿಂದಿನ ಜನ್ಮದಲ್ಲಿ ಏನಾದರೂ ಬೇಕಾದರೆ ಇದರಲ್ಲಿ ನೋಡ್ಕೊಳ್ಳಿ. ಅದು ಎಕ್ಸಾಕ್ಟ್ಲಿ ಈ ಥರನೇ ಮಾಡಿದ್ದಿ ಅಂತ ಹೇಳಲಿಕ್ಕಾಗಲ್ಲ. ಸಪ್ತಮಾಧಿಪತಿ ನೀಚ ಇದ್ದ ಅಂದರೆ ಹಿಂದಿನ ಜನ್ಮದಲ್ಲಿ ವೈವಾಹಿಕ ಜೀವನದಲ್ಲಿ ಏನೋ ತೊಂದರೆ ಆಗಿದೆಯಪ್ಪ, ತೊಂದರೆ ಮಾಡಿದ್ರಿಂದ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ವಿ. ಹಾಗಾಗಿ ಇನ್ನು ಮುಂದೆ ಆ ಥರ ತೊಂದರೆ ಬರಬಾರ್ದಂತಂದರೆ ಈ ಜನ್ಮದಲ್ಲಿ ಮದುವೆ ಆಗಿರ್ತಲ್ವ, ಹೆಂಡತಿಯನ್ನು ಹೆಂಡತಿಯಾಗಿ ನೋಡ್ಕೋ, ಗಂಡನ್ನಾಗಿ ನೋಡ್ಕೋ, ಅತ್ತಿಮಾವನ ಥರ ನೋಡ್ಕೋ. ಆ ಥರ ನೋಡಿಕೊಂಡ್ರೆ ನೆಕ್ಸ್ಟ್ ಬರ್ತಿಗೆ ಶುಕ್ರ ಒಳ್ಳೆ ಪೋಷಣೆ ಬರ್ತಾರೆ. ಆದರೆ ಹಿಂದಿನ ಜನ್ಮದಲ್ಲಿ ಸಿನಿಮಾ ಇದ್ದಂಗೆ ಪಾಸ್ಟ್ ಲೈಫ್ ಫ್ಲ್ಯಾಶ್ ಬ್ಯಾಕ್ ಇದ್ದಂಗೆ ನಾವು ನೋಡಿದೀವಿ ಅಂತ ಅಂದ್ಕೊಳ್ಳಿ, ಅದೇನಾಗುತ್ತೆ, ನನ್ನ ಜೀವನದಲ್ಲಿ ಎಷ್ಟು ಸೀಕ್ವೆಲ್ಸ್ ಆಗುತ್ತೋ ಗೊತ್ತಿಲ್ಲ, ತುಂಬ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಅಲ್ಲ, ಇವಾಗ ನಾವು ಕನೆಕ್ಟ್ ಮಾಡೋದಲ್ವಾ, ಹಾಗೇನೆ ಇವಾಗ ಪಾಸ್ಟ್ ಕರ್ಮ, ಫಾರ್ ಎಕ್ಸಾಂಪಲ್ ವೆನ್ ವಿ ಆರ್ ಇನ್ ದ ಚೈಲ್ಡ್ಹುಡ್ ವಿ ಹ್ಯಾಡ್ ಸಮ್ ಎಕ್ಸ್ಪೀರಿಯನ್ಸಸ್, ಸಮ್ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಸಮ್ ಗುಡ್ ಎಕ್ಸ್ಪೀರಿಯನ್ಸಸ್. ಇವಾಗ ಆ ಬ್ಯಾಡ್ ಎಕ್ಸ್ಪೀರಿಯನ್ಸಸ್, ಗುಡ್ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ವಿ ಕ್ಯಾನ್ ರೆಕ್ಟಿಫೈ ಅವರ್ ಫ್ಯೂಚರ್, ರೈಟ್? ಆ ರೆಕ್ಟಿಫೈ ಮಾಡಿಕೊಳ್ಳಬಹುದು, ಆದರೆ ಆ ಪ್ರಯತ್ನಕ್ಕೆ ಭಾಳ ಫೋರ್ಸ್ ಬೇಕು ಅಂತ ನಾನು ಅಂತೇನೆ. ಅದು ಮನೋಧೈರ್ಯ, ಆಮೇಲೆ ಬುದ್ಧಿಬಲ ಬಹಳ ಬೇಕು. ಅದು ಇದ್ದರೆ ಅದನ್ನು ಇರೋದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಆಗಲಿ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ ಅಂತ ನಾನು. ಅಂದರೆ ಪ್ರಾಕ್ಟಿಕಲಿ ಹೇಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರಶ್ನೆ ನಿಮ್ಮದು ಓಕೆ, ಹಿಂದಿನ ಜನ್ಮದ ಗೊತ್ತಿದ್ದರೆ ಈ ಜನ್ಮದಲ್ಲಿ ನಾವು ರೆಕ್ಟಿಫೈ ಮಾಡಿಕೊಳ್ಳಬಹುದು. ಆದರೆ ರೆಕ್ಟಿಫೈ ಮಾಡಿಕೊಳ್ಳಲಿಕ್ಕೆ ಸಾಧ್ಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು, ಪ್ರಯತ್ನ ಪಟ್ರೆ ಆಗ್ಬಹುದು. ಇವಾಗ ಇವ್ರು ಕೇಳಿದ ಕ್ವಶನ್ ಆಕ್ಚುಲಿ ಅಲ್ಲಿಗೆ ಹಾಫ್ ಆಗೋಯ್ತು. ತಿಳ್ಕೋಬೇಕು ಅನ್ನೋದು ಒಂದು ಬಂತು ಅಷ್ಟೇನೆ. ಇವಾಗ ಪಾಸ್ಟ್ ಇವ್ರ ಕ್ವಶನ್ ಕೇಳಾರಲ್ವಾ, ಅವ್ರು ಕೇಳಿದ್ದೇನೋ ಬರೀ ಪಾಸ್ಟ್ ತಿಳ್ಕೋಬಹುದಾ ಅಷ್ಟೇನೆ. ಬಟ್ ಐ ಥಿಂಕ್ ಇಫ್ ದಿಸ್ ಪರ್ಸನ್ ಕುಡ್ ಕನೆಕ್ಟ್, ಪಾಸ್ಟ್ ತಿಳ್ಕೊಂಡು ನಾವು ಮುಂದಿನ ಲೈಫ್ ನ ಸುಧಾರಿಸ್ಕೋಬಹುದು, ಸ್ವಲ್ಪ ಪರಿವರ್ತನೆ ಮಾಡ್ಕೋಬಹುದು,
ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಹೋಗ್ಬೋದು ಅನ್ನೋದು ಒಂದು ಕನೆಕ್ಟ್ ಮಾಡಿದ್ರೆ ಐ ಥಿಂಕ್ ದಿಸ್ ಪರ್ಸನ್ ವಿಲ್ ಗೆಟ್ ಎ ಲೀಡ್ ಫಾರ್ ಹಿಸ್ ಕ್ವಶನ್ ಫಾರ್ ದ ಫ್ಯೂಚರ್ ಬೆನಿಫಿಟ್ಸ್ ಆಫ್ ಅದರ್ಸ್ ಆಲ್ಸೋ. ಬಿಕಾಸ್ ವಿ ಬೀಯಿಂಗ್ ಅನ್ ಅಸ್ಟ್ರಾಲಜರ್ಸ್ ಇನ್ ಟು ಎ ನ್ಯೂ ಪ್ಲಾಟ್ಫಾರ್ಮ್, ನಮ್ಗೆ ಹಂಗ ಅನ್ಸುತ್ತೆ ಅಸ್ಟ್ರಾಲಜರ್ಸ್ ಆಗಿ ನಾವು ಸಡನ್ ಆಗಿ ಹೀಗೆ ಹೇಳಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ರೆ ತಿಳ್ಕೊಬಹುದು, ಪಾಸ್ಟ್ ತಿಳ್ಕೊಂಡು ಮತ್ತೆ ಅದನ್ನ ಪರಿವರ್ತನೆ ಮಾಡೋಕ್ ಒಂದು ಅವಕಾಶ ಮಾಡಿಕೊಟ್ರೆ ವಿ ಆರ್ ಐ ಥಿಂಕ್ ಎಲಿಜಿಬಲ್ ಫಾರ್ ಅ ಬೆಟರ್ ಅಡ್ವೈಸರ್ಸ್ ಅಂತ ಒಂದು ಅಭಿಪ್ರಾಯ ನಂದು. ಓಕೆ, ಸೊ ನಂದೇನು ಹೇಳ್ತೇನೆ, ತಿಳ್ಕೊಬೋದು. ಈಗ ಪಾಸ್ಟ್ ಬಗ್ಗೆ ನೀವು ಹೇಳೋದ್ ಪ್ರಕಾರ ನಾ ಹೇಳ್ತಾ ಇರೋದು ಅಂದರೆ ಪಾಸ್ಟ್ ಜನ್ಮದ ಬಗ್ಗೆ. ಪಾಸ್ಟ್ ಹೌದು. ಅಂತಂದ್ರೆ ಏನಾಗುತ್ತೆ, ಚೈಲ್ಡ್ಹುಡ್ ಡೇಸ್ ಕೂಡ ಪಾಸ್ಟೇ. ಈಗ ನಾನೇನು ಮಾಡ್ತೀನಿ, ಸಣ್ಣತನದಾಗಿ ನಾವು ಓದ್ಕೊಳ್ಳಿಲ್ಲ, ಈಗ ಅದಕ್ಕೆ ಅಲ್ಲ, ನಮ್ಮ ಹಿಂದಿನ ಕ್ಷಣ, ಒಂದು ಕ್ಷಣ ಹಿಂದೆ ಏನೋ ದಟ್ ಇಸ್ ಪಾಸ್ಟ್. ಹೌದು ಒಂದು ಹೌದು. ಕ್ಷಣ ನಾವು ಹಿಂದಕ್ಕೆ ಹೋದ್ರೆ ದಟ್ ಇಸ್ ಪಾಸ್ಟ್. ಇವಾಗ ನೆಕ್ಸ್ಟ್ ಕ್ಷಣ ಬರೋದು future. ಅದೇ ನಮ್ಮ ಹಿಂದೆ ಮಾಡಿದ connect ಪ್ರಾಬ್ಲಮ್ಸ್ ನಾವು ಮಾಡ್ಕೊಂಡು ಓವರ್ಕಮ್ ಮಾಡ್ಬೋದು. ದಟ್ಸ್ ಪಾಸಿಬಲ್. ಆದರೆ Correct. ನೀವು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಾನು ಅಂತೀನಿ. ಸೊ ನೀವು ಈ ಥರ ಮಿಸ್ಟೇಕ್ ಮಾಡಿದ್ದೀರಿ, ಆ ಹಿಂದೆ ಹೀಗೆ ರೆಕ್ಟಿಫೈ ಮಾಡ್ಕೋಬೋದು ಅಂತ ಹೇಳಲಿಕ್ಕೆ ಆಗಲ್ಲ. ಪ್ರಾಕ್ಟಿಕಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ನಾವೇನು ಮಾಡ್ತೇವೆ, ಅಲ್ಲ, ಒಂದ್ ನಿಮಿಷ, ಐ ಥಿಂಕ್ ಐ ಕ್ಯಾನ್ ಸ್ವಲ್ಪ ಒಂದ್ ಲೀಡ್ ಸಿಗ್ತದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಅವ್ರ ಕರ್ಮಭಾವ ಯಾವ್ದಿದೆ, ಎಲ್ಲಿ ಅವ್ರಿಗೆ ಮೈನಸ್ ಆಗಿದೆ ಅಂತ ಪಾಸ್ಟ್ ನೋಡ್ಕೊಂಡ್ರೆ ಫ್ಯೂಚರ್ ದಟ್ ಕರ್ಮಭಾವ ಕ್ಯಾನ್ ಬಿ ರೆಕ್ಟಿಫೈಡ್ ಥ್ರೂ ಗುಡ್ ಡೀಡ್ಸ್, ಗುಡ್ ಆಕ್ಷನ್ಸ್, ಗುಡ್ ಥಾಟ್ಸ್, ಗುಡ್ ಬಿಹೇವಿಯರ್. 100%. ಈಗ ನಾವು ಮಾಡೋ ಕೆಲಸ ಅದೇ ಅಲ್ವಾ. ಈಗ ಜ್ಯೋತಿಷ್ಯನ್ ಮಾಡೋ ಕೆಲಸ ಅದೇ ಅಲ್ವಾ. ಈಗ ಜಾತಕವನ್ನು ನೋಡ್ತಾ ಇದ್ದೀವಿ ಅಂತಂದರೆ ಪಾಸ್ಟನ್ನು ನೋಡ್ತಾ ಇದ್ದೀವಿ, ಅವನಿಗೆ ಫ್ಯೂಚರ್ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಅಂದರೆ ಅದೇ ಕೊಡ್ತಾ ಇದ್ದೀವಿ. ನಾವು ಮಾಡ್ತಾ ಜ್ಯೋತಿಷ್ಯರಾಗಿ ನಾವು ಮಾಡೋದು ಕೆಲಸ ಅದೇ. ಆದರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತಂದರೆ, ಪಾಸ್ಟ್ ಬಗ್ಗೆ ತಿಳ್ಕೊಳ್ಬೋದು ಅಂದರೆ ಪಾಸ್ಟ್ ಬಗ್ಗೆ ಡೀಪಾಗಿ ಸ್ಟಡಿ ಮಾಡೋದು ಬೇಕಾಗಿಲ್ಲ. ಗ್ರಹಗಳಿಂದ ಅದನ್ನು ಎಸ್ಟಿಮೇಟ್ ಮಾಡಿಕೊಂಡು ಅವನಿಗೆ ಫ್ಯೂಚರ್ಗೆ ಏನು ಬೇಕೋ ಅದನ್ನು ಅಡ್ವೈಸ್ ಮಾಡ್ಬೋದು. ಪಾಸ್ಟ್ ಬಗ್ಗೆ ತಿಳ್ಕೊಳ್ಬಹುದಲ್ವಾ ಅಂತಂದರೆ ನನ್ನ ಉದ್ದೇಶ ಏನಂತಂದರೆ, ಪಾಸ್ಟಲ್ಲಿ ಏನೇನು ನಡೆದಿದೆ, ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದ್ದೀನಿ, ಅದನ್ನೆಲ್ಲ ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಆ ತಿಳ್ಕೊಂಡಿದ್ರಿಂದ ಹೀಗೆ ಮಾಡಬಾರ್ದು ಅಂತ ಮುಂದೆ ನಾವು ಮಾಡ್ಬೋದಲ್ವಾ, ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಬೋದಲ್ವಾ ಅಂತ ನಾನು ಅಂದ್ಕೊಂಡಿದ್ದೆ. ಹೌದು, ಪರಿವರ್ತನೆ ಮಾಡ್ಕೋಬಹುದು. ಆ That is ಪರ್ಟಿಕ್ಯುಲರ್ difficult. ಕರ್ಮ ಭಾವ ಅಂದ್ರೆ ಯಾವ ಪರ್ಟಿಕ್ಯುಲರ್ ಭಾವ ಅಲ್ಲಿ ಅದು ಮೈನಸ್ ಕಾಣುತ್ತೋ ಆ ಪರ್ಟಿಕ್ಯುಲರ್ ಭಾವನ ರೆಕ್ಟಿಫಿಕೇಶನ್ ಮಾಡ್ಕೊಂಡು ಈ ಜನ್ಮದಲ್ಲಾದ್ರೂ ಅದನ್ನ ಪ್ಲಸ್ ಕಡೆ ತಗೊಂಡು ಹೋಗ್ಬೋದು ಅಂತ ಒಂದು ಅಭಿಪ್ರಾಯ. ಇಟ್ಸ್ ಎ ಪಾಸಿಟಿವ್ ಅಪ್ರೋಚ್ ಆ್ಯಕ್ಚುಲಿ. ಅದು ಆ ಥರನೇ ಮಾಡಬೇಕು. ಬಟ್ ನೀವು ಥಿರಿಟಿಕಲ್ಲಾಗಿ ಕೇಳಿದ್ರೆ ಇದು ಓಕೆ. ಬಟ್ ನಾನು ಏನು ಮಾಡ್ತೇನೆ, ಭಾಳಷ್ಟು ಜನ ಜ್ಯೋತಿಷ್ಯರ್ತ್ರಿ ಅಪ್ರೋಚ್ ಆದಂಥ ಜನಗಳು ನೋಡಿ ಇದೆಲ್ಲ ನೋಡಿ ಈ ಥರ ಆಲೋಚನೆ ಮಾಡೋದು ನಾನು ಯಾರನ್ನ ಫೈಂಡ್ ಔಟ್ ಮಾಡಿಲ್ಲ. ನಾನು ರಿಯಾಲಿಟಿ ಎಕ್ಸ್ಪೀರಿಯನ್ಸ್ ಮಾಡಿದರೆ ಒಳ್ಳೇದೇ, ಆ್ಯಕ್ಚುಲಿ ಅದೇ ಮಾಡಬೇಕು. ಬಟ್ ಪ್ರಾಕ್ಟಿಕಲಿ ಎಷ್ಟು ಸಾಧ್ಯ ಆಗುತ್ತೆ. ಪ್ರಾಕ್ಟಿಕಲ್ ಇವ್ರದೇ ಎಕ್ಸಾಂಪಲ್ ತೊಗೊಳ್ಳೋಣ. ಇವರು ನಮ್ಮ ಹತ್ರ ಬಂದ್ರು ಆಸ್ ಅನ್ ಅಸ್ಟ್ರಾಲಜರ್ಸ್, ವಿ ಆರ್ ಇನ್ ಟು ಬಡ್ಡಿಂಗ್, ಇನ್ನು ತಿಳ್ಕೊಳ್ಳೋದ್ರಲ್ಲಿ ಇದೀವಿ ನಾವು. ಸೊ ನಮ್ಮ ಹತ್ರ ಫಸ್ಟ್ ಟೈಮ್ ಬಂದಾಗ ಇವ್ರದ್ದು ಕರ್ಮ ಯಾಕೆ ಇವ್ರು ಇಂಥ ಕ್ವಶನ್ ಕೇಳ್ತವ್ರ ಅಂತ ಫಸ್ಟ್ ಬರುತ್ತೆ. ಆ ಇವ್ರ ಕ್ವಶನ್ಗೆ ತಿಳ್ಕೊಂಡು ನೀವು ಏನ್ ಮಾಡ್ತೀರಾ ಅಂತ ನಾವು ಅವ್ರಿಗೆ ಒಂದು ಅಭಿಪ್ರಾಯ ಫಸ್ಟ್ ಕೊಟ್ವಿ. ಬಟ್ ನಾವು ತಿಳ್ಕೊಬೇಕು. ಸೊ ದಿಸ್ ಪರ್ಸನ್ ಇಸ್ ರೆಡಿ ಟು ಅಕ್ಸೆಪ್ಟ್ ದ ಪಾಸ್ಟ್. ಸೊ ಇವ್ರಿಗೆ ಫ್ಯೂಚರ್ ಹೇಗೆ ಚೇಂಜ್ ಮಾಡ್ಬೋದು ಅಂತ ನಾವು ಅದನ್ನ ಆಲೋಚನೆ ಮಾಡಿ, ಇಂಥ ಕರ್ಮ ಮಾಡೋದ್ರಿಂದ ನೀವು ಯು ಕ್ಯಾನ್ ಕಮ್ ಔಟ್ ಆಫ್ ದಿಸ್ ಪಾಸ್ಟ್ ಕರ್ಮ, ಯು ಕ್ಯಾನ್ ಗೋ ವಿತ್ ದಿಸ್ ಗುಡ್ ಡೀಡ್ಸ್ ಸೊ ದಟ್ ಯು ಕ್ಯಾನ್ ರೆಕ್ಟಿಫೈ ಯುವರ್ ಪಾಸ್ಟ್ ಕರ್ಮಸ್ ಅಂತ ಹಾಕಿ ಕನೆಕ್ಟ್ ಮಾಡ್ಬಿಟ್ಟು ಆನ್ಸರ್ ಮಾಡ್ಬೋದಾ? ಮಾಡ್ಬೋದು. ಅದಕ್ಕೆ ನೀವೇನು ಮಾಡಬೇಕು, ಫಿಲಾಸಫಿ ಆ್ಯಡ್ ಮಾಡಬೇಕು. ಫಿಲಾಸಫಿ ಆ್ಯಡ್ ಮಾಡಬೇಕು. ಕಾರ್ಮಿಕ್ ಫಿಲಾಸಫಿ ಅದಕ್ಕೆಲ್ಲ ಭಗವದ್ಗೀತೆ ಈಗ ನೀವು ಹೇಳ್ತಾ ಇರೋದೆಲ್ಲದ ಕೂಡ ಅಸ್ಟ್ರಾಲಜಿಯಲ್ಲಿ ಆನ್ಸರ್ ಇಲ್ಲ, ಫಿಲಾಸಫಿಯಲ್ಲಿದೆ. ಅದಕ್ಕೆಲ್ಲ ನಾವು ಭಗವದ್ಗೀತೆ ಪಾಠ ಮಾಡ್ತಾ ಇರೋದು ಅದಕ್ಕೆ. ಹಿಂದಿನ ಜನ್ಮದಲ್ಲಿ ಏನಾಗಿದೆ, ಅದರಿಂದ ನಾವು ಏನು ತಿಳ್ಕೊಳ್ಬೋದು, ನಾವು ಏನೇನು ಆಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಬೋದು, ನಾವು ಯಾವುದನ್ನು ನಿಯಂತ್ರಣ ಮಾಡ್ಕೊಳ್ಬೋದು, ಅದೆಲ್ಲ ಅದರಲ್ಲಿ ಬರುತ್ತೆ. ಬಟ್ ವೆರಾಸ್ ಕನ್ಸರ್ನ್ ಟು ಅಸ್ಟ್ರಾಲಜಿ ಅದರಲ್ಲಿ ನಿಮಗೆ ತೊಂದರೆ. ಇದು ನೀವು ಹೇಳೋದಲ್ಲ ಫಿಲಾಸಫಿ, ಅದರಲ್ಲಿ ಬರುತ್ತೆ. ಇಲ್ಲಿ ಓನ್ಲಿ ಏನಂತಂದರೆ ಜಾತಕದ ಗ್ರಹಸ್ಥಿತಿಯನ್ನು ಹಿಡಿದು ನೀವು ಪಾಸ್ಟ್ ಪ್ರೆಡಿಕ್ಟ್ ಮಾಡಬಹುದಾ ಅಂತ ಪ್ರಶ್ನೆ. ಪಾಸ್ಟ್ ಪ್ರೆಡಿಕ್ಟ್ ಮಾಡಬಹುದು, ಬಟ್ ಪಾಸ್ಟ್ ಬರ್ತ್ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬೇಡಿ ಅಂತ ನಾನು ಹೇಳಿದ್ದೆ. ಪಾಸ್ಟ್ ಅಂದರೆ ನಾನು ಇಮಿಡಿಯೇಟ್ ಪಾಸ್ಟ್ ಅಲ್ಲ, ಪಾಸ್ಟ್ ಬರ್ತ್ ಏನಿದೆ ಈ ಜನ್ಮದಲ್ಲಿ ಇದ್ದಂಗೆ ಪಾಸ್ಟ್ ಬರ್ತನ್ನು ಕೆದಕೋ ಪ್ರಯತ್ನ ಮಾಡೋದು ಬೇಡ, ಅದರಿಂದ ಉಪಯೋಗ ಇಲ್ಲ ಅಂತ ನಾನು ಹೇಳಿದೆ. ಇವಾಗ a person is born with a past karma, right? Everyone
So everyone is born with a past karma. ಎಸ್ So that past karma, only an astrologer can find out what is his karma, the past karma. So if that has to be rectified, an astrologer has an option to rectify through that karma bhava, in which way to put it in a right way. ಅಸ್ಟ್ರಾಲಜರ್ ಮಾಡೋ ಕೆಲಸ ಅದೇ ಅಲ್ವಾ ಈಗ ಈಗ ಹೌದು. ಯಾವುದೇ ಅಸ್ಟ್ರಾಲಜರ್ ಆಗಲಿ ಮಾಡೋ ಕೆಲಸ ಅದೇ. ಈಗ ಜಾತಕವನ್ನು ನೋಡ್ತಾ ಇದ್ದಾನೆ, ಅವನಿಗೇನೋ ಒಂದು ಪ್ರೆಡಿಕ್ಷನ್ ಮಾಡ್ತಾ ಇದ್ದಾನೆ ಅಂದ್ರೆ ಅದು ನೀವು ಹೇಳಿದ್ದೇ ಅದು, ನೀವು ಹೇಳಿದ ಪ್ರಿನ್ಸಿಪಲೇ ಅದು. ಸೇಮ್ ಪ್ರಿನ್ಸಿಪಲ್. ಏನು ಇನ್ನೊಂದು ಡೆಪ್ತ್ ಅಲ್ಲಿ ಇನ್ನೂ ಹೇಗೆ ಕನೆಕ್ಟ್ ಮಾಡ್ಬೋದಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಈಗ ಡಿಸ್ಕಷನ್ ಅಲ್ಲಿ ಏನಾಯ್ತು ಅಂದ್ರೆ, ಡ್ಯೂರಿಂಗ್ ಲಾಕ್ಡೌನ್ ನಾವ್ ಯಾವ್ದು ಪರಿಹಾರ ಹೊರಡೆ ಮಾಡಕ್ ಆಗಲ್ಲ, ಪೂಜೆ ಯಾವ್ದು ಇದು ಯಾವ ದೇವಸ್ಥಾನಕ್ಕೂ ಏನೋ ಹೋಗೋಕ್ಕೂ ಆಗಲ್ಲ ಇಂಥ ಪರಿಸ್ಥಿತಿಯಲ್ಲಿ. ಮನೇಲೇ ಇದ್ಕೊಂಡು ಕರ್ಮಭಾವನ ಚೇಂಜ್ ಮಾಡ್ಕೋಬಹುದಾ? ಕೆಲವು ಭಾವನೆಗಳಿರುತ್ತೆ, ಕೆಲವು thoughts ಇರುತ್ತೆ. ಚೇಂಜ್ ಮಾಡ್ಕೊಳ್ಳೋದಲ್ದ ಇಲ್ಲ, ಇಂಟೆನ್ಸಿಟಿ ರೆಡ್ಯೂಸ್ ಮಾಡ್ಕೋಬಹುದು. ಚೇಂಜ್ ಎಂಬುದು ಸಾಧ್ಯ ಇಲ್ಲ. ಪಾಸ್ಟ್ ಈಸ್ ಪಾಸ್ಟ್. ಹೌದು, ಪ್ರೆಸೆಂಟ್ ಅನ್ನು ಚೇಂಜ್ ಮಾಡ್ಕೋಬಹುದು. ಈಗ ಹಿಂದಿನ ಜನ್ಮದಲ್ಲಿ ಏನೋ ಉದ್ಯೋಗವೋ ಯಾರಿಗೋ ಮೋಸ ಮಾಡಿದ್ವೋ ಏನೋ ಆಗಿದೆ, ದಶಮ ಸ್ಥಾನಾಧಿಪತಿ ನೀಚ ಇದ್ದಾನೆ, ಅಸ್ತಂಗತ ಇದ್ದಾನೆ, ದುಷ್ಟ ಸ್ಥಾನದಲ್ಲಿ ಇದ್ದಾನೆ, ಅದರ ಎಫೆಕ್ಟ್ಸ್ ಅನ್ನು ನೀವು ಅನುಭವಿಸ್ತಾ ಇದ್ದೀರಾ. ಆ ಕರ್ಮಭಾವವನ್ನು ನೀವು ಹೇಗೆ ಚೇಂಜ್ ಮಾಡ್ತೀರಾ? ಪಾಸ್ಟ್ ಅನ್ನು ಹೇಗೆ ಚೇಂಜ್ ಮಾಡ್ಲಿಕ್ಕಾಗುತ್ತೆ? ಇಸ್ ಇಟ್ ಪಾಸಿಬಲ್? ಅವಾಗ ಮಾಡಿರೋ ಕರ್ಮನ ಈಗ ಈ ಇದ್ರಲ್ಲಿ ಅಂತ ಮತ್ತೆ ತಪ್ಪುನ ತಿದ್ದುಪಡಿಸ್ಕೋಬಹುದು. ಅಂದ್ರೆ ಯು ಕ್ಯಾನ್ ಪುಟ್ ಇಟ್ ಇನ್ ಅ ರೈಟ್ ವೇ, ಇನ್ ಅ ರೈಟ್ ಥಾಟ್ಸ್, ವಿತ್ ಅ ರೈಟ್ ಬಿಹೇವಿಯರ್, ವಿತ್ ಅ ರೈಟ್ ಆಟಿಟ್ಯೂಡ್, ವಿತ್ ಅ ರೈಟ್ ಆಕ್ಷನ್ಸ್. That can change your future. ಓಕೆ. ಅಸ್ಟ್ರಾಲಜರ್ ಅದೆಲ್ಲ ಮಾಡ್ತಾನೆ, ಹೊಸ್ತೇನಿದೆ? ಅಲ್ಲ, ನಿಮ್ಗೆ ಪಾಯಿಂಟಲ್ಲಿರೋ ಪೆಕ್ಯುಲಾರಿಟಿ ನಂಗೆ ಅರ್ಥ ಆಗ್ತಾ ಇಲ್ಲ. ಈಗ ಇಟ್ಸ್ ಎ ನಾರ್ಮಲ್ ಕೇಸ್. ಇವು ನೀವು ಟರ್ಮಿನಾಲಜಿ, ಪಾಸ್ಟ್, ಕರ್ಮ, ಸ್ವಭಾವ, ಚೇಂಜು, ರೆಕ್ಟಿಫಿಕೇಶನ್, ಈ ಟರ್ಮಿನಾಲಜಿ ಬಳಸೋ ವರ್ಡ್ಸಲ್ಲಿ ಡಿಫ್ರೆನ್ಸ್ ಇದೆಯಾ ಹೊತ್ತು ನಡೀತಾ ಇರೋ ಪ್ರಿನ್ಸಿಪಲಲ್ಲಿ ನಂಗೇನೋ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಸೇಮ್ ಜ್ಯೋತಿಷ ಅದೇ ಮಾಡ್ತಾನಲ್ವಾ? ಜ್ಯೋತಿಷ ಮಾಡ್ತಾ ಇರೋದೇ ಅದು. ಈಗ ನಾನೊಬ್ಬನೇ ಅಲ್ಲ, ಎಲ್ಲ ಜ್ಯೋತಿಷರು ಮಾಡ್ತಾ ಇರೋದು ಅದೇ. ಈಗ ಅಲ್ಲ, ಲೆಟ್ ಅಸ್ ಇನ್ಕ್ಲೂಡ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಆನ್ ಪುಟ್ ಅಪ್ ದಟ್ ಕ್ವಶನ್. ಅವ್ರ ಹತ್ರ ಇನ್ನೊಂದು ಕ್ವಶನ್ ಕೇಳಿ, like what exactly he wants to know from the past. One particular question, one particular single point question. So ನೀವೇ ಒಂದು ರೈಸ್ ಮಾಡಿ, ನೀವಾದ್ರೆ ಏನ್ ರೈಸ್ ಮಾಡ್ತೀರಿ? ಹಾಗಲ್ಲ, that person should rise because he wants to know the past karma. ಈಗ ನೀವೇ ಎಂಡ್ ಯೂಸರ್ ಆದ್ರೆ ನೀವೇನ್ ಹೇಳ್ತೀರಿ? ಅಲ್ಲ, ನಿಮ್ಮನ್ನೇ ಯಾರನ್ನ ಕೇಳಿದ್ರೆ, ನೀವೇ ಯಾರನ್ನ ಕೇಳಿದ್ರೆ ನೀವೇನ್ ಉತ್ತರ ಕೊಡ್ತೀರಿ? ಅಲ್ಲ, ಆ ಕ್ವಶನ್ ಅವ್ರ ಹತ್ರ ಬಂದ್ರೆ ಐ ಥಿಂಕ್ ವಿ ಕ್ಯಾನ್ ಕನೆಕ್ಟ್ ಡೈರೆಕ್ಟ್ಲಿ. ಅಸ್ಯೂಮ್ ಮಾಡಿ, ನೀವೇ ಅಸ್ಯೂಮ್ ಮಾಡಿ ಒಂದು ಕ್ವಶನ್. ಯಾಕಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ ಪ್ರಾಕ್ಟಿಕಲಿ ಏನು ನಿಮ್ದು ಪ್ರಶ್ನೆ ಗೊತ್ತಾಗ್ತಾ ಇಲ್ಲ ನನಗೆ. ನೀವು ಏನು ಹೇಳ್ತಾ ಇದ್ರಿ, ದ ಸೇಮ್ ಅಪ್ರೋಚ್ ಅಸ್ಟ್ರಾಲಜಿ ಇಸ್ ಗೋಯಿಂಗ್, ಬಟ್ ನೀವು ಹೇಳಿದ ಟರ್ಮಿನಾಲಜಿ ಇರಲ್ಲ, ಆಕ್ಷನ್ ಇದೆ ಅಷ್ಟೇ. ಒಂದು ನಿಮಿಷ ಹೇಳ್ತೀನಿ. ಅಷ್ಟರಿಗೂ ಬೇರೆ ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಈ ಪರ್ಟಿಕ್ಯುಲರ್ ಪರ್ಸನ್ಗೆ ಏನಾದ್ರು ಪರ್ಟಿಕ್ಯುಲರ್ ಹೆಲ್ತ್ ಬೇಲ್ ಕೇಳ್ಕೋಬೇಕಾ ಅಂತ ಕೇಳಿ. ಪರ್ಟಿಕ್ಯುಲರ್ ಬೇಡ, ಬಿ ಸ್ಪೆಸಿಫಿಕ್ ಕ್ವಶನ್. ಪರ್ಟಿಕ್ಯುಲರ್ ಬೇಡ, ನೀವೇ ಒಂದು ಅಸ್ಯೂಮ್ ಮಾಡಿ ಒಂದು ಕ್ವಶನ್. ಯಾವ ಕ್ವಶನ್ ಏನು? ಈಗ ಸಪೋಸ್ ಆ ಪರ್ಸನ್ ಈ ಕ್ವಶನ್ ಕೇಳಿದಾನೆ ಅಂತ ನೀವೇ ಅಸ್ಯೂಮ್ ಮಾಡಿ. ಅದೇ ಹೆಲ್ತ್ ಕ್ವಶನ್ ಮೇಲೆ ಅವ್ರಿಗೆ ಇನ್ ಡೆಪ್ತ್ ತಿಳ್ಕೋಬೇಕು ಅಂತ ಒಂದು ಆಸೆ. ಅವ್ರು ಇನ್ ಡೆಪ್ತ್ ಹೆಲ್ತ್, ದಟ್ಸ್ ನಾಟ್ ಡೆಫಿನೆಟ್ ಕ್ವಶನ್. ಅದು ಕ್ವಶನೇ ಅಲ್ಲ ಅಂತೀನಿ ನಾನು. ಹೆಲ್ತ್ ಬಗ್ಗೆ ತಿಳ್ಕೊಳ್ಬೇಕು, ಅದು ಇಟ್ಸ್ ಎ ಕ್ಯೂರಿಯಾಸಿಟಿ, ದಟ್ಸ್ ನಾಟ್ ಎ ಕ್ವಶನ್. See, past karma is accumulated thoughts. ನನಗೆ ನಿಮ್ದು ಇಂಟೆನ್ಷನ್ ಸರಿಯಾಗಿ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಪ್ರಶ್ನೆ ಸರಿಯಾಗಿ ನನಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನನಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಅಲ್ಲ, ಇದು ಆಕ್ಚುಲಿ ಪ್ರಶ್ನೆ ಅಲ್ಲ. Like we are trying to put it out in a right way to his question. ಅಂದ್ರೆ ಅವ್ರು ತಿಳ್ಕೋಬೇಕು ಅಂತ ಅವ್ರ ಒಂದು ಆಸೆ, ಪಾಸ್ಟ್ ಕ್ಯೂರಿಯಾಸಿಟಿ. So he has that curiosity. So there is an repulsive action of solving the future also. ಸೊ ಕ್ಯೂರಿಯಾಸಿಟಿ ಅಂತ ಅಂಬೋದಕ್ಕೆ ನಾವು ಡಿಲೇ ಮಾಡೋದಿಲ್ಲ. ಯಾಕೆಂತಂದರೆ ಜ್ಯೋತಿಷ್ಯ ಯಾವಾಗೂ ಕೂಡ
ನೀಡ್ ಇದ್ರೇ ಅದು ರೋಲ್ ಪ್ಲೇ ಆಗುತ್ತೆ. ಈಗ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇದ್ರೇ ಡಾಕ್ಟರ್ ಹತ್ರ ಹೋಗ್ತೀರಾ, ಅದರ್ವೈಸ್ ನೀವು ಹೋಗೋದ್ರಲ್ಲಿ ಅರ್ಥ ಇಲ್ಲ, ಇನ್ನಿಸ್ ಕಾಂಪ್ಲಿಕೇಟ್ ಆಗುತ್ತೆ ಅಂತ ನಾನಂತೇನೆ. ಕ್ಯೂರಿಯಾಸಿಟಿ ಅಂತ ತೆಗೆದುಬಿಡಿ, ಕ್ಯೂರಿಯಾಸಿಟಿ ಬೇಡ, ನನಗೂ ಕ್ಯೂರಿಯಾಸಿಟಿ ಇರುತ್ತೆ ಎಷ್ಟೋ ವಿಷಯಗಳು ತಿಳ್ಕೊಳ್ಬೇಕಂತ. ತಿಳ್ಕೊಂಡಿರೋದ್ರೆಲ್ಲ ಕೂಡ ಆ್ಯಕ್ಷನಿಗೆ ಬರಲ್ಲ, ಬಟ್ ಆ್ಯಕ್ಷನಿಗೆ ಏನು ಬೇಕೋ ಅದನ್ನು ಮಾತ್ರ ತಿಳ್ಕೊಳ್ಬೇಕು ಅಂತ ನಾನಂತೆ. ನಾವು ತಿಳ್ಕೊಳ್ಬೇಕಾದ್ರೂ ಎಷ್ಟು ಹೇಳ್ಬೇಕಾದ್ರೂ ಎಲ್ಲ ಹೇಳ್ಬೋದು. ನಾನು ಅದೇ ಹೇಳಿದ್ನಲ್ಲ, ಒಂದು ಗ್ರಹ ಒಂದು ಭಾವದಲ್ಲಿದ್ದರೆ ಎನ್ ನಂಬರ್ ಆಫ್ ವಿಷಯಗಳನ್ನ ಹೇಳ್ಬೋದು, ಆದರೆ ಅವನಿಗೆ ಯಾವುದು ಬೇಕೋ ಅದನ್ನು ಮಾತ್ರವೇ ಡೈರೆಕ್ಟಾಗಿ ಹೇಳೋದು ಉತ್ತಮ, ಎಲ್ಲವನ್ನೂ ಹೇಳೋದು ಬೇಕಾಗಿಲ್ಲ. ಕ್ಯೂರಿಯಾಸಿಟಿ ಅಂತಂಬೋದು ಪಕ್ಕಕ್ಕೆ ಇಟ್ಬಿಡಿ, ಬಿ ಸ್ಪೆಸಿಫಿಕ್. ಸೊ ಯಾವುದನ್ನು ಕೇಳ್ತಾ ಇದ್ರೆ ಅದರ ಬಗ್ಗೆ, ಪಾಸ್ಟ್ ಬಗ್ಗೆ ಏನು ತಿಳ್ಕೊಬೋದು. ಸ್ಪೆಸಿಫಿಕ್ ಆಗಿದ್ದರೆ ನಾನು ನಿಮ್ಗೆ ಆನ್ಸರ್ ಕೊಡೋದು ಈಸಿ, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅದು ಇಟ್ಸ್ ಒಂಥರ ಲೆಂಗ್ತಿ ಪ್ರಾಸೆಸ್ ಆಗಿಬಿಡುತ್ತೆ. ದಟ್ ಇಸ್ ದ ಪ್ರಾಬ್ಲಮ್. ಹೌದು, ಇವ್ರು ಕೇಳಿರೋಲ್ಲಿ ಪಾಸ್ಟ್ ಅಲ್ಲಿ ಏನಾಗಿದೆ, ಜನರಲ್ ಆಗಿ ಪಾಸ್ಟ್ ಕೇಳೋರೆ. ದಟ್ಸ್ ಕ್ಯೂರಿಯಾಸಿಟಿ. ಸೊ ಇವ್ರ ಸ್ಪೆಸಿಫಿಕ್ ಕ್ವಶನ್, ಈ ಪಾಸ್ಟ್ ಅಲ್ಲಿ ನಮ್ಮ ಕರ್ಮ ಯಾವ್ದಿತ್ತು ಅಂತ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಕ್ವಶನ್ ಬಂದ್ರೆ, ದೆನ್ ಐ ಥಿಂಕ್ ದ ಲೀಡಿಂಗ್ ಆನ್ಸರ್ ವುಡ್ ಬಿ ಮೋರ್ ಕ್ಲಿಯರ್. ಅಂದ್ರೆ ಯಾವ ಪರ್ಟಿಕ್ಯುಲರ್ ಕರ್ಮ ಭಾವದಲ್ಲಿ ಅವ್ರು ಪಾಸ್ಟ್ ನೋಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ನಾವು ಸ್ಪೆಸಿಫಿಕ್ ಆ ಕ್ವಶನ್ ಬಂದ್ರೆ, ಐ ಥಿಂಕ್ ವಿ ವಿಲ್ ಬಿ ಏಬಲ್ ಟು ಆನ್ಸರ್ ದಟ್ ಪರ್ಟಿಕ್ಯುಲರ್ ಕ್ವಶನ್ ಇನ್ ಎ ಕ್ಲಿಯರ್ ವೇ. ಕರೆಕ್ಟಾ? ಈಗ ಎಲ್ಲ ಮಾಡ್ತಾ ಇರೋದು, ಈಗ ಯಾರಾದರೂ ಏನಾದರೂ ಒಂದು ಕ್ವಶನ್ ಕೇಳೋದು, ನಾವು ನೋಡೋದು ಅವ್ರ ಪಾಸ್ಟ್ ಕರ್ಮದ ಮೇಲೆ ಅಲ್ವಾ. ಈಗ ಸಪೋಸ್ ಇವರೇ ನೋಡಿ, ಆ ಒಂದು ಉದ್ಯೋಗದ ಬಗ್ಗೆ ಕೇಳಿದ್ದಾರೆ, ಉದ್ಯೋಗದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ದಾರೆ, ಇಮಿಡಿಯೇಟ್ಲಿ ನಾವೇನು ಮಾಡಿದ್ವಿ, ದಶಮ ಸ್ಥಾನಾಧಿಪತಿ ಹೇಗಿದ್ದಾನೆ ಅಂತ ಹೇಳಿದ್ವಿ. ಅದು ಪಾಸ್ಟೇ ಅಲ್ವಾ. ದಶಮ ಸ್ಥಾನಾಧಿಪತಿ ದ್ವಯಸ್ಥಾನದಲ್ಲಿದ್ದಾನೆ ಅಂತಂದರೆ ಪಾಸ್ಟಲ್ಲಿ ಹೇಗಿದೆ ಅಂತಲೇ ನಾವು ನೋಡಿದ್ದದು. ಬಟ್ ನೀವು ಹೇಳಿದಂಗೆ ಟರ್ಮಿನಾಲಜಿ ಪ್ರಕಾರ ಇಲ್ಲ, ಬಟ್ ಪ್ರಾಸೆಸ್ ಇಸ್ ಸೇಮ್. ಕರೆಕ್ಟ್. ಓಕೆ, ಸೊ ಅವ್ರಿಗೆ ತಿಳ್ಕೊಂಡ್ವಿ, ಪಾಸ್ಟಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತ ನೋಡಿದ್ವಿ. ಪಾಸ್ಟಲ್ಲಿ ಏನಾದರೂ ಚೆನ್ನಾಗಿ ಮಾಡಿದರೆ ನೋ ಪ್ರಾಬ್ಲಮ್, ನೀವು ಧೈರ್ಯವಾಗಿರಿ, ಈಗ ಪ್ರೆಸೆಂಟ್ ಮೊಮೆಂಟ್ರಿ ಅಂತ ಹೇಳ್ತೇವೆ. ಪಾಸ್ಟಲ್ಲಿ ಅವ್ರಿಗೆ ನೀಚ ಆಗಿದೆ, ಅಸ್ತಂಗತ ಆಗಿದೆ, 6, 8, 12 ಮನೆಗಿದೆ ಅಂದರೆ ಅರ್ಥ ಏನು, ಪಾಸ್ಟ್ ಕರ್ಮ ಸರಿ ಇಲ್ಲ ಅಂತ ಅರ್ಥ. ಅದಕ್ಕೆ ನಾವೇನು ಮಾಡ್ತೇವೆ, ನೀವು ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಬೇಕು ಅಂತ ಹೇಳ್ತೇವೆ. ಹೌದು, ಸೇಮ್ ನೀವು ಹೇಳಿದ್ದೆ ಇದೇ ಇದೆ ಅಂತ ಅನಿಸುತ್ತೆ ನನಗೆ. ಆಚಾರ್ಯ, ಇದಕ್ಕೆ ಇನ್ನೊಂದು ಪರ್ಸೆಪ್ಷನ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಹೇಳಿ. ಒಂದು ಹಳೆ ಜನ್ಮದಲ್ಲಿ ಸಾಯುವಾಗ ಯಾವ ಸಮಯದಲ್ಲಿ ಜಾತಕ ಹೇಗಿರುತ್ತೋ ಆ ಸತ್ತ ಜಾತಕದ ಸಮಯನೇ ಹುಟ್ಟಿನ ಸಮಯ ಆಗುತ್ತೆ ಮುಂದಿನ ರೀಬರ್ತ್ ಆದ್ರೆ. ಕರೆಕ್ಟ್. ಯಾಕೆಂತಂದ್ರೆ ಕರ್ಮ ಅಂತಂಬೋದು ಅನುಭವಿಸೋದು ಮಾಡೋದು ಭೂಮಿಯಲ್ಲಿ ಮಾತ್ರ, ಬೇರೆ ಎಲ್ಲಿ 14 ಲೋಕಗಳಲ್ಲಿ ಬೇರೆ ಎಲ್ಲಿ ಮಾಡೋಕ್ಕಾಗಲ್ಲ. ಅಂದರೆ ಇಲ್ಲಿ ನಮ್ಮದು ಎಲ್ಲಿ ಫುಲ್ ಸ್ಟಾಪ್, ಎಲ್ಲಿ ನಮಗೆ ಕರ್ಮ ಸ್ಟಾಪ್ ಆಗುತ್ತೋ ಅಲ್ಲಿಂದ ಮತ್ತೆ ಭೂಮಿಯಿಂದಲೇ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಸರ್ಕಲ್ ಇದ್ದಂಗೆ. ಸೊ ಎಲ್ಲಿ ಸಾಯ್ತೀವೋ ಅದೇ ಹುಟ್ಟು ಅಂತೀವಿ. ನಿಮಗೆ ಉಪನಯನ ಮಾಡೋ ಕಾಲಕ್ಕೆ ಬರ್ತೇವೆ, ಮನುಷ್ಯ 4 ಸಲ ಸಾಯ್ತಾನೆ, 4 ಸಲ ಹುಡ್ತಾನೆ. ಒಂದು ಸಲ ಹುಟ್ಟಿರ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ಸತ್ತಿರ್ಬೇಕಲ್ಲ. ಸತ್ತಾಗ ಏನಾಯಿತು, ಅಲ್ಲಿ ಆ್ಯಕ್ಷನ್ ಕಂಪ್ಲೀಟ್ ಆಯಿತು. ಮತ್ತೆ ಹುಟ್ಟಿದಾಗ ಏನಾಯಿತು, ಮತ್ತೆ ಆ್ಯಕ್ಷನ್ ಸ್ಟಾರ್ಟ್ ಆಯಿತು. ಆ ಹುಟ್ಟು ಸಾವುಗಳ ಮಧ್ಯ ಪಾಯಿಂಟ್ ಇದೆ ನೋಡಿ, ಅದು ಆ ಗ್ರಹ ಸ್ಥಿತಿ ಏನು ಇಂಡಿಕೇಟ್ ಮಾಡುತ್ತೋ ಅದೇ ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ನಾವೇನು ಮಾಡ್ತೇವೆ, ಯಾರಾದರೂ ಸತ್ತರೆ ಒಳ್ಳೆ ಟೈಮಲ್ಲಿ ಸತ್ತಿದ್ದಾನ ಇಲ್ಲ ಅಂತ ನೋಡ್ತೇವೆ. ಒಳ್ಳೆ ಟೈಮಲ್ಲಿ ಸತ್ತಿದ್ದಾನೆ ಅಂದರೆ ಅರ್ಥ ಏನು, ಒಳ್ಳೆ ಪುಣ್ಯ ಮಾಡ್ಕೊಂಡಿದ್ದಾನೆ, ಬರೋ ಜನ್ಮದಲ್ಲಿ ಮತ್ತೆ ಒಳ್ಳೆ ಕಡೆ ಹುಡ್ತಾನೆ ಅಂತ ಅರ್ಥ. ತುಂಬ ಗ್ರಹಗಳು ತುಂಬ ಕೆಟ್ಟದಾಗಿದ್ದಾಗ ಸತ್ತರೆ ಏನಾಗ್ತದೆ, ಮತ್ತೆ ಮುಂದೆ ಒಳ್ಳೆ ಜನ್ಮ ಬರಲ್ಲ. ಯಾಕಂದರೆ ಆ ಗ್ರಹ ಸ್ಥಿತಿ ಏನಿದೆ ಅಲ್ಲಿಗೆ ಅದು ಕಂಪ್ಲೀಟ್ ಆಗುತ್ತೆ, ಕ್ಯಾಲ್ಕುಲೇಷನ್ ಆಗಿಬಿಡುತ್ತೆ. ಮತ್ತು ಬರೋ ಜನ್ಮದಲ್ಲಿ ಅಲ್ಲಿಂದನೇ ಶುರುವಾಗುತ್ತೆ. ಸೊ ಅದು ಮಿಡ್ ಪಾಯಿಂಟ್ ಅಂಬೋದು ಸೇಮ್, ಆ ಒಂದು ಪಾಯಿಂಟಲ್ಲೇ ಬರ್ತ್ ಡೆತ್ ಅಂಬೋದು ಆಗುತ್ತೆ. ಬಟ್ ಅದೇ ಗ್ರಹ ಸ್ಥಿತಿ ಎಕ್ಸಾಕ್ಟ್ಲಿ ಗ್ರಹಗಳು ಅದೇ ಇರೋದು ಬೇಕಾಗಿಲ್ಲ. ಆ ಗ್ರಹಗಳು ಏನು ಸಿಗ್ನಿಫೈ ಮಾಡುತ್ತೋ ಹುಟ್ಟಿದಾಗ ಈ ಗ್ರಹಗಳು ಕೂಡ ಅದೇ ಸಿಗ್ನಿಫೈ ಮಾಡುತ್ತೆ ಅಂತ ನಾವು ತಿಳಿಸು ಬರ್ಬೋದು. ಅದೇ ಪಾಸ್ಟ್ ಬಗ್ಗೆ ಜಾಸ್ತಿ ನೀವು ಮಾಡಬೇಕು ಅಂತಂದರೆ ಫಸ್ಟು ಪಾಸ್ಟ್ ಬಗ್ಗೆ ಏನು ಅಂತ ತಿಳ್ಕೊಳ್ಬೇಕು. ಬಟ್ ಅಸ್ಟ್ರಾಲಜಿಯಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಾವಿಷನ್ ಇದೆ. ನೀವು ಷಷ್ಠಾಂಶ ಚಕ್ರವನ್ನು ನೋಡಿದರೆ ನೀವು ಪಾಸ್ಟ್ ಎಲ್ಲ ತಿಳ್ಕೊಳ್ಬೋದು. ಪಾಸ್ಟ್ ಅಂತಂದರೆ ಇಮ್ಮಿಡಿಯೇಟ್ಲಿ ಹಿಂದಿನ ಜನ್ಮ ಒಂದೇ ಅಲ್ಲ, ಆದರೆ ಹಿಂದಿನ ಎಷ್ಟೋ ಜನ್ಮಗಳಿದಲ್ವಾ, ಆ ಜನ್ಮಗಳೆಲ್ಲ ಕೂಡ ಕರ್ಮವನ್ನು ಮಾಡಿ ಅನುಭವಿಸಿ ಉಳಿದಿದ್ದಂಥ ಕರ್ಮ ನಾವು ಇಮ್ಮಿಡಿಯೇಟ್ಲಿ ನಾವು ಇಷ್ಟಕ್ಕೆ ಮುಂದೆ ನಾವು ಎಲ್ಲೋ ಇದ್ದೀವಲ್ಲ ಅದನ್ನು ಮಾತ್ರವೇ ತಗೋಬೇಡಿ. ಇದು ಪಾಸ್ಟ್ ಲೈಫ್ಸ್, ಹಿಂದಿನ ಎಷ್ಟೋ ಜನ್ಮಗಳಿಂದ ಬಂದಂಥ ಕರ್ಮ. ಬರೀ ಇಮ್ಮಿಡಿಯೇಟ್ಲಿ ಪಾಸ್ಟ್ ಜನ್ಮ ಅಂತ ನೀವು ತಗೋಬೇಡಿ.
ನಾವು ಎಷ್ಟೋ ಸಲ ಹುಟ್ಟಿರ್ತೀವಿ, ಎಷ್ಟೋ ಸಲ ಸತ್ತಿರ್ತೀವಿ. ಪ್ರತಿ ಸಲ ಹುಟ್ಟಿದಾಗೂ ನಾವು ಎಲ್ಲ ಕರ್ಮವನ್ನು ಒಂದೇ ಸಲ ಅನುಭವಿಸ್ಲಿಕ್ಕಾಗಲ್ಲ. ಒಂದು ಕರ್ಮವನ್ನು ಮಾಡಿದರೆ ಅದನ್ನು 10 ಜನ್ಮಗಳನ್ನ ಅನುಭವಿಸ್ಬೇಕಾಗತ್ತೆ. ನಾವು ಈಗ ಅನುಭವಿಸ್ತಾ ಇರೋದು ಇಮ್ಮಿಡಿಯೇಟ್ಲಿ ಪಾಸ್ಟ್ ಬರ್ತಲ್ಲ, ಎಷ್ಟೋ ಜನ್ಮಗಳಿಂದ ತೊಗೊಂಡು ಬರ್ತಾ ಇದ್ದೀವಿ. ಅದನ್ನೇ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಅಂತಂಬೋದು ಈಗ ಈ ಜನ್ಮಕ್ಕೆ ಸೀಮಿತವಾದದ್ದು. ಸಂಚಿತ ಕರ್ಮ ಅಂತಂದರೆ ಹಿಂದೆ ಎಷ್ಟೋ ಸಲ ಹುಟ್ಟಿರ್ತೀವೋ. ನೀವು ತ್ರೇತಾಯುಗದ ಕಾಲದಿಂದ ತಗೊಳ್ಳಿ, ನಮಗಿನ್ನ ಮೋಕ್ಷ ಬರ್ಲದ್ದಷ್ಟವರೆಗೂ ನಾವು ಇಷ್ಟವರೆಗೂ ಎಷ್ಟು ಸಲ ಹುಟ್ಟಿದ್ದೀವೋ ಅದರದ್ದೆಲ್ಲ ಕೂಡ ಕರ್ಮ ಎಷ್ಟು ಅನುಭವಿಸಿಬಿಟ್ಟಿರ್ತೀವೋ ಅದನ್ನು ತೆಗೆದುಬಿಟ್ಟು ಉಳಿದ ಬ್ಯಾಲೆನ್ಸ್ ಆಫ್ ಕರ್ಮ. ಹಾಗಾಗಿ ಇಲ್ಲಿ ಇಮ್ಮಿಡಿಯೇಟ್ಲಿ ಪಾಸ್ಟ್ ಬರ್ತ್ ಏನಾಗಿದೆ ಅಂತ ನೀವು ಮಾಡೋದು ಕಷ್ಟ. ಅದು ಇಮ್ಮಿಡಿಯೇಟ್ಲಿ ಇಮಿಡಿಯೇಟ್ ಪಾಸ್ಟ್ ಬರ್ತಲ್ಲಿ ಈ ಕರ್ಮ ಮಾಡಿದ್ದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಇದು ಅನ್ಸರ್ಟನ್. ಮೇ ಬಿ ಎಕ್ಸ್ಟ್ರಾಡರಿ, ನನಗೆ ಜ್ಯೋತಿಷ್ಯದಲ್ಲಿ ನಮಗಿರುವಂಥ ಡೇಟಾ ಇನ್ಫಾರ್ಮೇಷನ್ ಪ್ರಕಾರ ನಮಗೆ ಹೇಳೋಕ್ಕಾಗೋದಿಲ್ಲ. ಆಗ್ಲಿ ಮೇ ಬಿ ತುಂಬ ಇಂಟ್ಯೂಷನ್ ಇರೋವಂಥ ಪರ್ಸನ್ಸ್ ಯಾರನ್ನ ಇದ್ದರೆ ಅವರಿಗೆ ಹಿಂದಿನ ಜನ್ಮದಲ್ಲಿ ಆಗಿದ್ದಂತೆ ಯಾವ ಜನ್ಮದಲ್ಲಿ ಅಂತ ಹೇಳ್ಬೋದೇನೋ. ಬಟ್ ನಮಗೆ ಅಷ್ಟು ಶಕ್ತಿ ಇಲ್ಲ. ಈಗಿರೋವಂಥ ಸಬ್ಜೆಕ್ಟ್ ನಮಗೇನು ಅವೈಲಬಿಲಿಟಿ ಇದೆ ಅದರಿಂದ ಸಾಧ್ಯ ಆಗಲ್ಲ. ಬಟ್ ಯಾರಾದರೂ ಅದರಿಂದ ಮಾಡ್ತಾ ಇರ್ಬೋದು ಅಂತಂದರೆ ಮೇ ಬಿ ಅದನ್ನು ಅಷ್ಟು ಅದಕ್ಕೆ ಬೇಸ್ ಇಲ್ಲ ಅಂತ ನಾನು ಅಂತೀನಿ. ಪ್ಲಸ್ ಕ್ರಾಸ್ ಚೆಕ್ ಮಾಡಲಿಕ್ಕೂ ಆಗಲ್ಲ. ಈಗ ಹಿಂದಿನ ಜನ್ಮದಲ್ಲಿ ನಾನು ಎಲ್ಲೋ ಒಂದು ಕಡೆ ಹುಟ್ಟಿದ್ದೀನಿ ಅಂತಂದರೆ ಹೋಗಿದ್ರೆ ಯಾರು ಹೆಂಗೆ ಕ್ರಾಸ್ ಚೆಕ್ ಮಾಡೋದು? ಕ್ರಾಸ್ ಚೆಕ್ ಮಾಡೋದ್ರಿಂದ ಏನಾಗುತ್ತೆ? ಈಗ ಹಿಂದಿನ ಜನ್ಮದಲ್ಲಿ ನಾನು ಯಾವುದೋ ಒಂದು ಹಸು ಆಗಿರ್ಬೋದು, ನಾಯಿ ಆಗಿರ್ಬೋದು, ಯಾರನ್ನ ಎನ್ಕ್ವೈರಿ ಮಾಡಬೇಕು? ಮನುಷ್ಯನಾಗಿದ್ದರೆ ತಾನೇ ನಾನು ಎನ್ಕ್ವೈರಿ ಮಾಡ್ಬೋದು. ಇನ್ ಕೇಸ್ ನಾನು ಎಲ್ಲೋ ಆಫ್ರಿಕಾಲೋ ಎಲ್ಲೋ ಹುಟ್ಟಿರ್ತೀನಿ, ಆಫ್ರಿಕಾಲಿ ನಾನು ಎಲ್ಲಿ ಹುಡ್ಕೊಂಡು ಹೋಗಲಿ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಇದು ಸ್ವಲ್ಪ ಕಷ್ಟದ ಕೆಲಸ. ಬಟ್ ಇದನ್ನು ನಿರೂಪಣೆ ಮಾಡಿಕೊಳ್ಳೋದು ಕಷ್ಟ. ಪ್ಲಸ್ ತಿಳ್ಕೊಂಡು ಖುಷಿ ಪಡಬೇಕು ಅಥವಾ ದುಃಖ ಪಡಬೇಕಾದೇ ಹೊರತು ಅದರಿಂದ ಉಪಯೋಗ ಇಲ್ಲ. ಬಟ್ ನಾವು ಇವಾಗ ಏನು ಅನುಭವಿಸ್ತಾ ಇದ್ದೇವೆ ಇದೆಲ್ಲ ಕೂಡ ಪಾಸ್ಟ್ ಬರ್ತ್ ಮಾಡಿದ ಕರ್ಮನೇ. ಪಾಸ್ಟ್ ಬರ್ತ್ ಕರ್ಮವನ್ನು ಮಾಡಿಫೈ ಮಾಡಲಿಕ್ಕಾಗೋದಿಲ್ಲ. ಅದು ಅನುಭವಿಸುವಾಗ ಅದರ ಇಂಟೆನ್ಸಿಟಿಯನ್ನು ಬೇಕಾದ್ರೆ ನಾವು ಜ್ಞಾನದ ಎಲಿವೇಟ್ ಆಗಿ ಮಾಡಿಫೈ ಮಾಡ್ಬೋದು. ಜ್ಯೋತಿಷ್ಯ ಅದೇ ಕೆಲಸ ಮಾಡ್ತಾನೆ. ಜ್ಯೋತಿಷ್ಯದ ಯಾರನ್ನ ಬಂದರೆ ನನಗೆ ಈ ಥರ ಕಷ್ಟ ಇದೆ ಅಂತಂದು ಬಂದರೆ ಅವನ ಕಷ್ಟಕ್ಕೆ ಕಾರಣಗಳೇನು ಅದನ್ನು ತೆಗೆದು ಅವನನ್ನು ಸ್ವಲ್ಪ ಎನರ್ಜೆಟಿಕ್ ಮಾಡಿ ಅವನಲ್ಲಿ ವಿಶ್ವಾಸವನ್ನು ತುಂಬಿ ಕಳಿಸ್ತೇವೆ. ಧೈರ್ಯವಾಗಿ ಕಳಿಸಿದಾಗ ಅವನು ಧೈರ್ಯವಾಗಿ ಅನುಭವಿಸ್ತಾನೆ. ಅಂದರೆ ಕರ್ಮವನ್ನು ತೆಗಿಲಿಕ್ಕೆ ಯಾವ ಹೋಮವೂ ಇಲ್ಲ, ಯಾವ ದೇವರು ಆ ಕೆಲಸ ಮಾಡೋದಿಲ್ಲ. ಏನು ಮಾಡ್ತಾನೆ ಭಗವಂತ? ನೀವು ಅನುಭವಿಸುವಾಗ ತುಂಬ ಸುಲಭವಾಗಿ ಅನುಭವಿಸ್ಲಿಕ್ಕೆ ಬೇಕಾದರೆ ಮಾರ್ಗವನ್ನು ಕೊಡ್ಬೋದಷ್ಟೇ. ಶಿಕ್ಷೆಯನ್ನು ತೆಗಿಲಿಕ್ಕೆ ಯಾರೂ ಮಾಡಲ್ಲ, ಅದು ಆ ಕೆಲಸ ಯಾರೂ ಮಾಡಲ್ಲ, ದೇವರು ಕೂಡ ಮಾಡಲ್ಲ. ಬಟ್ ನಿಮಗೆ ಒಂದು ಉಪಶಮನ, ಒಂದು ಇಂಟೆನ್ಸಿಟಿ ರೆಡ್ಯೂಸ್ ಮಾಡೋದಾಗಲಿ, ನಿಮಗೊಂದು ಧೈರ್ಯವನ್ನು ಕೊಡೋದಾಗಲಿ, ಯಾರ್ದಾದ್ರೂ ಸಪೋರ್ಟ್ ಸಿಗೋದಾಗಲಿ ಮಾಡ್ಬೋದು ಅಷ್ಟೇ. ಆಗಲಿ ಚೇಂಜ್ ಮಾಡಬೇಕು ಅಂತಂಬುದು ಸಾಧ್ಯ ಇಲ್ಲ. ಬೇಬಿ ಇಂಟೆನ್ಸಿಟಿಯನ್ನು ಚೇಂಜ್ ಮಾಡ್ಬೋದು, ಕರ್ಮವನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಈ ಜನ್ಮದಲ್ಲಿ ನಾವು ಒಳ್ಳೆಯದು ಮಾಡಿದರೆ ಪಾಸ್ಟ್ ಮಾಡಿದ್ದು ಮಾಡಿಫೈ ಆಗುತ್ತಾ ಅಂತಂದರೆ ಆಗಲ್ಲ. ಆಗಾಮಿ ಕರ್ಮ ಚೇಂಜ್ ಆಗುತ್ತೆ. ಸಂಚಿತ ಕರ್ಮದಲ್ಲಿ ಪ್ರಾರಬ್ಧ ಕರ್ಮವನ್ನು ಮಾಡಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಇದು ಟೆಕ್ನಿಕಲಾಗಿ ಮಾತಾಡ್ರೆ ಈ ಥರ ಮಾತಾಡ್ತೇವೆ. ಇದನ್ನು ನಾವೇನು ಮಾಡ್ತೇವೆ, ಈ ಟರ್ಮಿನಾಲಜಿ ಯಾವುದೂ ಯೂಸ್ ಮಾಡದೆ ಯಾರಾದರೂ ಜ್ಯೋತಿಷ್ಯನ ಹತ್ರ ಬಂದು ಈ ಥರ ಕಷ್ಟ ಇದೆ, ಸಮಸ್ಯೆ ಇದೆ ಅಂತ ಬಂದಾಗ ನಾವೇನು ಮಾಡ್ತೇವೆ, ಅವರ ಜಾತಕದಲ್ಲಿ ಅವರ ಗ್ರಹಗಳ ಉಚ್ಚ ನೀಚ ಏನು ಪಡ್ಕೊಂಬಂದಿದ್ದಾನೆ ಅದನ್ನೆಲ್ಲ ನೋಡಿ, ಸೊ ನೀನು ಈ ಥರ ಇದೆ ಆದ ಕಾರಣ ನೀನು ಈ ಥರ ಮಾಡು, ಸೊ ಸ್ವಲ್ಪ ಧೈರ್ಯವಾಗಿ ಮಾಡು, ಒಳ್ಳೆಯ ಸಮಯ ಈ ಸಮಯ ಬರುತ್ತೆ, ವೆಯ್ಟ್ ಮಾಡು, ಅಥವಾ ನೀನು ಈ ಲೈನಿಗೆ ಹೋಗಬೇಡ, ಇನ್ನೊಂದು ಲೈನಿಗೆ ಹೋಗೋಕ್ಕೆ ನಿಮ್ಗೆ ಅವಕಾಶ ಜಾಸ್ತಿ ಇದೆ, ಈ ಥರ ಮಾಡಿ ಕಳಿಸ್ತೇವೆ. ದಿಸ್ ಈಸ್ ನಥಿಂಗ್ ಬಟ್ ನಾವಾಗ ಫ್ಯೂಚರ್ಲಿ ಅವ್ರನ್ನ ಕರೆಕ್ಟಾಗಿ ಮಾರ್ಗದರ್ಶನ ಮಾಡ್ತಾ ಇರೋದು ಅಂತಂದರೆ ಇದೇ ಕೆಲಸ. ಜ್ಯೋತಿಷ್ಯ ಎಲ್ಲರೂ ಯಾರೇ ಆಗಲಿ ಕೂಡ ಮಾಡಬೇಕಾದ ಕೆಲಸ ಇದೆ, ಮಾಡೋ ಕೆಲಸವೂ ಇದೆ. ಬಟ್ ಟರ್ಮಿನಾಲಜಿ ಯೂಸ್ ಮಾಡಿದಾಗ ಕಾಂಪ್ಲಿಕೇಟ್ ಆಗುತ್ತೆ. ಅವಾಗೇನಾಗುತ್ತೆ, ನಮ್ಮ ಪಾಸ್ಟ್ ಬರ್ತವೆ ಇದೆಲ್ಲ ಕೂಡ ಎವಿಡೆನ್ಸ್ಗಳು ಎಲ್ಲಿ ಕೊಡೋಕ್ಕಾಗಲ್ಲ, ಹುಡುಕೋಕ್ಕಾಗಲ್ಲ. ಬೆಳೆಸ್ಬೋದು. ಯೋಗೇಶ್ ಅವರೇ, ಇನ್ ಕೇಸ್ ನಿಮಗೆ ಇನ್ನೂ ಸ್ಟಿಲ್ ನಿಮ್ಮ ಪ್ರಶ್ನೆ ನನಗೆ ಸರಿಯಾಗಿ ಅರ್ಥ ಆಗಿಲ್ಲದ್ರೆ ನನಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡಿ. ಓಕೆ, ಸೊ ಯಾರಾದರೂ ಇನ್ನು ಪ್ರಶ್ನೆ ಇದೆಯಾ? ಓಕೆ, ಸೊ ಸಮಯ ಬಹಳ ಆಗಿದೆ. ನಾವು ಬರೋ ಕ್ಲಾಸ್ನಲ್ಲಿ ಮುಂದುವರಿಸೋ ಪ್ರಯತ್ನ ಮಾಡೋಣ. ಸೊ ಇದೇ ರೀತಿ ಎಲ್ಲರೂ ಇನ್ವಾಲ್ವ್ ಆಗಿದ್ರೆ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಆಲೋಚನೆ ಮಾಡ್ಬೋದು. ನಿಮಗೆ ಪ್ಲಸ್ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ನನಗೆ ಕೂಡ ಅದ್ರ ಬಗ್ಗೆ ಇನ್ನಿಷ್ಟು ತಿಳ್ಕೊಳ್ಬೇಕು ಅಂತ ಕ್ಯೂರಿಯಾಸಿಟಿಯಿಂದ ತಿಳ್ಕೊಳ್ಳೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ಇಟ್ ಈಸ್ ಎ ಬೆನಿಫಿಟ್ ಫಾರ್ ಮೀ ಆಲ್ಸೋ. ಸೊ ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶಿವ.